ಅಪ್ಪ ಒಂದಷ್ಟು ಸಿನಿಮಾಗಳಿಗೆ ಬರವಣಿಗೆ ಕೆಲಸ ಮಾಡಿದ್ರು, ಒಂದಷ್ಟು ಸಿನಿಮಾಗಳಿಗೆ ಸಾಹಿತ್ಯ ಕೆಲಸ ಮಾಡಿದ್ರು, ಒಂದ್ 2-3 ಸಿನಿಮಾ ಅವರೇ ಡೈರೆಕ್ಟ್. ಲಹರಿ ವಾಸ್ ಲೀಡಿಂಗ್ ಅಂತಂದ್ರೆ ಸಂಗೀತ ಅಂತ ಒಂದು ಕಂಪನಿ ಇತ್ತು, ಎಂಪೈರ್ ರೆಕಾರ್ಡಿಂಗ್ ಕಂಪನಿ ಅಂತ ಒಂದು ಕಂಪನಿ ಇತ್ತು, ಸ್ವರ ಸಂಗಮ ಅಂತ ಒಂದಿತ್ತು. ಗೊತ್ತಿರುತ್ತಲ್ಲ, ಅಪ್ಪ ಇರೋವರೆಗೂ ಒಂದು ಮನೆ ಚಂದ ಇರುತ್ತೆ, ಅಪ್ಪ ಹೋದ್ಮೇಲೆ ಬೇರೆ ತರ ಆಗತ್ತೆ. ಆಮೇಲೆ ನನ್ನ ತಂದೆ ಕೂಡ ಯಾವತ್ತು, ನನ್ನ ತಾಯಿ ಹೇಳ್ತಾರೆ, ಅದೇನೋ ಹೇಳ್ತಾರಲ್ಲ, ರಕ್ತ ಪ್ರತಿಯೊಬ್ಬರು ತಂದೆಯಲ್ಲಿ ಹರಿದದ್ದು ಮಗನಲ್ಲಿ ಹರಿಯುತ್ತೆ ಅನ್ನೋದಕ್ಕೆ ನನ್ನ ತಾಯಿ ಬಾಯಿಂದ ಬಂದಂತಹ ಮಾತದು. ಪ್ರಯತ್ನ ಪಡೋಣ ಅಂತ ಹೇಳಿ ಆ ಟೈಮಲ್ಲೇ ಕರೆಕ್ಟ್ ಆಗಿ ನನಗೆ ಗೊತ್ತಿರೋ ಹಾಗೆ ಓಂ ಸಿನಿಮಾ ರಿಲೀಸ್ ಆಗಿರುತ್ತೆ. ಅವಾಗ ಯಾವುದೋ ವಿಷಯಕ್ಕೆ ತಕ್ಕಂತ ಉಪೇಂದ್ರ ಬಂದ್ಬಿಡ್ತಾರೆ. ಉಪೇಂದ್ರ ಅವ್ರು ಬಂದು ನೋಡ್ತಾರೆ, ನಾವ್ ಇನ್ನೂ ಮುಚ್ಚಿಡ್ಬೇಕು ಅನ್ನೋ ಟೈಮಲ್ಲಿ ಬಂದ್ಬಿಡ್ತಾರೆ. ಸಡನ್ ಆಗಿ ಶುರು ಆದಂತಹ ಸಿನಿಮಾ ಅದು ನಾಗಣ್ಣ ಸರ್ಗೆ. ಅವ್ರಿಗೆ ಹಲೋ ಡ್ಯಾಡಿ ಅಂತ ಒಂದು ಸಿನಿಮಾ ರೆಡಿ ಇತ್ತು, ಸ್ಟಾರ್ಟ್ ಆಗ್ಬೇಕಾಗಿತ್ತು, ಸಾಮ್ರಾಟ್ ಆಗಿತ್ತು, ಸಕ್ಸಸ್ ಆಗಿತ್ತು. ನಿಧಾನವಾಗಿ ಆರ್ಟಿಸ್ಟ್ಗಳ ಸಂಪರ್ಕಗಳೆಲ್ಲ ಸಿಗಲಾಗಿ ಒಂದ್ ರೀತಿಯಲ್ಲಿ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಬೋತ್ ನಾಗಣ್ಣ ಸರ್ ಅಂಡ್ ನೀರ್ನಳ್ಳಿ ರಾಜು. ಬಹಳ ಭಯ ಬಂದ್ಬಿಡುತ್ತೆ. ಏನಾಗುತ್ತೆ, ಒಂದ್ ಹೆಜ್ಜೆ ಓಕೆ, ಸಡನ್ ಆಗಿ 2ನೇ ಹೆಜ್ಜೆಗೂ ಜಂಪ್ ಮಾಡೋದಿದೆಯಲ್ಲ, ಒಂದೇ ಸರಿ ಮೆಟ್ಲು ನಂಗೆ ಹೋಗಿ ಜಂಪ್ ಮಾಡೋದು, ಅದು ಯಾರು? ವಿಷ್ಣು ಸರ್ ಅಂತ. ಸರ್ ನಮಸ್ತೆ. ನಮಸ್ತೆ. ಡೈಲಿ ಮಾಧ್ಯಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಇದು ಅಧಿಕೃತವಾಗಿ ನಿಮ್ಮ ಸಂದರ್ಶನ ನಮ್ಮ ಚಾನೆಲ್ ಅಲ್ಲಿ ಮಾಡ್ತಾ ಇರೋದು. ವೆಲ್ಕಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪ್ಲೆಜರ್. ಸರ್, ನಿರ್ದೇಶಕರಾಗಿ 20 ವರ್ಷ ಆಯ್ತು, ಸಿನಿಮಾ ಇಂಡಸ್ಟ್ರಿಗೆ ಬಂದು 30 ವರ್ಷ ಆಯ್ತು. ಸಿನಿಮಾ ರಂಗವನ್ನ ಚಿಕ್ಕಂದಿನಿಂದಲೇ ನೋಡ್ಕೊಂಡು ಬೆಳೆದವರು. ನಿಮ್ಮ ತಂದೆಯವರು ಡೈರೆಕ್ಟರಾಗಿ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ರು. ನೀವು ಸಿನಿಮಾದ ಒಳಕ್ಕೆ ಬರ್ಲಿಕ್ಕೆ ಏನು ಕಾರಣ ಆಯ್ತು? ಆಕ್ಚುಲ್ ಆಗಿ ನೀವು ಹೇಳಿದಷ್ಟು ಸತ್ಯ. ಅಪ್ಪ ವಾಸ್ ಎ ರೈಟರ್. ಅಪ್ಪ ಒಂದಷ್ಟು ಸಿನಿಮಾಗಳಿಗೆ ಬರವಣಿಗೆ ಕೆಲಸ ಮಾಡಿದ್ರು, ಒಂದಷ್ಟು ಸಿನಿಮಾಗಳಿಗೆ ಸಾಹಿತ್ಯ ಕೆಲಸ ಮಾಡಿದ್ರು, ಒಂದ್ 2-3 ಸಿನಿಮಾ ಅವರೇ ಡೈರೆಕ್ಟ್. ಅವ್ರದ್ದೊಂದು ಜನನಿ ಅನ್ನೋ ಒಂದು ಸಿನಿಮಾದಲ್ಲಿ ರಾಕ್ಲೈನ್ ಸರ್ ಆಕ್ಟ್ ಮಾಡ್ತಾರೆ. ಜನನಿ ಅವರು ಮತ್ತು ಶ್ರೀನಿವಾಸ್ ಪ್ರಭು, ನಮ್ಮ ರವಿಚಂದ್ರನ್ ಸರ್ಗೆ ಕಂಠದಾನ ಅವರು ಇವರೆಲ್ಲ ಆಕ್ಟ್ ಮಾಡಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಆ ಒಂದು ಸಮಯದಲ್ಲೇನೆ ರಾಕ್ಲೈನ್ ಸರ್ ಪರಿಚಯ ಇರುತ್ತೆ. ಆಮೇಲೆ ಮುನಿರತ್ನ ಸರ್ 1-2 ಸತಿ ಮನೆಗೆ ಬಂದು ಹೋಗಿ ಮಾಡಿರ್ತಾರೆ. ಯಾಕೆ ಅಂತಂದ್ರೆ ಅಪ್ಪ ವಾಸ್ ರೈಟಿಂಗ್ ಧೀರೇಂದ್ರ ಗೋಪಾಲ್ ಸರ್ಸ್ ಕ್ಯಾಸೆಟ್ಸ್. ನಿಮ್ಗೆ ನೆನಪಿತ್ತು ಅಂತಂದ್ರೆ ಧೀರೇಂದ್ರ ಗೋಪಾಲ್ ಅವರ ಒಂದಷ್ಟು ವಿಡಂಬನಾತ್ಮಕ ನಾಟಕಗಳು ಬರ್ತಾ ಇತ್ತು. ಒಂದ್ ಕಡೆ ಹಿರಣ್ಣಯ್ಯನವ್ರು ನಿಲ್ತಾ ಇದ್ರೆ, ಇನ್ನೊಂದು ಕಡೆ ಡೆಡ್ ಆಪೋಸಿಟ್ ಆಗಿ ನಿಂತಂತವ್ರು ಅಂತಂದ್ರೆ ಧೀರೇಂದ್ರ ಗೋಪಾಲ್ ಸರ್. ಅವರ ಒಂದು 54 ಡ್ರಾಮಾಗಳಿಗೆ ಅಪ್ಪ ರೈಟರ್ ಆಗಿ ಕೆಲಸ ಮಾಡ್ತಾರೆ. ಇದೆಲ್ಲ ಇರತ್ತೆ. ಆ ನಿಟ್ಟಿನಲ್ಲಿ ನನಗೆ ಬುದ್ಧಿ ಬಂದಂತಹ ದಿನ ಅಂದ್ರೆ ಒಂದು 82, 84 ಈ ದಿನಗಳಿಂದನೇ ಸ್ವಲ್ಪ ಸಿನಿಮಾ, ಈ ನಂಟು, ಈ ಓಡಾಟ ಇದೆಲ್ಲವೂ ಚಂದ ಪರಿಚಯ ಇತ್ತು. ಕ್ಯಾಸೆಟ್ ಮಾಧ್ಯಮದಲ್ಲಿ ತುಂಬಾನೇ ಎಲ್ರು ಪರಿಚಯ ಇದ್ರು. ಆಗಿನ ಕಾಲದಲ್ಲಿ ಲಹರಿ ವಾಸ್ ಲೀಡಿಂಗ್ ಅಂತಂದ್ರೆ ಸಂಗೀತ ಅಂತ ಒಂದು ಕಂಪನಿ ಇತ್ತು, ಎಂಪೈರ್ ರೆಕಾರ್ಡಿಂಗ್ ಕಂಪನಿ ಅಂತ ಒಂದು ಕಂಪನಿ ಇತ್ತು, ಸ್ವರ ಸಂಗಮ ಅಂತ ಒಂದಿತ್ತು, ಆಮೇಲೆ ರಾಗಲಹರಿ ಅಂತ ಒಂದು ಸಂಸ್ಥೆ ಇತ್ತು. ಈ ತರದೆಲ್ಲ ತುಂಬಾ ಇದ್ವು. ಆಮೇಲೆ ನಮ್ಮ ಜಂಕಾರ್ ಅವ್ರದ್ದು ಅದೊಂದು ದೊಡ್ಡ ಸಂಸ್ಥೆ ಆಗಿನ ಕಾಲದಲ್ಲಿ. ಅವ್ರ 5 ಜನ ಅಣ್ಣ ತಮ್ಮಂದ್ರು ಪಂಚಪಾಂಡವ್ರು ಇದ್ದಂಗಿದ್ರು ಇಂಡಸ್ಟ್ರಿಯಲ್ಲಿ. ಇವರೆಲ್ಲ ಚಂದ ಪರಿಚಯ ಇತ್ತು. ಬಟ್ ಇಟ್ ವಾಸ್ ಇನ್ 93 ನಂಗೆ ಅಪ್ಪ ತೀರೋಗ್ತಾರೆ. ಸಾಮ್ರಾಟ್ ಅನ್ನೋ ಒಂದು ಸಿನಿಮಾ ಬರೀತಾ ಇರ್ತಾರೆ. ಅದಿನ್ನೂ ಮುಗ್ದಿರಲ್ಲ, ಶೂಟಿಂಗ್ ಎಲ್ಲ ಮುಗ್ದಿರತ್ತೆ, ಇನ್ನು ರಿಲೀಸ್ ಆಗ್ಬೇಕು. ಅವ್ರಿಗೆ ಅದೊಂದು ಕನ್ಸಿತ್ತು. ವಿಷ್ಣುವರ್ಧನ್ ಅವರ ಒಂದು ಸಿನಿಮಾಗೆ ನಾನು ಸಂಭಾಷಣೆ ಬರ್ತಿದ್ದೀನಿ, ಆ ಸಿನಿಮಾವನ್ನ ನಾನು ನೋಡ್ತೀನಿ ಅನ್ನೋ ಒಂದು ಆಸೆನಲ್ಲೇ ತೀರೋಗ್ತಾರೆ. ಅದು ರಿಲೀಸ್ ಆಗಿರ್ಲಿಲ್ಲ. ಸರಿ, ಅದಾದ್ಮೇಲೆ ಒಂದಷ್ಟು ಆಗಿರ್ಲಿಲ್ಲ, ಬಟ್ ರೆಡಿ ಇತ್ತು. ಸೊ 93 ನವೆಂಬರ್ 30th. ಸೊ ಹಾಗಿರ್ಬೇಕಾದ್ರೆ ಅಲ್ಲಿಂದ ಏನಾಗುತ್ತೆ, ಡಿಸೆಂಬರಿಂದ ಸ್ವಲ್ಪ ಎಲ್ಲವೂ ಕೆಟ್ಟ ಹೋಗುತ್ತೆ. ಗೊತ್ತಿರುತ್ತಲ್ಲ, ಅಪ್ಪ ಇರೋವರೆಗೂ ಒಂದು ಮನೆ ಚಂದ ಇರುತ್ತೆ, ಅಪ್ಪ ಹೋದ್ಮೇಲೆ ಬೇರೆ ತರ ಆಗತ್ತೆ. ಆಮೇಲೆ ನನ್ನ ತಂದೆ ಕೂಡ ಯಾವತ್ತು ಇಷ್ಟೇ ಕೊಡಿ ಅಷ್ಟೇ ಕೊಡಿ, ಇಷ್ಟು ಕೊಟ್ರೆ ನಾನು ಕೆಲಸ ಮಾಡ್ತೀನಿ, ಅಷ್ಟು ಕೊಟ್ರೆ ಕೆಲಸ ಮಾಡ್ತೀನಿ ಅಂದಂತ ಜೀವ ಅಲ್ಲ. ತುಂಬಾ ಮೃದು ಸ್ವಭಾವದವರು. ಯಾರಾದ್ರೂ ಕೊಟ್ರೆ ಮನೆಗೆ ತಂದು ತಾಯಿ ಕೈಲಿ ಕೊಡೋರು, ಯಾರು ಬೈದ್ರೆ ಹೆದರ್ಕೊಂಡು ಮನೆಗೆ ಬರೋರು, ಈ ತರದ್ದೆಲ್ಲ ನೋಡಿದ್ದೆ ನನ್ನ ತಂದೆಯನ್ನ. ಸೊ ಅದಾದ್ಮೇಲೆ ನಾನು 93 ನವೆಂಬರ್ರಿಂದ ಇಟ್ ಕಮ್ಸ್ ಅರೌಂಡ್ 94 ನವೆಂಬರ್ ವರೆಗೂ ಒಂದಷ್ಟು ಕ್ಷೇತ್ರಗಳಲ್ಲಿ ಓಡಾಡ್ತೇನೆ, ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತೇನೆ. ಮತ್ತೊಂದು ಕಡೆ ಇದಾಗತ್ತೆ, ತುಂಬಾನೇ ಮನೆಯ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿರತ್ತೆ. ಈ ಥರದ್ದೆಲ್ಲ ಆಗ್ತಾ ಇರತ್ತೆ. 94 ನವೆಂಬರ್ನಲ್ಲಿ ನಾಗಣ್ಣ ಸರ್ನಿಂದ ಒಂದು ಫೋನ್ ಬರುತ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ನಾನು ಒಂದು 4 ಡ್ರಾಮಾನ ಬರಿತೇನೆ. ಸೊ ನನ್ನ ತಾಯಿ ಹೇಳ್ತಾರೆ, ಅದೇನೋ ಹೇಳ್ತಾರಲ್ಲ, ರಕ್ತ ಪ್ರತಿಯೊಬ್ಬರು ತಂದೆಯಲ್ಲಿ ಹರಿದದ್ದು ಮಗನಲ್ಲಿ ಹರಿಯುತ್ತೆ ಅನ್ನೋದಕ್ಕೆ ನನ್ನ ತಾಯಿ ಬಾಯಿಂದ ಬಂದಂತಹ ಮಾತದು.
ಎಲ್ಲಾ ಕಡೆ ಕಷ್ಟಪಡ್ತಿರ್ಬೇಕಾದ್ರೆ ಕೊಂಚ ಬರೀಯಪ್ಪ, ನಿನ್ನಲ್ಲೂ ಇರತ್ತೆ ಏನೋ ಒಂದು, ನೀನು ಧೀರೇಂದ್ರ ಗೋಪಾಲ್ ಅವ್ರ ಹತ್ರ ಮಾತಾಡಿ ನಾನು ಒಂದು ಡ್ರಾಮಾ ಬರೀತೀಯ ನೋಡು ಅಂತಂದ್ರು. ತಾಯಿಯವ್ರು ಹೇಳೋದು. ತಾಯಿಯವ್ರು ಹೇಳ್ದಂತಹ ಮಾತು. ಹಾಗೆ ಹೇಳಿದಾಗ ನೀವು ನಂಬ್ತಿರೋ ಇಲ್ವೋ, ಒಂದು ಜುಲೈ ಮಿಡ್ ಆಫ್ ನವಂಬರ್ ಇದು 1994 ಮಿಡ್ ಆಫ್ 1994 ಅಲ್ಲಿ ನಡೆಯೋ ವಿಷಯ ಇದು, ನನ್ನ ಮತ್ತೆ ನನ್ನ ತಾಯಿದು. ಪ್ರಯತ್ನ ಪಡೋಣ ಅಂತ ಹೇಳಿ ಆ ಟೈಮಲ್ಲೇ ಕರೆಕ್ಟ್ ಆಗಿ ನನಗೆ ಗೊತ್ತಿರೋ ಹಾಗೆ ಓಂ ಸಿನಿಮಾ ರಿಲೀಸ್ ಆಗಿರುತ್ತೆ. ಅದ್ರದ್ದು ಒಂದು ಪೋಸ್ಟರ್ ಬಂದಿರುತ್ತೆ. ಮೆಗ್ನಾ ಸೌಂಡ್ ಅಂತ ಒಂದು ಕಂಪನಿ, ಆಡಿಯೋ ಕಂಪನಿ ಇತ್ತು. ಅವ್ರು ಏನ್ ಮಾಡ್ತಾರೆ, ಶಿವಣ್ಣನ ಒಂದು ಹಾಫ್ ಫೇಸ್ ಹಾಕ್ಬಿಟ್ಟು ಪಕ್ಕದಲ್ಲಿ ಪ್ರೀಮಿಯರ್ ಪದ್ಮಿನಿ ಸುಟ್ಟಾಕ್ತಾರ ಸಿನಿಮಾದಲ್ಲಿ, ಅದ್ರದ್ದು ಒಂದು ಪೋಸ್ಟರ್ ಹಾಕಿ ಒಂದು ದೊಡ್ಡ ವಿಷಯ ಅದ. ಅವಾಗ ಮೆಗ್ನಾ ಸೌಂಡ್ ಅಲ್ಲಿ ಅಲ್ಲಲ್ಲಿ ಪೇಪರ್ಲಿ ಎಲ್ಲ ಬರ್ತಾ ಇತ್ತು. ನಾನು ಅದನ್ನ ಎತ್ಕೊಂಡು ಒಂದು ಓಂ ಅಂತ ನನ್ನ ಮೊದಲನೇ ಡ್ರಾಮಾ ಬರೆದು, ಅದರಲ್ಲಿ ಕಾಡಿನ ವೀರಪ್ಪನ್ಗೂ ನಾಡಿನ ವೀರಪ್ಪ ಮೊಯ್ಲಿ ಅವ್ರಿಗೂ ನೆನಪಿದೆ. ಕಾಡಿನ ವೀರಪ್ಪನ್, ನಾಡಿನ ವೀರಪ್ಪ ಮೊಯ್ಲಿ ಇವರಿಬ್ಬರಿಗೂ ಟ್ಯಾಲಿ ಮಾಡಿ ನಾಡು ಮತ್ತು ಕಾಡುಗಳನ್ನ ಹೇಗೆ ಲೂಟಿ ಮಾಡ್ತಾರೆ ಅಂತ ಹೇಳಿ ಆ ಒಂದು ವಿಷಯವನ್ನ ಇಟ್ಕೊಂಡು ಬರೆದು ಅದಕ್ಕೆ ಓಂ ಅಂತ ಹೆಸರಿಟ್ಟು ನನ್ನ ಓಂಕಾರ ಅಂತ ಹೇಳಿ ಅದೇ ತರ ಡಿಸೈನ್ ಮಾಡಿಸ್ತಾ ಇದ್ದೆ. ಧೀರೇಂದ್ರ ಗೋಪಾಲ್ ಅವ್ರ ಅರ್ಧ ಮುಖ ಶಾಡೋ, ಇನ್ನು ಅರ್ಧ ಮುಖ ಓಪನ್, ಅಲ್ಲೊಂದು ಕಾಡು ಸುಟ್ಟೋಗ್ತಾ ಇರತ್ತೆ, ಆ ತರದ್ದೆಲ್ಲ ಮಾಡಿದ್ದೆ ಇನ್ಸ್ಟೆಡ್ ಆಫ್ ಪ್ರೀಮಿಯರ್ ಪದ್ಮಿನಿ. ಮಸ್ತಾನ್ ಅಂತ ಡಿಸೈನರ್, ನೀವೆಲ್ಲ ಕೇಳ್ಪಟ್ಟಿರ್ತೀರ, ತುಂಬಾ ದೊಡ್ಡ ಡಿಸೈನರ್. ಇವತ್ತು ಆ ಜೀವ ನಮ್ಮ ಜೊತೆ ಇಲ್ಲ. ಅವತ್ತು ಕದ್ದು ಮುಚ್ಚಿ ಅವತ್ತೆಲ್ಲ ಮಾಡಬಾರ್ದಲ್ಲ, ಹಂಗೆಲ್ಲ ನಾವು ಕದ್ದು ಮುಚ್ಚಿ ಮಾಡೋದೆಲ್ಲ ರಾತ್ರಿ 9 ಗಂಟೆ ಮೇಲಿನ ಕೆಲಸ. ಈ ಆಡಿಯೋ ಕಂಪ್ನಿಗೆಲ್ಲ ಮಸ್ತಾನ್ ಕೆಲಸ ಮಾಡ್ತಾ ಇದ್ದೆ ರಾತ್ರಿ. ಅವಾಗ ಯಾವುದೋ ವಿಷಯಕ್ಕೆ ತಕ್ಕಂತ ಉಪೇಂದ್ರ ಬಂದ್ಬಿಡ್ತಾರೆ. ಉಪೇಂದ್ರ ಅವ್ರು ಬಂದು ನೋಡ್ತಾರೆ, ನಾವ್ ಇನ್ನೂ ಮುಚ್ಚಿಡ್ಬೇಕು ಅನ್ನೋ ಟೈಮಲ್ಲಿ ಬಂದ್ಬಿಡ್ತಾರೆ. ಏನ್ರಿ ನಮ್ ತರನೇ ಕಾಪಿ ಮಾಡಿಸ್ತಾ ಇದ್ದೀರಾ ಅಂದಿದ ತಕ್ಷಣನೇ ಹೇಳ್ತೀನಿ, ಇಲ್ಲ ಸರ್ ಒಂದು ಪ್ರಯತ್ನ, ಏನೋ ನಿಮ್ಮಂತವ್ರ ಹೆಸರು ಇಟ್ಕೊಂಡಾದ್ರೂ ನಾವು ಬರ್ಬೋದಲ್ವ ಸರ್. ಮಾಡಿಸಿ ಅದು ಕದಿಯೋದು ಒಂದು ಟ್ಯಾಲೆಂಟ್, ಅದು ಬೇರೆ ತರನೇ ಕಾಣ್ತಾ ಇದಾರೆ. ಧೀರೇಂದ್ರ ಗೋಪಾಲ್ ಹೌದಾ, ಸರ್ ಮಾಡಿಸಿ ಮಾಡ್ಕೊಡು ಮಸ್ತಾನ್, ಚೆನ್ನಾಗಿ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೊಟ್ಬಿಡ್ತಾರೆ. ದಟ್ ವಾಸ್ ಅ ಗ್ರೀನ್ ಸಿಗ್ನಲ್ ಫಾರ್ ಮಿ. ಆ ಕ್ಯಾಸೆಟ್ ಹತ್ತತ್ರ 1994 ಇಸ್ವಿನಲ್ಲಿ ಒಂದು 8 ಲಕ್ಷ ಕ್ಯಾಸೆಟ್ ಸೇಲ್ ಆಗುತ್ತೆ. ಆ ಕಾಲದಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಅದು ನನಗೆ. ಸ್ವರಸಂಗಮ ಬಾಬು ಅಂತ ಇರ್ತಾರೆ, ಅವರು ನನಗೆ 30,000 ರೂಪಾಯಿಗಳನ್ನ ಕೊಟ್ಟು ಡ್ರಾಮಾ ಮಾಡ್ಕೊಂಬನ್ನಿ ಅಂತ ನನ್ನ ತಂದೆ ಮೇಲೆ ನಂಬಿಕೆ ನನ್ನ ಮೇಲೆ ಇಟ್ಟು ಕೊಡ್ತಾರೆ. ಆ ಡ್ರಾಮಾವನ್ನ ಮಾಡ್ತೇವೆ, ದೊಡ್ಡ ಮಟ್ಟದ ಹಿಟ್ ಆಗುತ್ತೆ. ನನಗೆ ಮಧು ಬಂಗಾರಪ್ಪನವರು ಇದಕ್ಕೆ ಕರೆಸ್ತಾರೆ, ಆಕಾಶಕ್ಕೆ ಕರೆಸ್ತಾರೆ. ಸೊ ನಡೀತಾ ಇರುವಂತಹ ವಿಷಯಗಳನ್ನ ತುಂಬಾ ಚೆನ್ನಾಗಿಟ್ಟು, ಪ್ರಚಲಿತದಲ್ಲಿ ಇರುವಂತಹ ವಿಷಯಗಳನ್ನ ಇಟ್ಟು ಚೆನ್ನಾಗಿ ಮಾಡಿದಿರಿ ಅಂತ ಆ ಕಾಲದಲ್ಲಿ 5,000 ರೂಪಾಯಿ ಕೊಡ್ತಾರೆ. ಆಕಾಶ್ ಆಡಿಯೋದಲ್ಲಿ 5,000 ರೂಪಾಯಿ ಕೊಡ್ತಾರೆ. ಅಲ್ಲಿ ದಟ್ ವಾಸ್ ಮೈ, ಏನೋ ಹೇಳ್ತಾರೆ, ನನ್ನ ಡೋಸ್ ಗಾಟ್ ಓಪನ್. ಸೊ ನನ್ನ ತಾಯಿ ಹೇಳಿದ ಮಾತಿಗೂ ತಂದೆಯ ಆ ಒಂದು ಬರವಣಿಗೆಯ ಇದು ಎಲ್ಲವೂ ಸೇರತ್ತೆ. ಒಂದು 4 ಡ್ರಾಮಾ ಮಾಡ್ತೇನೆ ಅಷ್ಟೇ. ಅಷ್ಟೊತ್ತಿಗೆ ನಾಗಣ್ಣ ಸರ್ ಫೋನ್ ಮಾಡ್ತಾರೆ. ಮಾಡಿ ಅವರು ಸಾಮ್ರಾಟ್ ಡೈರೆಕ್ಟರ್ ಆಗಿದ್ದರಿಂದ ಅಪ್ಪನ ಜೊತೆ ಅವರು ಓಡಾಡ್ತಾ ಇದ್ದೆಲ್ಲ ನಾನು ತುಂಬಾ ಹತ್ತಿರವಾಗಿದ್ದೆ. ಅವರು ಕೂಡ ನಾನು ನೋಡಿದ್ರು, ನಮ್ಮ ಮನೆಯ ಪರಿಸ್ಥಿತಿಯನ್ನ ನೋಡಿದ್ರು. ಆ ರೀತಿ ನಾನು ಫೋನ್ ಮಾಡಿ ಅವರು ಲೇಡಿ ಪೊಲೀಸ್ ಅನ್ನೋ ಒಂದು ಸಿನಿಮಾ ಮಾಡ್ತಿರ್ತಾರೆ. ಸೊ ಮಾಲಾಶ್ರೀ ಅವ್ರದ್ದು ಅದೊಂದು ಆಕ್ಷನ್ ಸಿನಿಮಾ. ಬರಿತೀರೇನ್ರಿ ಅಂತ ಕೇಳ್ತಾರೆ. ಅವಾಗ ಸರ್ ಖಂಡಿತ ಬರಿತೀನಿ, ಬಟ್ ಭಯ ಸರ್, ಸಿನಿಮಾ ಅಲ್ವಾ ಅಂತ ಹೇಳ್ತೀನಿ. ಈ ಡ್ರಾಮಾ ಎಲ್ಲ ಬರ್ತಿರೋದು ನೀವೇನಾ, ಇಲ್ಲ ನಿಮ್ಮ ಅಪ್ಪನ ಡ್ರಾಮಾ ನೀವೇ ಹೆಸರು ಹಾಕೊಂಡ್ರ ಅಂತಾರೆ. ಸರ್ ಅದು ಬಂದ್ಬಿಡುತ್ತೆ ಗೊತ್ತಾ, ಸಡನ್ ಆಗಿ ಕೋಪ ಬರುತ್ತೆ. ಸರ್ ಹಿಂಗೆ ಸರ್ ನಾ ಬರ್ತಿರೋದು ಸರ್, ನಂದು ಸರ್, ಸಿನಿಮಾ ಬರೀರಿ ಹಾಗಾದ್ರೆ, ನಿಮ್ಮಪ್ಪ ಅಂತ ಒಳ್ಳೆ ರೈಟರ್, ನಿಮ್ಗೇನ ಬರೀರಿ, ನಾನು ಕೊಡ್ತಾ ಇದ್ದೀನಿ ಅವಕಾಶ. ಈ ಅವಕಾಶಗಳೆಲ್ಲ ನಮ್ಗೆ ಅವಾಗ ಗೊತ್ತಿರ್ಲಿಲ್ಲ. ಅಂದ್ರೆ ಈ ಅವಕಾಶ ಕೊಡೋದು, ಅವಕಾಶ ತೆಗೆದುಕೊಳ್ಳೋದು, ಇದೆಲ್ಲ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಬೆಳೆದೊಂದು ರೀತಿನೇ ಬೇರೆ. ಐ ವಾಸ್ ಜಸ್ಟ್ ಲೈಕ್ ಅದೇನೋ ಒಂದು ಶೆಲ್ಲಲ್ಲಿ ಬೆಳೆದಂತಹ ಒಂದು ಜೀವ ನಾನು. ನೀವು ನಂಬ್ತಿರೋ ಆ ಟೈಮ್ನಲ್ಲೇ ನನ್ನ ಹತ್ತತ್ರ ಒಂದು 107 kg 108 kg ಇದ್ದೆ. ತುಂಬಾ ದಪ್ಪ ಇದ್ದೆ. ಮನೇಲಿ ಅಷ್ಟು ಮುದ್ದಾಗಿ ಸಾಕಿದ್ರು ಅಪ್ಪ ನಾನು. ಸೊ ಅವ್ರ ಹತ್ರ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ. ಆ ಮೈಸೂರು ಇದ್ರ ಸರ್ಕಲ್ ಅಲ್ಲಿ ನಿಲ್ಸ್ಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇದ್ರು, ಅದು ಇವಾಗ ಬೇರೆ ಏನೋ ಆಗಿದೆ. ಸರ್ ಒಂದು ಮಾತು ಸರ್, ಯಾರ ಮುಂದೆನೂ ಬೈಬಾರ್ದು, ನೀವು ಏನಾದ್ರು ತಪ್ಪಾದ್ರೆ ಸೈಡ್ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳಿ, ಬೈದ್ ಬಿಡ್ಬೇಡಿ ಸರ್ ಅಂತ ಕೇಳ್ಕೊಂಡಿದ್ದೆ. ದಿಸ್ ವಾಸ್ ಮೈ ಫಸ್ಟ್ ಲೈನ್. ಬನ್ರಿ ಅದ್ರಲ್ಲ ಏನಿದೆ ಹೇಳ್ಕೊಡ್ತೀನಿ ಬನ್ನಿ ನಿಧಾನವಾಗಿ ಅಂತ ಸ್ಟಾರ್ಟ್ ಆಯ್ತು. ನಾಗಣ್ಣ ಅವರು, ಅದು ನನ್ನ ಮತ್ತು ಅವರ ಒಂದು ಸಂಬಂಧ ನಿಧಾನವಾಗಿ. ಇನ್ನೊಂದೇನಾಯ್ತು ಅಂತಂದ್ರೆ, ನನ್ನ ಬರವಣಿಗೆ ತುಂಬಾ ಪುಟ್ಪುಟ್ದಾಗಿರುತ್ತೆ. ನನ್ನ ಅಕ್ಷರಗಳನ್ನ ನೀವು ನೋಡಿದ್ರೆ ಪ್ರಾಯಶಃ ತುಂಬಾನೇ ಚಿಕ್ಕದಾಗಿ ಬರಿತೀನಿ ನಾನು. ಸೊ ನೀರ್ನಳ್ಳಿ ರಾಜು ಅಂತ ಹೇಳ್ಬಿಟ್ಟು, ಹಿ ವಾಸ್ ದ ಕೋ ಡೈರೆಕ್ಟರ್ ಫಾರ್, ಆಗೆಲ್ಲ ಕೋ ಡೈರೆಕ್ಟರ್ ಇಲ್ಲ, ಅಸೋಸಿಯೇಟ್ಸ್ ಅನ್ನೋದೇ ದೊಡ್ಡದವರು. ನಾಗಣ್ಣ ಸರ್ಗೆ ಅಸೋಸಿಯೇಟ್. ಅದು ಸಡನ್ ಆಗಿ ಶುರು ಆದಂತಹ ಸಿನಿಮಾ ಅದು ನಾಗಣ್ಣ ಸರ್ಗೆ. ಅವ್ರಿಗೆ ಹಲೋ ಡ್ಯಾಡಿ ಅಂತ ಒಂದು ಸಿನಿಮಾ ರೆಡಿ ಇತ್ತು, ಸ್ಟಾರ್ಟ್ ಆಗ್ಬೇಕಾಗಿತ್ತು, ಸಾಮ್ರಾಟ್ ಆಗಿತ್ತು, ಸಕ್ಸಸ್ ಆಗಿತ್ತು. ಹಲೋ ಡ್ಯಾಡಿ ಅನ್ನೋ ಒಂದು ಡೇಟು ಕೂಡ ಸಾರ್ ಕೊಟ್ಟಿದ್ರು, ವಿಷ್ಣು ಸಾರು. ಈ ಮಧ್ಯದಲ್ಲಿ ಒಂದು ಕ್ವಿಕ್ಕಿ ಅಂತಾರೆ, ಆಗಿನ ಕಾಲದಲ್ಲಿ ಇದೆಲ್ಲ ಹಂಗೆ ಕರೀತಾರೆ, ಪಕ್ಕಂತ ಒಂದು ಸಿನಿಮಾ ಮಾಡೋಣ, ಮುಗಿಸ್ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡುವಾಗ ನಾನು ಎಂಟರ್ ಆಗ್ತೀನಿ. ಸೊ ಎಂಟರ್ ಆದಾಗ ಆ ಬರವಣಿಗೆ ಏನು ಅಂತಂದ್ರೆ, ಅವಾಗೆಲ್ಲ ಈ ತರ DTP GTP ಅದೆಲ್ಲ ಏನಿಲ್ಲ, ಏನೇನ್ ಬರಿತೀವೋ ಹಸಿ ಹಸಿ ಹಂಗೆ ಹೋಗ್ತಾ ಇತ್ತು.
ರಾಜು ಅವ್ರಿಗೆ ನನ್ನ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಾ ಇರ್ಲಿಲ್ಲ. ಇವ್ನು ತುಂಬಾ ಚಿಕ್ಕದಾಗಿ ಬರೀತಾನೆ, ನಂಗೆ ಅರ್ಥ ಆಗ್ತಿಲ್ಲ ಡೈರೆಕ್ಟ್ರೆ. ಸರಿ, ಒಂದು ಕೆಲಸ ಮಾಡಿ, ನೀವು ಹೇಳ್ಕೊಡೋದಿಲ್ಲ ಅವರೇ ಹೇಳ್ಕೊಡ್ಲಿ ಬಿಡಿ ಅಂತ ನಾಗಣ್ಣ ಸರ್ ಹೇಳಕ್ಕೂ, ನೀರ್ನಳ್ಳಿ ರಾಜು ಅವ್ರಿಗೂ ನೀವೇ ಹೇಳ್ರಿ ಆರ್ಟಿಸ್ಟ್ಗಳಿಗೆಲ್ರಿಗೂ ನಂಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಸಂಭಾಷಣೆನ ಹೇಗೆ ಒಪ್ಪಿಸ್ಬೇಕು ಅಂತ ಗೊತ್ತಿರಲಿಲ್ಲ. ಆ ರೀತಿಯಲ್ಲಿ ಶ್ರೀನಿವಾಸ್ ಬಾಬು ಅಂತ ಒಬ್ಬರಿದ್ರು, ತೆಲುಗುವಿಂದ ಬಂದಂತಹ ರೈಟ್ರು. రామ్మ నువ్వేమ్మా నువ్వు ఫైర్ లాగా రాస్తావని చెప్తారు అందరూ, బాగా రాస్తావని చెప్తావు, డైరెక్ట్ గా కొడతావని చెప్తారు, రాసేయి చెప్తాను నేనున్నానుగా ಅಂತ ಅವ್ರು ಬೇರೆ ಸಹಾಯ ಮಾಡಿದ್ರು. ಸೊ ಆ ನಿಟ್ಟಿನಲ್ಲಿ ಫಸ್ಟ್ ಟೈಮ್ ತೆಗೆದುಕೊಂಡು ಹೋಗಿ ಮಾಲಾಶ್ರೀ ಅವ್ರಿಗೆ ಡೈಲಾಗ್ ಅನ್ನ ಕೊಡ್ಲಾಗಿ, ಸೊ ಅಲ್ಲಿಂದ ನಿಧಾನವಾಗಿ ಆರ್ಟಿಸ್ಟ್ಗಳ ಸಂಪರ್ಕಗಳೆಲ್ಲ ಸಿಗಲಾಗಿ ಒಂದ್ ರೀತಿಯಲ್ಲಿ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಬೋತ್ ನಾಗಣ್ಣ ಸರ್ ಅಂಡ್ ನೀರ್ನಳ್ಳಿ ರಾಜು. ಅವ್ರಿಲ್ಲ ಬರೀ ಬರವಣಿಗಾರನಾಗಿ ಅವರೇ ಇಸ್ಕೊಂಡು ಅವರೆಲ್ಲ ಹೇಳ್ಕೊಟ್ಬಿಟ್ಟಿದ್ರು. ನಂಗೆ ಈ ಆರ್ಟಿಸ್ಟ್ ಹತ್ರ ಹೋಗಿ ಹೇಗೆ ಡೈಲಾಗ್ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಇಟ್ ವಾಸ್ ಅ ಫಸ್ಟ್ ಫಿಲಮ್ ವೇರ್ ಐ ಗಾಟ್ ಆಲ್ ದ ಆಪರ್ಚುನಿಟೀಸ್, ಟಕ್ಕಂತ ಓಪನ್ ಆಗೋಯ್ತು. ಸೊ ಈ ಕಡೆ ನೀವು ನಂಬ್ತಿರೋ ಇಲ್ವೋ, ಸುಧೀರ್ ಅವ್ರು ಆಕ್ಟ್ ಮಾಡ್ತಾರೆ, ಶನಿ ಮಹಾದೇವಪ್ಪನವ್ರು ಆಕ್ಟ್ ಮಾಡ್ತಾರೆ, ಲೋಹಿತಾಶ್ವ ಅವ್ರು ಆಕ್ಟ್ ಮಾಡ್ತಾರೆ, 8 ಜನ ದಿಗ್ಗಜರು ವಿಲನ್ಗಳು ಆಕ್ಟ್ ಮಾಡ್ತಾರೆ ಆ ಸಿನಿಮಾದಲ್ಲಿ. ಈ ಕಡೆ ಜೆ ಕೃಷ್ಣ ಅಂತ ಮೋಸ್ಟ್ ಅದೇನೋ ಅಂತಾರಲ್ಲ, ತುಂಬಾನೇ ಸ್ಪೀಡು ಅಂತಾರೆ, ಮಿಂಚಿದ್ದಂಗೆ ಇದ್ದಂತಹ ಕ್ಯಾಮ್ರಾಮನ್, ಅದಕ್ಕೆ ಕ್ಯಾಮ್ರಾಮನ್ ಆಗ್ತಾರೆ. ಈ ಕಡೆ ಸುರೇಶ್ ಅರಸ್ ಎಡಿಟರ್ ಆಗ್ತಾರೆ, ಥ್ರಿಲ್ಲರ್ ಮಾಸ್ಟರ್ ಫೈಟ್ ಮಾಸ್ಟರ್ ಆಗ್ತಾರೆ. ಈ ತರ ತುಂಬಾ ತುಂಬಾ ಜನರನ್ನು ನೋಡುವಂತ ಒಂದು ಸಿನಿಮಾ ನನಗೆ ಅದು ಲೇಡಿ ಪೊಲೀಸ್ ಆಗಿತ್ತು. ಅದು ಹಾಗೆ ಸಾಕ್ತಾನೆ ಪರಾಶ್ರೀ ಅಂತ ಹೇಳ್ಬಿಟ್ಟು ಒಬ್ರು ದೊಡ್ಡ ರೈಟರ್ ಇದ್ದಾರೆ. ಸಾಮಾನ್ಯವಾಗಿ ನೀವು ಈ ದೇವ್ರ ಭಕ್ತಿ ಗೀತೆಗಳು ಅದು ಇದೆಲ್ಲ ನೋಡಿದ್ರೆ ಹಿ ವಾಸ್ ದ ರೈಟರ್. ಸೊ ಅವರು ಹಲೋ ಡ್ಯಾಡಿಗೆ ರೈಟರ್ ಆಗಿರ್ತಾರೆ. ಅದರಲ್ಲೆಲ್ಲ ಒಂದಷ್ಟು ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ ಇದಕ್ಕೆಲ್ಲ ಸಂಬಂಧಪಟ್ಟಂತ ವಿಷಯ ಆ ಸಿನಿಮಾ. ಸೊ ಹೋಮ ಹವನ ಇವೆಲ್ಲ ಇದ್ದಿದ್ರಿಂದ ಪರಾಶ್ರೀನವ್ರು ಬರೀತಿರ್ತಾರೆ. ಈ ಮಧ್ಯದಲ್ಲೇ ನಾಗಣ್ಣ ಸರ್ ಕೇಳ್ತಾರೆ, ಇದನ್ನು ಏನಾದ್ರು ಬರೆಯಕ್ಕಾಗತ್ತೇನ್ರಿ? ನನಗೆ ಬಹಳ ಭಯ ಬಂದ್ಬಿಡುತ್ತೆ. ಏನಾಗುತ್ತೆ, ಒಂದ್ ಹೆಜ್ಜೆ ಓಕೆ, ಸಡನ್ ಆಗಿ 2ನೇ ಹೆಜ್ಜೆಗೂ ಜಂಪ್ ಮಾಡೋದಿದೆಯಲ್ಲ, ಒಂದೇ ಸರಿ ಮೆಟ್ಲು ನಂಗೆ ಹೋಗಿ ಜಂಪ್ ಮಾಡೋದು, ಅದು ಯಾರು? ವಿಷ್ಣು ಸರ್ ಅಂತ. ಅಲ್ಲಿ ನೀವು ಅವಕಾಶ ಕೊಟ್ರೆ ಸರ್ ರೀ, ನಿಮ್ಮನ್ನೇ ಕೇಳ್ತಾರದು ಅವಕಾಶ ಬೇರೆ ಏನ್ರಿ, ಬರೀರಿ ಕೂತ್ಕೊಂಡು. ಸೊ ಪರಾಶ್ರೀ ಅವ್ರಿಗೆ ಏನಾಗಿತ್ತು ಅಂದ್ರೆ, ಪಾಪ ತುಂಬಾ ಹಿರಿಯ ಜೀವ, ಇವತ್ತು ನನಗೆ ಕಣ್ಕಡ್ದಂಗಿದೆ. ಅವ್ರಿಗೆ ಹತ್ತತ್ರ ಒಂದು 68-70 ವಯಸ್ಸಿನ ಆಸ್ಪಾಸ್ ಅವರು ಆ ಕಾಲಕ್ಕೆನೆ. ಸೊ ಅವರು ಒಂದಷ್ಟು ಬರೀತಾ ಇದ್ರು, ಒಂದಷ್ಟು ವಿಷಯಗಳು ಬೇರೆ ಬೇರೆನೆ ಬೇಕಾಗಿದ್ರಿಂದ, ಲೇಡಿ ಪೊಲೀಸಲ್ಲಿ ನಾನು ಒಂದಷ್ಟು ವಿಷಯಗಳು ಬರ್ದಿದ್ರಿಂದ ನಾಗಣ್ಣ ಸರ್ಗೆ ಇಟ್ ಇಸ್ ಹಾರ್ಡ್ ಹಿಟ್ಟಿಂಗ್, ಡೈರೆಕ್ಟ್ ಆಗಿ ಹೊಡಿತಾನೆ ಅವನು, ಇರ್ಲಿ ಅನ್ನೋದು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಅವಕಾಶ ಕೊಟ್ಟರು. ಸಾರ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇವರು ಶ್ರೀವತ್ಸ ರಂಗನಾಥ್ ಸರ್ ಮಗ ಅಂತ ಹೇಳ್ತಾರೆ. ವಿಷ್ಣು ಸರ್ ನನ್ನ ದೂರದಿಂದ ನೋಡ್ತಾರೆ, ಎಲ್ಲವೂ ಆಗತ್ತೆ. ಅದೇನೋ ಹೇಳ್ತಾರಲ್ಲ, ಸಾರ್ ನನ್ನ ನೋಡಿದಾಗ ಅವ್ರಿಗೆ ಅಯ್ಯೋ ಅನ್ಸಿರ್ಬೋದು, ಶ್ರೀವತ್ಸ ರಂಗನಾಥನ ಮಗ ಅಂತಾನೂ ಅನ್ಸಿರ್ಬೋದು, ಒಂದು ಕರುಣೆನೂ ಬಂದಿರ್ಬೋದು. 2ನೇದು ರೈಟರ್ ಅಂತ ಅವ್ರು ನನ್ನ ಯಾವತ್ತೂ ಒಪ್ಕೊಂಡಿರ್ಲಿಲ್ಲ. ರಂಗನಾಥನ ಮಗ ತಾನೇ, ನಮ್ಮವನು, ನಮ್ಮ ತಂದವನು, ನಮ್ಮ ಜೊತೆ ಇರ್ತಾನೆ, ಓಡಾಡ್ಕೊಂಡಿರ್ತಾನೆ, ಆಮೇಲೆ ಲೇಡಿ ಪೊಲೀಸ್ ಏನೋ ಕೆಲಸ ಮಾಡಿದಾನೆ ಅಂತ ಹೇಳ್ತಾ ಇದಾರೆ. ಇರ್ಲಿ ಬಿಡಿ ನೋಡೋಣ, ಪರಾಶ್ರೀ ಬರ್ದಿದ್ದಾರೆ ತಾನೆ, ಬರ್ದಿದ್ದಾರೆ, ಕರೆಕ್ಷನ್ ಸಿಗ್ತಾನೆ, ಹೌದು ಇರ್ಲಿ ಬಿಡಿ ಅಂತ ಹೇಳ್ಬಿಟ್ರು. ಹೀಗೆ ಶುರು ಆಯ್ತು. ಅದು ಮಿಡ್ ಆಫ್ ದ ಮಾರ್ಚ್ ಇನ್ 1995 ಹಲೋ ಡ್ಯಾಡಿ ಸ್ಟಾರ್ಟ್. ಇದು ಈ ಕಡೆ ರೀ ರೆಕಾರ್ಡಿಂಗ್ ಹಂತಕ್ಕೆ ಬಂದ್ಬಿಡುತ್ತೆ. ಸೊ ನಾಗಣ್ಣ ಸರ್ ತುಂಬಾ ನಂಬಿದ್ರು ನನ್ನನ್ನು. ಅವ್ರಿಗೆ ಇವತ್ತೂ ನಾನು ತುಂಬಾ ಕೃತಜ್ಞನಾಗಿರ್ಬೇಕು. ಡಬ್ಬಿಂಗ್ ಬಿಡ್ತಾರೆ, ರೀ ರೆಕಾರ್ಡಿಂಗ್ ನೀವು ನಂಬ್ತಿರೋ ಇಲ್ವೋ, ಇವತ್ತಿನ ಈ ಕಾಲಘಟ್ಟದಲ್ಲಿ ಇವರೆಲ್ಲ ಏನ್ ಟೆಕ್ನೋ ಈ ತರ ಅದೇನಂತ ಅಡ್ವಾನ್ಸ್ಡ್ ವೇ ಆಫ್ ರೀ ರೆಕಾರ್ಡಿಂಗು ಅಂತ ಏನ್ ಹೇಳ್ತಾ ಇದಾರ, ಇದನ್ನ ರಾಜೇಶ್ ರಾಮನಾಥ್ 94 ಮಾಡ್ತಾರೆ. ಒಂದು ಸಿಂಗಲ್ ಕೀಬೋರ್ಡ್ ಇಟ್ಕೊಂಡು ಇಡೀ ಸಿನಿಮಾ ರೀ ರೆಕಾರ್ಡಿಂಗ್ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಟು ರಾಜೇಶ್ ರಾಮನಾಥ್. ನೀವು ಸಾಧ್ಯನೇ ಇಲ್ಲ, ಆಗಿನ ಕಾಲದಲ್ಲಿ ಇದನ್ನೆಲ್ಲ ತಂದೇ ಇರಲಿಲ್ಲ. ಈಗ ಬರ್ತಾ ಇದೆ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕೀಬೋರ್ಡ್ ಇಟ್ಕೊಂಡು ಏನೋ ಒಂದು ಮಾಡಿ ಅಲ್ಲಿಂದ ಇದು ಕಳಿಸಿ ಇಲ್ಲಿಂದ. ಇದು ರಾಜೇಶ್ ರಾಮನಾಥ್ 94 ಮಾಡ್ಬಿಟ್ರು. ದ ಫಸ್ಟ್ ಪರ್ಸನ್ ಟು ಇಂಟ್ರೊಡ್ಯೂಸ್ ದಟ್. ಇದನ್ನ ಹೇಳ್ತಾರಲ್ಲ, ವಿತೌಟ್ ಎನಿ ಮ್ಯೂಸಿಷಿಯನ್ಸ್ ಏನು ಇಲ್ದಂಗೆ ಆಕಾಶ್ ಇದು ಪ್ರಸಾದ್ ಲ್ಯಾಬ್ ಇದರಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋ ಕೂತ್ಕೊಂಡು ಮಾಡಿದಂತಹ ಜೀವ ಅದು ರಾಜೇಶ್ ರಾಮನಾಥ್. ಅವರ ಅಷ್ಟು ದಿನ ನಾನು ನಿಂತಿದ್ದೀನಿ ಪಕ್ಕದಲ್ಲೇನೆ. ಏನ್ ಮಾಡ್ತಾರೆ ನಮಗ್ ಗೊತ್ತಿರ್ಲಿಲ್ಲ. ನಾಗಣ್ಣ ಸರ್ ಇರಿ ಚೆನ್ನಾಗಿ ಮಾಡ್ತಾ ಇದ್ರ, ಅಲ್ಲಲ್ಲಿ ಕೇಳ್ರಿ ಅಂತ ಹೇಳ್ತಾ ಇದ್ರು, ಅಷ್ಟನ್ನೇ ನಾವು ಮಾಡ್ತಾ ಇದ್ದಿದ್ದು. ಬಟ್ ಆ ಟೈಮಲ್ಲೇ ರಾಜೇಶ್ ರಾಮನಾಥ್ ಅದನ್ನ ಮಾಡಿ ತೋರಿಸಿದಂತಹ ಜೀವ ಅದು. ಹೀಗಿರ್ಬೇಕಾದ್ರೆ ಹಲೋ ಡ್ಯಾಡಿಯ ಆ ಮುಹೂರ್ತ ಅದಾಗ್ತಿದ್ದಂಗೆ ಹೀಗೆ ಒಂದೊಂದಾಗಿ ಸ್ಟಾರ್ಟ್ ಆಗುತ್ತೆ. ಮುಹೂರ್ತ ನಾವು ಅಲ್ಲೇ ಮುಗಿಸ್ಬಿಟ್ಟು ಕಂಟಿನ್ಯೂ ಅದನ್ನು ಮುಗಿಸ್ಕೊಂಡು ರೀಡಿಂಗ್ಗೆ ಅಂತ ಅಶೋಕ ಕರ್ಕೊಂಡು ಹೋಗ್ತಾರೆ. ವಿಷ್ಣು ಸರ್ದು ಅದೊಂದು ಇರುತ್ತೆ, ಏನು ಅಂದ್ರೆ ಬಿಫೋರ್ ಮುಹೂರ್ತ ರೀಡಿಂಗ್ ಕೊಡಬೇಕು, ಇಲ್ಲ ಶೂಟಿಂಗ್ ಶುರು ಆಗಕ್ಕೆ ಮುಂಚೆ ಯಾರು ರೀಡಿಂಗ್ ಕೊಡ್ಬೇಕಾಗತ್ತೆ. ಸೊ ರೀಡಿಂಗ್ ಕೊಡೋದಕ್ಕೆ ಮುಹೂರ್ತದ ದಿವಸ ಎಲ್ಲ ಪ್ಯಾಕಪ್ ಮಾಡಿ ಅಲ್ಲೊಂದು ಶಾರ್ಟನ್ನ ತೆಗೆದು ಅಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿಗೆ ಬಂದ್ಬಿಡಿ, ಅಶೋಕ್ ಅಲ್ಲಿ ಕೂತ್ಕೊಂಡು ಕೇಳೋಣ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗ್ತೇವೆ. ಅಲ್ಲಿಯೂ ತಿರ್ಗಾ ನೀರ್ನಳ್ಳಿ ರಾಜು ಮತ್ತೆ ನಾಗಣ್ಣ ಸಾರು, ಜಿ ಕೃಷ್ಣ, ನಾನು, ಪರಾಶ್ರೀ ಅವರು ಎಲ್ಲರೂ ಬಂದಿರ್ತೀವಿ. ನಾಗಣ್ಣ ಸರ್ ನೀವು ಓದಿ ಹೇಳಿ ಅಂತ ಹೇಳ್ತಾರೆ. ಫುಲ್ಲು ಸಿನಿಮಾ ರೀಡಿಂಗ್ ಕೊಡ್ತೇನೆ.
ಒಂದು ಸಿನಿಮಾ ರೀಡಿಂಗ್ ಕೊಡ್ತಾ ಇದ್ದಾಗ ವಿಷ್ಣು ಸರ್ ನಾನು ತುಂಬಾ ಚೆನ್ನಾಗಿ ನೋಡ್ತಾ ಇದ್ರು. ಎಲ್ಲ ಆಯ್ತು, ಅವರಿಗೆ ನನ್ನ ರೀಡಿಂಗಿಗಿಂತ ಹೆಚ್ಚಾಗಿ ನನ್ನ ಈ ಶಾರೀರಿಕ ಏನಿತ್ತು ಅದಿಷ್ಟ ಆಗೋಯ್ತು ಅವ್ರಿಗೆ. ಮುದ್ದಾಗಿ ರೀಡಿಂಗ್ ಕೊಡ್ತಾನಲ್ವ ನಾಗಣ್ಣ ಅಂತಂದ್ರು. ಅಂದ್ರಂತೆ ಇವತ್ತಿಗೂ ನಾಗಣ್ಣ ಸರ್ಗೆ ಅವತ್ತು ಹೇಳಿದ್ರು, ಏನ್ರಿ ನಿಮ್ಮನ್ನ ಸರ್ ಒಪ್ಕೊಂಡ್ಬಿಟ್ರು, ತುಂಬಾ ಮುದ್ದಾಗಿ ರೀಡಿಂಗ್ ಕೊಡ್ತಾನೆ ಅಂತ, ಚೆನ್ನಾಗಿತ್ತು ಕಣ್ರಿ ಅಂತ ಅಂದ್ಬಿಟ್ರು. ಥ್ಯಾಂಕ್ಸ್ ಸರ್ ಅಂತಂದೆ. ಅವತ್ತು ಸಾರ್ಗೆ ವಿಶ್ ಮಾಡಕ್ ಹೋಗ್ತೀನಿ, ಅವ್ರು ವಿಷಯ ಮಾಡಲ್ಲ, ಹಿಂಗ ಅಂದ್ಬಿಟ್ಟು ಹೋಗ್ತಾರೆ. ಇಲ್ಲ ಅಶೋಕದಲ್ಲಿ ಅವರೇ ಹೇಳಿದ್ದು, ಅವ್ನು ತುಂಬಾ ಮುದ್ದಾಗಿ ಎಷ್ಟು ಸ್ವೀಟ್ ಆಗಿದೆ ಅಲ್ಲ ಅವ್ನ ವಾಯ್ಸು, ಎಷ್ಟು ಚೆನ್ನಾಗಿ ರೀಡಿಂಗ್ ಕೊಡ್ತಾನಲ್ವಾ ಅಂತ ಹೇಳ್ದವ್ರು. ನನ್ನ ಹತ್ರ ಮಾತಾಡ್ಲಿಲ್ಲ ಅವ್ರು, ಹೊರಡೋಗ್ತಾರೆ. ಅದಾದ್ಮೇಲೆ ಈ ಕಡೆಗೆ ಬರ್ತೀನಿ ತಿರ್ಗಾ. ಇಲ್ಲಿ ರೀ ರೆಕಾರ್ಡಿಂಗ್ ನಡೀತಾ ಇರುತ್ತೆ, ಎಲ್ಲ ಆಗ್ತಿರುತ್ತೆ. ಸಾರ್ದು ಮೋಜುಗಾರ ಸೊಗಸುಗಾರ ಡಬ್ಬಿಂಗ್ ಬರ್ತಾರೆ ಅದೇ ಪ್ರಸಾದ್ ಲ್ಯಾಬ್ಗೆ, ಅಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಗೆ. ಅವ್ರದ್ದೊಂದು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. 118 ಏನೇನೋ ಯಾವ್ದೋ ಒಂದು ದೊಡ್ಡ ಕಾರ್ ನಿಂತಿರುತ್ತೆ, KCN ಕುಮಾರ್ ಸರ್ ಅವರಿಬ್ರು ಮಾತಾಡ್ತಿರ್ತಾರೆ, ತುಂಬಾ ಸ್ಟೈಲಿಶ್. ನನ್ನ ಯಜಮಾನ ಮಾತ್ರ ಏನು ಸುಮ್ಮನೆ ಆ ಫಿಟ್ನೆಸ್ ಹಂಗೆ ನೋಡ್ತು ಅಂದ್ರೆ ಟಾಪ್ ಟು ಬಾಟಮ್ ಹಂಗೆ ನಿಂತಿರೋದು. ನಾನು ಹೋಗಿ ಅವ್ರು ಹೇಳಿದ್ರಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೋದೆ. ಅಂದ್ಬಿಟ್ಟು ಹಿಂಗಂದ್ರು, ಇದೇ ಅಂದಿದ್ದು, ಹಿಂಗಂದ್ಬಿಟ್ಟು ಹಿಂಗಂದ್ರು ಅಷ್ಟೇ, ಹತ್ರ ಬರಬೇಡಿ ಅಂತ. ಓಕೆ, ಏನೋ ಗೊತ್ತಾಗ್ಲಿಲ್ವೇನೋ ಅವ್ರಿಗೆ, ಇಲ್ಲ ಅವ್ರೇನು ಅವ್ರು ಮಾತಾಡೋ ಟೈಮ್ನಲ್ಲಿ ನಾವು ಹೋಗೋದು ತಪ್ಪಲ್ವಾ, ತಲೆಗೆ ಹಚ್ಕೊಳ್ಳಿ ಬಿಟ್ಬಿಟ್ಟೆ. 14th ಡೇ ನಾವು ಒಂದು ಹಾಲಿಡೈನ್, ಈಗ ಅದೇನೋ ಬೇರೆ ಮಾಡಿದ್ದಾರೆ, ಅದೆಲ್ಲ ಚೇಂಜ್ ಹಾಲಿಡೈನ್ ಅಂತ ಹೇಳಿ ವಿನ್ಸಮನ್ ಪಕ್ಕದಲ್ಲಿತ್ತು, ಅಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಒಬ್ರಿಂದ ಒಬ್ರಿಗೆ ಇಟ್ ವಾಸ್ ಮೇಕಿಂಗ್ ವಾಸ್ ಅಮೇಸಿಂಗ್. ಟ್ರ್ಯಾಕ್ ಅಂಡ್ ಟ್ರಾಲಿನಲ್ಲಿ ಪ್ರತಿ ಶಿಪ್ಸ್ ಕಟ್ ಮಾಡೋಣ ಅಂತ ಹೇಳಿ ಜೆ ಕೃಷ್ಣ ಮತ್ತೆ ನಾಗಣ್ಣ ಅವ್ರು ಮಾತಾಡ್ಕೋತಾರೆ. ಆಲ್ ಶಾರ್ಟ್ ಶುಡ್ ಬಿ ಆನ್ ದ ಟ್ರ್ಯಾಕ್. ಹಂಗೆ ಹೋಗ್ತಾ ಇದ್ರೆ ಹಿಂಗ್ ಇಳಿಬೇಕು ಅನ್ನೋದು ಏನೋ ಒಂದು ಟೆಕ್ನಿಕ್. ಅವೆಲ್ಲ ನಂಗೆ ಏನು ಗೊತ್ತಿರ್ಲಿಲ್ಲ ಸರ್. ಅವೆಲ್ಲ ಡೈಲಾಗ್ ಬರೆಯಕ್ಕೆ ಇಟ್ಕೊಂಡಿದ್ದಾರೆ, ಡೈಲಾಗ್ ಹೇಳ್ಕೊಡಕ್ ಇಟ್ಕೊಂಡಿದ್ದಾರೆ. ಆಮೇಲೆ ರೈಟರ್ ಅಷ್ಟೇ, ಇದಿಷ್ಟೇ ತಲೆಯಲ್ಲಿ ಇದ್ದಿದ್ದು. ಸಿನಿಮಾ ತಿಳ್ಕೊಬೇಕು ಅನ್ನೋದು ನಂಗೆ ಅಷ್ಟು ಕ್ಯೂರಿಯಾಸಿಟಿ ಇರಲಿಲ್ಲ. ರೀಸನ್, ನನ್ನ ಮನೆಯ ಹೊಟ್ಟೆ ಪಾಡು ನಡೀತಿದೆ ಅನ್ನೋದಷ್ಟೇ ನಾನು ಈ ಚಿತ್ರರಂಗಕ್ಕೆ ಬಂದಿತ್ತು. 3 ಹೊತ್ತು ಕೇಳಿದಷ್ಟು ಊಟ ಕೊಡ್ತಾರಂತೆ, ಹೋಗ್ಬೇಕಾರೆ 50 ರೂಪಾಯಿ ಕೊಡ್ತಾರಂತೆ, ಅದೇನೋ ಬರೆದ್ರೆ ಒಂದಷ್ಟು ಕೊಡ್ತಾರಂತೆ. ಲೇಡಿ ಪೊಲೀಸ್ಗೆ 7,000 ರೂಪಾಯಿ ಸಂಭಾವನೆ ನಂದು. ಹಲೋ ಡ್ಯಾಡಿಗೆ 3,500 ರೂಪಾಯಿ. ಬಿಕಾಸ್ ಏನಂದ್ರೆ ಅರ್ಧ ಪಿಕ್ಚರ್ ಬೇರೆಯವ್ರು ಬರ್ದಿದ್ರಲ್ಲ, 3,500 ರೂಪಾಯಿ. ಸರಿ ಸರ್, ಅವ್ರು 3,500 ಕೊಟ್ಟಿದ್ದೀವ್ರಿ, ನಿಮಗೆ 3,500. ಸರಿ ಸರ್. ಹಿಂಗೆ 50 ರೂಪಾಯಿ ಮಾತ್ರ ದಿನ ಸಿಗೋದು. ಈ 50 ರೂಪಾಯಿ ಬೆಳಗ್ಗೆಯ ತಿಂಡಿ, ಸಂಜೆಯ ತಿಂಡಿ, 2 ಹೊತ್ತು ಊಟ, ರಾತ್ರಿ ಹೊತ್ತು ಶೂಟಿಂಗ್ ನಡೆದ್ಬಿಟ್ರೆ ಊಟ ಗೀಟ ಎಲ್ಲ ತಿರ್ಗಾ ಸಿಗುತ್ತೆ ಸರ್. ಇದಿಷ್ಟಕ್ಕೋಸ್ಕರನೇ ಬಂದಂತ ಜೀವ. ಯಾಕೆ ಅಂತಂದ್ರೆ ನಾವು ಬೆಳೆದಿದ್ದಂಗೆ, ನನ್ನ ತಂದೆ ನನಗೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಂಗೆ. ನನ್ನ ಮನೆಯಲ್ಲಿ ಆಗಿನ ಕಾಲದಲ್ಲಿ VCR, VCP ಇದೆಲ್ಲ ಮನೆಯಲ್ಲಿ ರಾರಾಜಿಸ್ತಾ ಇತ್ತು. ನನ್ನ ತಂದೆ ನನ್ನ ಅಷ್ಟು ಮುದ್ದಾಗಿ ನೋಡ್ಕೊಂಡ್ರು. ಬಟ್ ಬೆಳೆದು ನಡೆದು ಹೋಗೋ ರೀತಿ ನೀತಿಯನ್ನ ನಮ್ಮಪ್ಪ ಹೇಳ್ಕೊಡ್ಲಿಲ್ಲ. ಬಿಕಾಸ್ ಹಿ ಹಿಮ್ಸೆಲ್ಫ್ ವಾಸ್ ಇನ್ನೋಸೆಂಟ್. ನನ್ನ ಮಗನ್ ನೋಡ್ಕೊಂಡಿದ್ದೀನಿ, ಅವ್ನು ಚೆನ್ನಾಗಿರ್ತಾನೆ ಅಷ್ಟೇ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಟಕ್ಕಂತ ಹೊಡೋಗ್ತೀನಿ, ಇದು ಅವ್ರಿಗೆ ಗೊತ್ತಿರಲಿಲ್ಲ. ಇದೆಲ್ಲರ ಮನೇಲಿ ಆಗುವಂತ ಒಂದಿದು. ಯಾರಿಗೆ ಗೊತ್ತಿರುತ್ತೆ? ಅದೊಂದು ಕಾಲ್ ಶೀಟ್ ಹಂಗ್ ಬರುತ್ತೆ ಅಂತ ಗೊತ್ತಿರಲ್ಲ, ಬಿಟ್ಬಿಟ್ರು ಹೊಟ್ಟೋಗ್ಬಿಟ್ರು. ಆಮೇಲೆ ಜೀವನ ಅವಾಗ ಹಂಗಿರ್ಲಿಲ್ಲ, ಇವಾಗೆಲ್ಲ ಪ್ಲಾನ್ಗಳು ನಡೆಯುತ್ತೆ, ಆ ಪ್ಲಾನಿಂಗ್ ಇರುತ್ತೆ. ಅವಾಗ ನಾನು, ನನ್ನ ಮಗ, ನನ್ನ ಹೆಂಡತಿ, ನಾವೆಲ್ಲ ಶಾಶ್ವತ ಕೊನೆಯವರೆಗೂ ಇರ್ತೀವಿ ಅಷ್ಟೇ. 51 ನನ್ನ ತಂದೆ ಸತ್ತಾಗ. ದಟ್ ವಾಸ್ ನಾಟ್ ಎ ಏಜ್ ಟು ಲೀವ್ ಅಟ್ ಆಲ್. ಕುಡಿತಾ ಇರ್ಲಿಲ್ಲ, ಸೇರ್ತಾ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಹಿ ವಾಸ್ ವೆರಿ ಗುಡ್ ಜೆಂಟ್ಲ್ಮನ್. ಅಂತಂದ್ರೆ ಶ್ರೀವತ್ಸ ರಂಗನಾಥ್ ಅಂದ್ರೆ ಜೆಂಟ್ಲ್ಮನ್, ದ ಮಾಸ್ಟರ್ ಇದದು. ಆ ಜೀವ ಹಂಗ್ ಬಿಟ್ಟೋಗ್ಬಿಟ್ಮೇಲೆ ನಮ್ಗೆ ಇದೇ ತರ ಇನ್ನೊಂದು ಕಾಪಾಡುತ್ತೆ ಅಂದಾಗ ಈ ಚಿತ್ರರಂಗ ಬಂತು. ಓಕೆ, ಕೊಡ್ತಿದಾರಲ್ಲ, ಮಾಡ್ತಿದಾರಲ್ಲ, ಹೋಗೋಣ ಈಗೋಣ ಇಷ್ಟೇ. ಹಿಂಗಿರ್ಬೇಕಾದ್ರೆ ಅದೆಲ್ಲ ಬರೀತಿರ್ಬೇಕಾದ್ರೆ ಅದ್ರಲ್ಲಿ ಒಂದು ಕಡೆ ಕೇಳ್ತಾರೆ, ಸರ್ ಪ್ರತಿಯೊಂದು ಈ ರೀತಿ ಅವರು ಮಾತಾಡ್ತಾ ಇದ್ದಾರಲ್ಲ, ನಾನು ಇವ್ರಿಗೆ ಹಾಕುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ಸರ್ಕಾರ ಅಂದ್ರೆ ಯಾರು, ಸರ್ಕಾರ ಅಂದ್ರೆ ಏನು ಅಂತ ಕೇಳ್ತಾರೆ ವಿಷ್ಣು ಸರ್. ಅವಾಗ ಸುಧೀರ್ ಹೇಳ್ತಾರೆ, ಇದ್ದಪ್ಪ ಇಷ್ಟು ವರ್ಷ ಆದ್ಮೇಲೆ ಕೇಳ್ತಾ ಇದಾರಲ್ಲ, ಇವಾಗ ಏನ್ ತಲೆ ಇದೆಯೋ ಅನ್ನುವಂತ ನನಗೆ ಈಗ ಡೌಟ್ ಬರ್ತಾ ಇದೆ ರೀ ಸ್ವಾಮಿ. ಸರ್ಕಾರ ಅಂದ್ರೆ ರಾಜಕೀಯ, ಸರ್ಕಾರ ಅಂದ್ರೆ ರಾಜಕಾರಣಿಗಳು, ನಾವು ಅಂದ್ರೆ ಸರ್ಕಾರ ಕಂಡ್ರಿ ಅಂದಾಗ ನೋ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಸರ್ವರನ್ನ ಕ್ರಮಬದ್ಧವಾಗಿ ರಕ್ಷಿಸೋದು ಸರ್ಕಾರ ಅನ್ನೋದು ಬರ್ದಿದೆ. That was the line which made me to go to my Vishnu sir very close. ನನ್ನ ಯಜಮಾನ್ರ ಹತ್ರ ನನ್ನನ್ನು ಕರ್ಕೊಂಡು ಹೋದಂತಹ ಲೈನ್ ಅದು. ಸರ್ವರನ್ನ ಕ್ರಮಬದ್ಧವಾಗಿ ರಕ್ಷಿಸೋದು ಸರ್ಕಾರ. ಯಾರು ಬರ್ದಿದ್ರು ನಾಗಣ್ಣ ಇದು? ಸರ್ ಅವನೇ ಬರ್ದಿರೋದು. ಎಲ್ಲಿದಾರ ಅವರು? ಸರ್ ಅಲ್ಲೇ ನಾವು ಹಿಂಗ್ ನಿಲ್ತಾ ಇದ್ವಿ ಅಂತಂದ್ರೆ, ಇವ್ರು ಜಸ್ಟ್ ಲೈಕ್ ಜೂನಿಯರ್ ಆರ್ಟಿಸ್ಟ್. ನಾವೆಲ್ಲ ದೂರದಲ್ಲಿ ನಿಂತ್ಕೋತೀವಿ ಗೊತ್ತಾ, ಶಾರ್ಟ್ಸ್ಗಳು ನಡೀತಾ ಇರ್ಬೇಕಾರೆ. ವಿಷ್ಣು ಸರ್ಗೆ ಇನ್ನೂ ಡೈಲಾಗ್ ಹೇಳ್ಕೊಡೋ ಮಟ್ಟಕ್ಕೆ ನಾನು ಬೆಳೆದಿರ್ಲಿಲ್ಲ. ಅಲ್ಲಿ ರಾಜು ಅವರೇ ಹೋಗ್ತಾ ಇದ್ರು. ಅಲ್ಲಲ್ಲೇ ಸ್ಪಾಟ್ ಕರೆಕ್ಷನ್ಸ್ ನಡೆಯೋದು. ಯಾಕೆಂತಂದ್ರೆ ಹಸಿ ಬಿಸಿ ಚಿತ್ರಗಳು, ಅಂದ್ರೆ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ನ ಅವತ್ತು ಇಟ್ಕೊಂಡು ಬರೀತಾ ಇದ್ದಂತಹ ಚಿತ್ರಗಳು.
ಅಲ್ಲಿ ಒಬ್ರು ಬಾಂಬೆನಲ್ಲಿ ಒಬ್ರು ಕಾರ್ಪೊರೇಟರ್ ಇದ್ರು, ಅವ್ರು ಇದ್ದಕ್ಕಿದ್ದಾಗ ಡೆಮಾಲಿಷ್ ಮಾಡ್ಬಿಡ್ತಾರೆ. ಈ ಅನ್ಲೈಸೆನ್ಸ್ಡ್ ಬಿಲ್ಡಿಂಗ್ ಏನೇನು ಕಟ್ಟಿರ್ತಾರೋ ಅವ್ರ ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲ. ಅವ್ರ ಮೇಲೆ ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡಂತಹ ಸಿನಿಮಾ ಅದು ಹಲೋ ಡ್ಯಾಡಿ. ಸೊ ಅವತ್ತವತ್ತು ಏನ್ ನಡೆಯುತ್ತೋ ಅದನ್ನ ಬರಿತಾ ಇರೋದ್ರಿಂದ ನಮ್ಗೆ ಸ್ಪಾಟ್ ಅಲ್ಲಿ ನಿಂತ್ಕೊಳ್ಳೋದು, ಇವತ್ತೇನ್ರಿ ವಿಷಯ, ಇದಕ್ಕೇನಾದ್ರು ಟ್ಯಾಗ್ ಮಾಡ್ಬೋದಾ, ಇದನ್ನೇನಾದ್ರು ಟ್ಯಾಲಿ ಮಾಡ್ಬೋದಾ, ಇದನ್ನ ಬರೀರಿ ಅಂದ್ರೆ ಟಕ್ಕನ್ ಬರ್ಬಿಡೋದು. ಅಂದ್ರೆ ಆ ಟೈಮಲ್ಲೇ ಅದು ನಡೀತಾ ನಡೀತಾ ಇದ್ರೆ ಹಂಗೆ ಹೇಳ್ಕೋಬೇಕು. ಬಾಂಬೆ ನಡೀತಾ, ಡೆಲ್ಲಿ ನಡೀತಾ, ಇದೇನಾದ್ರು ಕನೆಕ್ಟೆಡ್ ಆಗುತ್ತಾ, ಇವತ್ತಿನ ಸೀನ್ ಇದೇನಾದ್ರು ಬರುತ್ತಾ, ಇದನ್ನೇ ನಾವು ಕಿಚ್ಚಾಲು ಮಾಡಿದ್ದು. ಸೊ ಅಂಡರ್ ಕರೆಂಟ್ ಅಲ್ಲಿ ಇವತ್ತಿನ ರಿಯಲಿಸ್ಟಿಕ್ ಇದೇನಿದೆ, ಸ್ಟೇಟಸ್ ಏನಿದೆ ಆಫ್ ಅವರ್ ಸಿಸ್ಟಮ್, ಅದನ್ನ ಎಳೆದು ಬರೆಯುವಂತಹ ವಿಷಯಗಳು, ಅದನ್ನೇ ಹಲೋ ಡ್ಯಾಡಿ ಮಾಡಿದ್ದು ಫಸ್ಟ್ ಹಾಫ್. ಸೊ ಅದು ಯಾವಾಗ ಬರೋದು, ಕರೀರಿ ಅವನ್ನ ಅಂತಂದ್ರು, ದೂರದಲ್ಲಿ ನಿಂತಿದ್ರೆ ರವಿ ಅಂತಂದ್ರು. ನಾನು ಯಾರನ್ನೋ ಕರೀತಿದ್ದಾರೆ, 15 ದಿವಸ ಆಗ್ಬಿಟ್ಟಿದೆ ಶುರು ಆಗಿ, ನಮ್ಮನ್ನ ಮಾತಾಡ್ತಾನೆ ಇಲ್ಲ ವಿಷ್ಣು ಸರ್. ಹಿಂಗ್ ನಮ್ಗೆ ಯಾಕೆ, ರಾಜು ಅವ್ರು ಮಾತ್ರ ಪಾಪ ಬರ್ಕೊಳ್ಳೋರು, ವಿಷ್ಣು ಸರ್ ಡೈಲಾಗ್ ಮಾತ್ರ ಬರ್ಕೊಂಡು ಹೋಗಿ ಹೇಳೋರು. ನಾನು ಈ ಕಡೆ ಸುಧೀರಣ್ಣ ಪರಿಚಯ ಆಗ್ಬಿಟ್ಟಿದ್ರು, ಈ ಕಡೆ ಲೋಹಿತಾಶ್ ಅವ್ರ ಪರಿಚಯ ಆಗ್ಬಿಟ್ಟಿದ್ರು. ಅವ್ರಿಗೆ ಏನಾರು ಬೇಕಾದ್ರೆ ಹೇಳೋದು, ದೂರದಲ್ಲಿ ನಿಂತ್ಕೊಂಡು ನೋಡೋದು. ವಿಷ್ಣು ಸರ್ ನೋಡೋದಷ್ಟೇ ನಮಗೆ ಒಂದು ಖುಷಿ. ಅದೆಲ್ಲ ಆದ್ಮೇಲೆ ಹೋಗಿದ ತಕ್ಷಣ ಸಾರ್ ಕರೀತಾ ಇದಾರೆ ನೋಡ್ರಿ ಅಂತಂದ್ರೆ, ಸರ್ ನಮಸ್ತೆ ಸರ್ ಅಂತಂದ್ರೆ, ವಾಟ್ ಮೇಡ್ ಯು ಟು ರೈಟ್ ದಿಸ್ ಲೈನ್, ಸರ್ವರನ್ನ ಕ್ರಮಬದ್ಧವಾಗಿ ರಕ್ಷಿಸುವುದು ಸರ್ಕಾರ ಅಂತ ಹೆಂಗ್ ಬರ್ದೆ ನೀನು? ಸರ್ ಐ ಆಮ್ ಅಗೇನ್ಸ್ಟ್ ಟು ದಿಸ್ ಪೊಲಿಟಿಕಲ್ ಅಂಡ್ ಪೊಲಿಟಿಷಿಯನ್ಸ್ ಅಂಡ್ ದಿಸ್ ಸಿಸ್ಟಮ್ ಸರ್. ನನ್ಗಿದಾಗಲ್ಲ, ಇರೋದನ್ನ ಇದ್ದಿದ್ದಾಗ ಹೇಳಕ್ ನಂಗೆ ಇಷ್ಟ. ದಿಸ್ ಇಸ್ ಸರ್ಕಾರ, ದಿಸ್ ಇಸ್ ಗೌರ್ಮೆಂಟ್ ಅಂತ ಹೇಳಕ್ ಇಷ್ಟಪಟ್ಟೆ ನಾನು ಬರ್ದೆ ಸರ್. ನನ್ನ ಪ್ರಕಾರ ಇದು, ಅವ್ರ ಪ್ರಕಾರ ಏನು ಸುಧೀರ್ ಸರ್ ಹೇಳಿದ್ರು, ಚಪ್ಪಲಿ ಹಾಕೊಂಡಂಗೆ ಹಾಕೊಂಡು ಎಕ್ಕಡ ತರ ಮೆಟ್ಟದ್ ನಿಲ್ಲೋದ್ರಿ ಕಣ್ರಿ ಸರ್ಕಾರ ಅನ್ನೋದೆಲ್ಲ ಇದೆಯಲ್ಲ, ಅದು ಇವತ್ತಿನ ರಾಜಕಾರಣಿಗಳು ಸರ್. ಅದಲ್ಲ ಅಂತ ಹೇಳೋದೆ ದಟ್ ರೆಬಲಿಯನ್ ಕ್ಯಾರೆಕ್ಟರ್ ಸರ್. ಅದು ನಾನು ನಿಮಗೆ ಬರ್ದೆ ಸರ್, ಕಮ್ ಅಂತ ಹೇಳ್ಬಿಟ್ಟು ಹೆಗಲ್ ಮೇಲೆ ಕೈ ಹಾಕೊಂಡು ನಿಧಾನವಾಗಿ ಕರ್ಕೊಂಡು ಹೋದ್ರು. ದಟ್ ವಾಸ್ ದ ಫಸ್ಟ್ ಮೀಟ್. ಸೊ ಅಲ್ಲಿಂದ ಅವತ್ತು ಹೆಗಲ್ ಮೇಲೆ ಕೈ ಹಾಕಿದ್ದು ಸರಿ ಸುಮಾರು 9 ವರ್ಷಗಳ ಕಾಲ ಅವರ ತಕ್ಕೆಯಲ್ಲಿ ಇಟ್ಕೊಂಡು ಎಲ್ಲವನ್ನು ಕೊಟ್ಟು, ಹೆಸರು ಎಲ್ಲ ಆದ್ಯತೆ ಸ್ಥಾನ ಮಾನಗಳನ್ನೆಲ್ಲ ಕಟ್ಕೊಟ್ಟು ಆಮೇಲೆ ಹೊರಗಡೆ ಬಿಟ್ಟು. ಸೊ ಲೈಕ್ ದಟ್ ವಿಷ್ಣು ಸರ್ ಅವ್ರ ಸಂಪರ್ಕಕ್ಕೆ ಬಿದ್ದೆ. ಅದಾದ್ಮೇಲೆ ಹೀಗೆ ನಡೀತಾ ಇರ್ಬೇಕಾದ್ರೆ ಪೊಲೀಸ್ ಸ್ಟೋರಿ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾಗೆ ಬರೀತೀರಾ ಅಂತ ಹೇಳಿ ಜೆ ಕೃಷ್ಣ ಮತ್ತೆ ತ್ರಿಲಮಂಜು ಮಾಸ್ಟರ್ ಮತ್ತೆ ನನಗೆ ಒಂದು ಅವಿನಾಭಾವ ಸಂಬಂಧ. ಈ ಕಡೆ ಬಂದ್ರೆ ಜೆ ಕೃಷ್ಣನ್ ಜೊತೆನೂ ಹಾಗೆ, ಯಾಕೆಂದ್ರೆ ಜೆ ಕೃಷ್ಣ ವಾಸ್ ದ ರೈಟರ್ ಫಾರ್ ಕ್ಯಾಮ್ರಾಮನ್ ಫಾರ್ ಎಲ್ಲ ಲೇಡಿ ಪೊಲೀಸ್ ಹಲೋ ಡ್ಯಾಡಿ. ಅದಾದ್ಮೇಲೆ ಈ ಕಡೆ ಮಂಜು ಮಾಸ್ಟರ್ ಹಲೋ ಡ್ಯಾಡಿ, ಲೇಡಿ ಪೊಲೀಸ್ ಫೈಟ್ ಮಾಸ್ಟರ್. ಸೊ ಇಬ್ರು ಒಂದು ಒಂದು ಬಲ ಅಂತ ಒಂದು ಸಪೋರ್ಟ್ ಸಿಗತ್ತೆ. ಅವ್ರು ಏನೇ ಪಿಕ್ಚರ್ಗಳು ಮಾಡಿದ್ರು ಕರೀತಾ ಇದ್ರು, ಅಲ್ಲಿ ಸಂಭಾಷಣೆಗಳನ್ನ ಬರೀತಾ ಇದ್ದೆ. ಮಾಸ್ಟರ್ ಹೀಗೆ ಅಂತಂದ್ರು, ಪೊಲೀಸ್ ಸ್ಟೋರಿ ಮೇಲೆ ಒಂದು ಬರಿಬೇಕು ಅನ್ನೋ ಒಂದು ಆಸೆ ಬಂದ್ರು ಕೂಡ ಒಂದು ಭಯ ಅನ್ನೋದೊಂದಿತ್ತು. ಯಾಕೆ ಅಂತಂದ್ರೆ ಅದೊಂದು ವಿಭಿನ್ನವಾದ ಒಂದು ಸಬ್ಜೆಕ್ಟ್. ಆ ಕಾಲಘಟ್ಟದಲ್ಲಿ ಗ್ಯಾಂಗ್ಸ್ ಆಫ್ ಯುಗೆ ತರ, ಏನ್ರಿ ಇದು ಈ ತರನ ಹಸಿ ಬಿಸಿ ಚಿತ್ರ, ಹಿಂಗೆಲ್ಲ ಹಂಗೆಲ್ಲ ಅನ್ನೋ ತರ ನನಗೆ ಡೈಜೆಸ್ಟ್ ಆಗ್ತಾ ಇರ್ಲಿಲ್ಲ. ನಾ ಹೇಳೋದೇನು ಅಂದ್ರೆ, ಆಡಿಯನ್ಸ್ ದೇ ವೆರಿ ಮಚ್ ಅದೇನೋ ಹೇಳ್ತಾರಲ್ಲ, ಹಿಂಗೆ ಹೋಗ್ತಾ ಇದಾರೆ. ಅವತ್ತು ನಾನು ಹಿಂಗೆ ಇದ್ದೆ. ಆ ಕಥೆನ ಹೇಳ್ದಾಗ ಹೆದರ್ಬಿಟ್ಟೆ. ನಾವು ಇಲ್ಲಿ ಗಾಂಧಿ ಬಜಾರಲ್ಲಿ ಆ ಕಥೆಯನ್ನ ಕೇಳ್ತೀವಿ, ಹೆದರ್ಬಿಡ್ತೀವಿ, ಆಮೇಲೆ ಬೇಡ ಅನ್ನೋ ತರ ಹೊರಟೋಗ್ತೀವಿ. ಯಾಕೆ ಅಂತಂದ್ರೆ ವಿಷ್ಣು ಸರ್ ಅನ್ನೋ ಒಂದು ಪವರ್ ಹಿಂದ್ಗಡೆ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಏನೋ ಬರಿತಾ ಇದೀವಿ, ಆಲ್ ಆಫ್ ಎ ಸಡನ್ ಈ ತರ ಹಸಿ ಬಿಸಿ ಚಿತ್ರನ ರಸ್ಟಿಕ್ ಟು ದ ಕೋರ್ ರಾ. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನೊಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೇಳೋದೇನು ಅಂದರೆ, ಆಡಿಯನ್ಸ್ ದೇ ವೆರಿ ಮಚ್ ಅದೇನೋ ಹೇಳ್ತಾರಲ್ಲ, ಹಿಂಗೆ ಹೋಗ್ತಾ ಇದ್ದಾರೆ. ಅವತ್ತು ನಾನು ಹಿಂಗೆ ಇದ್ದೆ. ಆ ಕಥೆನ ಹೇಳ್ದಾಗ ಹೆದರ್ಬಿಟ್ಟೆ. ರೀಡಿಂಗ್ ಕೊಡ್ತಾ ಇದ್ರೇನೆ ಬೆಂಕಿ ಉಗುಳ್ತಾ ಇದಾರೇನೋ ಅನ್ನೋ ಥರ ಇತ್ತು. ಒಂಥರ ಡೈಜೆಸ್ಟ್ ಆಗಲಿಲ್ಲ. ನನ್ನ ಮಕ್ಕಳು ಇಂಡಸ್ಟ್ರಿ ಹಾಳು ಮಾಡ್ಬಿಟ್ರು, ಅದು ಇದು ಎಲ್ಲ ಬೈದ್ಬಿಡ್ತಾರೆ. ಕೇವಲ ಈ 18ರಿಂದ 20-25 ಲಕ್ಷದಲ್ಲಿ ಫಿನಿಶ್ ಮಾಡಿದಂಥ ಸಿನಿಮಾ 20 ಕೋಟಿ ಮಾಡುತ್ತೆ ಆ ಸಿನಿಮಾ. ಆಗಿನ ಕಾಲದಲ್ಲಿ ವೇರ್ ಇಸ್ 36 lakhs, ವೇರ್ ಇಸ್ 20 crores. ವಿಷ್ಣುವರ್ಧನ್ ಸರ್ ಹತ್ರ ಯಾರೋ ಕಥೆಯನ್ನು ತೆಗೆದುಕೊಂಡು ಬಂದಾಗ ಡೈರೆಕ್ಟ್ ಅವ್ರು ಹೇಳಿದೊಂದು ಮಾತು, ದಯವಿಟ್ಟು ಸಾಯಿ ಕುಮಾರ್ ಹತ್ರ ಹೋಗಿ.
ಸೆಲ್ವಂ ಅವರ ಮತ್ತು ಡೇವಿಡ್ ಅವರ ಕಾಂಬಿನೇಷನ್ ಅಲ್ಲಿ ಸ್ಕ್ರೀನ್ ಪ್ಲೇ ಫೈನಲೈಸ್ ಆಗುತ್ತೆ. ಈಗ ರೈಟರ್ ಯಾರು ಅಂತಂದ್ರೆ ಈಗ ರಾಕ್ಲೈನ್ ಸರ್ ನನ್ನ ಕರೀತಾರೆ. ಎಲ್ಲ ಆಯ್ತು, ಅಗ್ನಿ APS ನಡೀತು. ಏನು ಸಾಯಿ ಕುಮಾರ್ನ ನೋಡಕ್ಕಾಗ್ತಿಲ್ಲ, ಬೆಂಕಿ ತರ ಇದ್ದಾನ ಮನುಷ್ಯ. ಹೇಳ್ತಾಳೆ ಅಗ್ನಿ ಅದ್ ಹಂಗಲ್ಲ, ಗೊತ್ತಮ್ಮ, ಗೊತ್ತು 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 ನೀನ್ ಹೇಳ್ತಾನೆ ನಂಗೆ ಚೆನ್ನಾಗಿ ಗೊತ್ತು ಅಗ್ನಿ. ನಾನು ಹಲೋ ಡ್ಯಾಡಿನಲ್ಲೇ ಕೈಯಲ್ಲಿ ಗಂಧ್ ಹಿಡ್ಕೊಂಡು ಹಿಂದೆ ಅಂತ ಒಂದು ಆವಾಜ್ ಹಾಕ್ಬಿಟ್ರೆ ಅಂತ ಬರ್ದಿದ್ದೆ ನಾನು. ನನ್ನ ಯಜಮಾನ್ರು ರೇಗ್ಬಿಟ್ರು. ಅದು ದೊಡ್ಡ ಸೀನು, ನೀವು ನೋಡಿ ಹಲೋ ಡ್ಯಾಡಿನ. ರಾಕ್ಲೈನ್ ಸರ್ಗೆ ಒಂದು ದೊಡ್ಡ ಮೊತ್ತದ ಅಮೌಂಟ್ಗೆ ಸಿನಿಮಾ ಸೇಲ್ ಆಗುತ್ತೆ. ಎಲ್ರೂ ಕರೀತಾರೆ ಚಾಮುಂಡೇಶ್ವರಿನಲ್ಲಿ. ಅದು ಹೃದಯ ವೈಶಾಲ್ಯತೆ ಆ ಒಂದು ನಿರ್ಮಾಪಕರಿಗಿದ್ದು. ಪೊಲೀಸ್ ಸ್ಟೋರಿ ಮೇಲೆ ಒಂದು ಬರಿಬೇಕು ಅನ್ನೋ ಒಂದು ಆಸೆ ಬಂದ್ರು ಕೂಡ ಒಂದು ಭಯ ಅನ್ನೋದೊಂದಿತ್ತು. ಯಾಕೆ ಅಂತಂದ್ರೆ ಅದೊಂದು ವಿಭಿನ್ನವಾದ ಒಂದು ಸಬ್ಜೆಕ್ಟ್. ಆ ಕಾಲಘಟ್ಟದಲ್ಲಿ ಗ್ಯಾಂಗ್ಸ್ ಆಫ್ ಯುಗೆ ತರ ಏನ್ರಿ ಇದು, ಈ ತರನ ಹಸಿ ಬಿಸಿ ಚಿತ್ರ, ಹಿಂಗೆಲ್ಲ ಹಂಗೆಲ್ಲ ಅನ್ನೋ ತರ ನನಗೆ ಡೈಜೆಸ್ಟ್ ಆಗ್ತಾ ಇರ್ಲಿಲ್ಲ. ಹೇಳೋದೇನು ಅಂದ್ರೆ ಆಡಿಯನ್ಸ್ ದೇ ವೆರಿ ಮಚ್ ಅದೇನೋ ಹೇಳ್ತಾರಲ್ಲ, ಹಿಂಗೆ ಹೋಗ್ತಾ ಇದಾರೆ. ಅವತ್ತು ನಾನು ಹಿಂಗೆ ಇದ್ದೆ. ಆ ಕಥೆಯನ್ನ ಹೇಳ್ದಾಗ ಹೆದರ್ಬಿಟ್ಟೆ. ನಾವು ಇಲ್ಲಿ ಗಾಂಧಿ ಬಜಾರಲ್ಲಿ ಆ ಕಥೆಯನ್ನ ಕೇಳ್ತೀವಿ, ಹೆದರ್ಬಿಡ್ತೀವಿ, ಆಮೇಲೆ ಬೇಡ ಅನ್ನೋ ತರ ಹೊರಟೋಗ್ತೀವಿ. ಯಾಕೆ ಅಂತಂದ್ರೆ ವಿಷ್ಣು ಸರ್ ಅನ್ನೋ ಒಂದು ಪವರ್ ಹಿಂದ್ಗಡೆ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಏನೋ ಬರಿತಾ ಇದೀವಿ, ಆಲ್ ಆಫ್ ಎ ಸಡನ್ ಈ ತರ ಹಸಿ ಬಿಸಿ ಚಿತ್ರನ ರಸ್ಟಿಕ್ ಟು ದ ಕೋರ್ ರಾ ಡೈರೆಕ್ಟ್ ಒಬ್ಬ ಪೊಲೀಸ್ ಆಫೀಸರ್ ಹಿಂಗ್ ಮಾತಾಡ್ತಾನೆ ಹಂಗೆ ಮಾತಾಡ್ಬೇಕು ಅಂತ ಹೇಳುವಂತ ಒಂದ್ ಕಡೆ ಇದು ಇವ್ರಿಬ್ರಿಗಿಂತ ನನಗೆ ತುಂಬಾನೇ ಪ್ರೇರೇಪಿಸಿ ತುಂಬಾನೇ ಒಂಥರ ಎಮೋಷನಲ್ ಆಗಿ ಕಂಡಂತ ಕ್ಯಾರೆಕ್ಟರ್ ಡೇವಿಡ್ ಅವರು. ರೀಡಿಂಗ್ ಕೊಡ್ತಾ ಇದ್ರೇನೆ ಬೆಂಕಿ ಉಗುಳ್ತಾ ಇದಾರೇನೋ ಅನ್ನೋ ತರ ಇತ್ತು. ಒಂಥರ ಡೈಜೆಸ್ಟ್ ಆಗ್ಲಿಲ್ಲ, ಬಂದ್ಬಿಟ್ಟೆ ಹೊರಗಡೆ. ಸಿನಿಮಾ ಇಟ್ ವಾಸ್ ಅನ್ ಅಮೇಸಿಂಗ್ ಹಿಟ್. ತ್ರಿಭುವನ್ ಇವತ್ತಿಲ್ವೇ ಇಲ್ಲ. ಆ ತ್ರಿಭುವನಲ್ಲಿ ಒಂದು ಫ್ರೀ ಶೋ ಹಾಕ್ತಾರೆ, ಬೈತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಹುಚ್ಚ ನನ್ನ ಮಗ, ಕಿತ್ತೋ ನನ್ನ ಮಗ, ಆ ತರ ಮಗ, ಈ ತರ ನನ್ನ ಮಗ. ಯಾರಿಗೆ? ಜೆ ಕೃಷ್ಣನ್ಗೆ, ಥ್ರಿಲ್ಲರ್ ಮಂಜುಗೆ, ಸಾಯಿ ಕುಮಾರ್ಗೆ, ಬಿಗ್ ಪ್ರೊಡ್ಯೂಸರ್ಸ್, ಬಿಗ್ ಶಾಟ್ ಡಿಸ್ಟ್ರಿಬ್ಯೂಟರ್ಸ್, ಟೆಕ್ನಿಷಿಯನ್ಸ್. ನನ್ನ ಮಕ್ಕಳು ಇಂಡಸ್ಟ್ರಿನ ಹಾಳು ಮಾಡ್ಬಿಟ್ರು, ಅದು ಇದು ಎಲ್ಲ ಬೈದ್ಬಿಡ್ತಾರೆ. ಅವ್ರು ಹೋಯ್ತು, ನೀವು ನಂಬ್ತಿರೋ ಇಲ್ವೋ, ಕೇವಲ ಈ 18ರಿಂದ 20-25 ಲಕ್ಷದಲ್ಲಿ ಫಿನಿಶ್ ಮಾಡಿದಂಥ ಸಿನಿಮಾ. ಅವರ ಆ ಒಂದು ಪ್ರೆಷರ್ ಇತ್ತಲ್ಲ, ಅದಕ್ಕೆ ಕೇವಲ ಒಂದು 30-35 ಲಕ್ಷಕ್ಕೆ ಮಾರ್ಬಿಡ್ತಾರೆ ಆ ಸಿನಿಮಾನ. ಡು ಯು ನೋ ಹೌ ಮಚ್ ಇಟ್ ಮೇಡ್? ಡು ಯು ನೋ? 20 ಕೋಟಿ ಮಾಡುತ್ತೆ ಆ ಸಿನಿಮಾ ಆಗಿನ ಕಾಲದಲ್ಲಿ. ವೇರ್ ಇಸ್ 36 lakhs? ವೇರ್ ಇಸ್ 20 crores? ಒಂದರಿಂದ ಒಂದು ಈ ಕಡೆ 4-5 ಕೋಟಿ. ತೆಲುಗು ಒಂದರಲ್ಲೇ ನಿಮ್ಗೆ ಒಂದು 6 ಕೋಟಿ ಬರುತ್ತೆ. ತಮಿಳು, ಹಿಂದಿ, ಮಲಯಾಳಂ ನೀವು 1:10 ಅಂತ ಲೆಕ್ಕ ಹಾಕಿದ್ರು 3 ಕೋಟಿ 60 ಲಕ್ಷ ಆಗುತ್ತೆ. ಯಾವ ಮಟ್ಟಕ್ಕೆ ಮಾಡತ್ತೆ ಅಂತಂದ್ರೆ ಎವ್ರಿ ಒನ್ ಸುಮ್ಮನೆ ಹಿಂಗ್ ಶೇಕ್ ಆಗ್ಬಿಟ್ರು. ಸಾಯಿ ಕುಮಾರ್ ಆ ಸಿನಿಮಾ ಮಾಡಿದ್ಮೇಲೆ ವಿಷ್ಣುವರ್ಧನ್ ಸರ್ ಹತ್ರ ಯಾರೋ ಕಥೆಯನ್ನ ತೆಗೆದುಕೊಂಡ್ ಬಂದಾಗ ಡೈರೆಕ್ಟ್ ಅವ್ರು ಹೇಳಿದೊಂದು ಮಾತು, ದಯವಿಟ್ಟು ಸಾಯಿ ಕುಮಾರ್ ಹತ್ರ ಹೋಗಿ. ಪೊಲೀಸ್ ಅಂದ್ರೆ ಸಾಯಿ ಕುಮಾರ್ ಅಂದ್ರೆ ಪೊಲೀಸ್. ವಿ ಕಾಂಟ್ ಶೇಕ್. ಪೊಲೀಸ್ ಆಫೀಸರ್ ಪಾತ್ರ ನೀವು ಮಾಡ್ಬೇಕು ಸರ್ ಅಂತ ಬರ್ತಾರೆ. ಸಾರ್ ಹೇಳೋದೊಂದೇ ಮಾತು, ಸಾಯಿ ಕುಮಾರ್ ಒಂದು ಬ್ರ್ಯಾಂಡ್ ಇದೆಯಲ್ಲ ಈಗ, ಅದನ್ನ ಯಾರು ಶೇಕ್ ಮಾಡಕ್ಕಾಗಲ್ಲ. ಹಿ ಹ್ಯಾಸ್ ಕ್ರಿಯೇಟೆಡ್ ಸಮ್ ಚಾರ್ಮ್ ಫಾರ್ ದ ಪೊಲೀಸ್. ಆ ಟೈಮಲ್ಲಿ ಹಂಗಿತ್ತು. ರಿಯಲ್ ಪೊಲೀಸ್ ಆಫೀಸರ್ನ ತಂದು ತೋರಿಸ್ಬಿಟ್ರು. ಯಾರು? ಈ ಟೀಮ್, ಜೆ ಕೃಷ್ಣ, ಥ್ರಿಲ್ಲರ್ ಮಂಜು, ಡೇವಿಡ್, ಸಾಯಿ ಕುಮಾರ್ ಸರ್, 4 ಜನ, 4 ಪಿಲ್ಲರ್. ವಾಟ್ ಈಸ್ ಪೊಲೀಸ್ ಅನ್ನೋದು ತೋರಿಸ್ಬಿಟ್ರು. ಈ ಟೈಮಲ್ಲೇ ನನಗೆ ಬಂದಂತ ವಿಷಯ ಯಾವುದು ಅಂತಂದ್ರೆ ದಟ್ ವಾಸ್ ಅಗ್ನಿ APS. ಯಾಕೆಂದ್ರೆ ಪಾಪ ಡೇವಿಡ್ ಅವ್ರಿಗೆ ಬರೆಯಕ್ ಬರ್ತಾ ಇರ್ಲಿಲ್ಲ, ಎಮೋಷನಲ್ ಆಗಿ ಹೇಳ್ತಾ ಇದ್ರು. ಅದನ್ನ ಕ್ಯಾಚ್ ಮಾಡಿ ಎಲ್ಲವನ್ನು ಮಾಡಿ ತಂದು ಒಂದು ಕೂಡಿಸಿ ಏನೋ ಒಂದು ಮಾಡಬೇಕು. ಅದನ್ನ ಆ ಟೀಮ್ ತುಂಬಾ ಕಷ್ಟಪಟ್ಟು ಮಾಡಿತ್ತು. ಮೊನ್ನೆ ಸತ್ತಾಗ್ಲೂ ಪಾಪ ಅಗ್ನಿ APS ರೈಟರ್ ಡೇವಿಡ್ ಅಂತ ಹಾಕಿದ್ರೆ ಎಷ್ಟೋ ಜನ. ಅಲ್ಲ, ಪೊಲೀಸ್ ಸ್ಟೋರೀಸ್ ಸೃಷ್ಟಿಕರ್ತ ಡೇವಿಡ್, ತದನಂತರ ಬರೋದು ಅಗ್ನಿ APS. ಎಲ್ಲ ಆಯ್ತು. ರಾಕ್ಲೈನ್ ಸರ್ ಕರೀತಾರೆ, ಸೆಲ್ವಂ ಅನ್ನೋರು ಅದಕ್ಕೆ ಕಥೆಯನ್ನ ತರ್ತಾರೆ. ಡೇವಿಡ್ ಅದು ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ತಾರೆ. ಸೆಲ್ವಂ ಅವರ ಮತ್ತು ಡೇವಿಡ್ ಅವರ ಕಾಂಬಿನೇಷನ್ ಅಲ್ಲಿ ಸ್ಕ್ರೀನ್ ಪ್ಲೇ ಫೈನಲೈಸ್ ಆಗುತ್ತೆ. ಈಗ ರೈಟರ್ ಯಾರು ಅಂತಂದ್ರೆ ಈಗ ರಾಕ್ಲೈನ್ ಸರ್ ನನ್ನ ಕರೀತಾರೆ. ಹೋಗಿದ ತಕ್ಷಣ ಬೇಡ ಅಣ್ಣ, ಎಲ್ರು ತುಂಬಾ ಬೈತಾ ಇದಾರೆ, ಸಿನಿಮಾ ಸಕ್ಸಸ್, ಬಟ್ ಡೈಲಾಗ್ಸ್ ಎಲ್ಲ ತುಂಬಾ ಬೈತಾ ಇದಾರೆ. ರಾಕ್ಲೈನ್ ಸರ್ ಅವರ ಮಾತು ಎಷ್ಟು ಚಂದ ಇತ್ತು ಅಂದ್ರೆ, ರವಿ ನೀನ್ ಬರೀದೆ ಹೋದ್ರು ಇನ್ನೊಬ್ಬ ಬರೀತಾನೆ, ನಾನ್ ಸಿನಿಮಾ ಮಾಡೋದು ಗ್ಯಾರಂಟಿ, ನೀನ್ ಇರ್ತೀಯೋ ಇಲ್ವೋ ಅದನ್ನ ನೀನ್ ಯೋಚನೆ ಮಾಡ್ಕೊಂಡು. ಎಷ್ಟೋ ಗೊತ್ತಾ ಇದೆಯಾ ಸಂಭಾವನೆ? 7,000 ರೂಪಾಯಿ ಕೊಡ್ತಾ ಇದಾರೆ. 15,000 ರೂಪಾಯಿ ಕೊಡ್ತೀನಿ. ಓಕೆ, 15,000. ಇದು 1996 ಮತ್ತು 97 ಇದು ಅಂತ್ಯ, ಇದು ಬಿಗಿನಿಂಗ್ ಅನ್ಕೊಡಿ. 15 ಕೊಡ್ತೀನಿ, 5 ಈಗ ಕೊಡ್ತೀನಿ, 5 ರೀಡಿಂಗ್ ಕೊಟ್ಟಾಗ ಕೊಡ್ತೀನಿ, 5
ಅವ್ರೇನಾದ್ರು ನೀನ್ ಸ್ಪಾಟಲ್ಲಿ ಇರಬೇಕು ಅಂದ್ರೆ ಸ್ಪಾಟಲ್ಲಿ ಇರ್ಬೇಕಾಗತ್ತೆ. ಅದು ಕೂಡ ಕರೆಂಟ್ ಸಿನಾರಿಯೋ. ಇಲ್ಲ ಅಂತಂದ್ರೆ ಮೊದಲೇ ಕೊಟ್ಟು ಕಳಿಸ್ಬಿಡ್ತೀನಿ. ಆನಂದ್ ಪಿ ರಾಜು ಸರ್ ಡೈರೆಕ್ಟರ್, ಅವ್ರು ಹೇಳ್ತಾರೆ ಇಲ್ಲ ರವಿ ನಂಗೆ ಸ್ಪಾಟಲ್ಲಿ ಬೇಕು. ಅವ್ನು ನೋಡಿದೀನಿ, ಅವನೆಲ್ಲ ಸಿನಿಮಾದಲ್ಲೂ ಇರ್ತಾನೆ, ಈ ಸಿನಿಮಾದಲ್ಲೂ ಇರ್ತೀನಿ ಸರ್. ಸರಿ, ನೀನೆಲ್ಲ ಮುಗಿಸ್ಕೊಂಡ್ಮೇಲೆ ನಿನಗೆ 5,000 ರೂಪಾಯಿ ಕೊಡ್ತೀನಿ, ದಿನದ ಖರ್ಚು ವೆಚ್ಚ ಅಂತ 100 ರೂಪಾಯಿ ಕೊಡ್ತೀನಿ. ಈಗ 100 ರೂಪಾಯಿಗೆ ಬಂದು ನಿಂತ್ಕೊಂಡೆ. ಅದು ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಫಾರ್ ಅಸ್ ಇನ್ ದೋಸ್ ಡೇಸ್ ಸರ್. 3,000 ರೂಪಾಯಿ ಅಮ್ಮನ ಕೈಗೆ 1,000 ರೂಪಾಯಿ ಕೊಟ್ಬಿಟ್ಟ ಅಂತಂದ್ರೆ, ಬಂದಿರೋ ಸಂಭಾವನೆ ಅಮ್ಮನ ಕೈಗೆ ಕೊಟ್ಬಿಟ್ಟ ಅಂತಂದ್ರೆ, ಇನ್ನು 2,000 ಎಲ್ಲ ಓಡಾಡ್ಬೋದಲ್ಲ, ಬೇಕಾಗಿರೋದು ತಿನ್ಬೋದಲ್ಲ. ನಾನು ತಿಂಡಿ ಪೋತ ಸರ್, ನಂಗೇನಾದ್ರು ತಿನ್ಬೇಕು ಅನ್ನೋ ಒಂದು ಆಸೆ. ಈ ಥರದಲ್ಲಿ ಬಂದು ಎಲ್ಲ ಆಯ್ತು, ಅಗ್ನಿ APS ನಡೀತು. ಏನು ಸಾಯಿ ಕುಮಾರ್ನ ನೋಡಕ್ಕಾಗ್ತಿಲ್ಲ, ಬೆಂಕಿ ತರ ಇದ್ದಾನ ಮನುಷ್ಯನ. ಅದರಲ್ಲಿ ಡೇವಿಡ್ ಬೇರೆ ಬಂದು ರವಿ ಅದ್ ಬೇಕು, ರವಿ ಇದ್ ಬೇಕು, ರವಿ ಹಿಂಗ್ ಬೇಕು, ರವಿ ಹಿಂಗ್ ಬೇಕು ಅಂತ ಅವ್ರು ಬರೀತಾರೆ. ಅಲ್ಲಿ ಶುರು ಮಾಡಿದೆ ಸರ್ ಬರೆಯೋದಕ್ಕೆ. ನನಗೆ ಸಾಯಿ ಕುಮಾರ್ ಡೈಲಾಗ್ ಬರೆಯೋದು ಅಂದ್ರೆ ಇಟ್ ವಾಸ್ ಜಸ್ಟ್ ಲೈಕ್ ಎ ರಿದಮ್ ಟು ದ ಸಾಂಗ್ ಸರ್. ನನಗೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಪರಶಕ್ತಿಯಿಂದ ಪರಾಶಕ್ತಿ ಆದಿಶಕ್ತಿ ಚಾಮುಂಡಿ ಮಹಿಷಾಸುರ ಮರ್ದಿನಿ ಅಂತ ಕರ್ಸ್ಕೊಳ್ಳಿ, ಇವಳು ನಮ್ಗೆ ಏನಮ್ಮ ಸಹಾಯ ಮಾಡ್ತಾಳೆ. ಅಧರ್ಮನ ಮೆಟ್ಟು ನಿಂತು ಧರ್ಮನ ಕಾಪಾಡಬೇಕಾದ್ರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಇವಳಿಗೆ ಬೇಡ ಬೇಡ ಅನ್ನೋ ಶಕ್ತಿಯನ್ನ ಕೊಟ್ಟು ಇವಳಿಗೆ ಮಹಿಷಾಸುರನ ಮರ್ದನ ಮಾಡಿದ ಕೂಡಲೇ ಮಹಿಷಾಸುರ ಮರ್ದಿನಿ ಅಂತ ಟೈಟ್ಲ್ ಕೊಟ್ಲು. ಅಮ್ಮ, ಎಲ್ಲಾ ದೇವರುಗಳು ಆ ಧರ್ಮ ವಿರುದ್ಧ ಹೋರಾಡ್ತಾರೆ, ಅದೇ ಧರ್ಮದ ಪರವಾಗಿ ನಾವು ಹೋರಾಡ್ತೀವಿ ಅಂದ್ರೆ ನಮ್ಗೆ ಯಾರು ಇಲ್ಲಿ ಶಕ್ತಿ ಕೊಡ್ತಾ ಇಲ್ಲಮ್ಮ, ಯಾರು ನಮ್ಗೆ ಸಾಥ್ ಕೊಡ್ತಾ ಇಲ್ಲ ಅಂದಾಗ ತಾಯಿ ಹೇಳ್ತಾಳೆ, ಅಗ್ನಿ ಅದು ಹಂಗಲ್ಲ, ಗೊತ್ತಮ್ಮ, ಗೊತ್ತು 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 ಗೊತ್ತು, ನೀನ್ ಹೇಳ್ತೇನೆ ನಂಗೆ ಚೆನ್ನಾಗಿ ಗೊತ್ತು ಅಗ್ನಿ, ಇದು ಕಲಿಕಾಲ, ಈ ಕಲಿಕಾಲದಲ್ಲಿ ಯಾರು ಬರಕ್ ಆಗಲ್ಲ ಅಂತ ತಾನೇ ನಿನ್ನ ಪೊಲೀಸ್ ಕರೆದಿರೋದು. P for polite, O for obedient, L for loyal, I for integrity, C for courage, G for efficiency. ಪೊಲೀಸ್ ಅಂತ ಬಿರುದು ಕೊಟ್ಟಿರೋ ಈ ಕಾನ್ಸ್ಟಿಟ್ಯೂಷನ್ ನಮ್ಗೆ ಯಾವ ಎಕ್ಸ್ಕ್ಲೂಸಿವ್ ಪವರ್ ಕೊಡ್ತಾ ಇದೆ ಹೇಳಮ್ಮ, ಹೇಳು. ಕಮ 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 ಕಮ. ನನಗೆ ಸಾಯಿ ಕುಮಾರ್ಗೆ ಬರೆಯುವಾಗ ಸಿಗೋ ಮಜಾ ಇತ್ತಲ್ಲ, ಸತ್ಯವಾಗ್ಲೂ ಸರ್ ಯಾರಿಗೂ ಅದು ಮಜಾ ಸಿಗಲಿಲ್ಲ ಸರ್. ಐ ಎಂಜಾಯ್ ಟು ದ ಕೋರ್. ನನ್ನ ಯಜಮಾನ್ರು ಅದು ಬೇರೆ ತರ, ಅದು ಸ್ಟೈಲ್, इधर मारता है, इधर अगर तुम अपने आप को बंदूक समझता है तो हमें बारूद. ಕೈಯಲ್ಲಿ ಗನ್ ಹಿಡ್ಕೊಂಡು ಹಿಂದೆ ಇಂತ ಚೇಲಗಳನ್ನ ಕರ್ಕೊಂಡ್ಬಂದು ಆವಾಜ್ ಹಾಕ್ಬಿಟ್ರೆ ಹೆದ್ರು ಬಿಡ್ತೀವ? ನಿನಗೆ ತಾಕತ್ತಿದ್ರೆ, ನಿನಗೆ ಚರ್ಬಿ ಅನ್ನೋದಿದ್ರೆ ಎದೆ ಕೊಟ್ಟು ಹೋರಾಡು. ಆಗಲ್ಲ. ಕಾವೇರಿ ನೀರು ಕುಡ್ದಿರೋ ಕನ್ನಡದ ಗಂಡಿನ ತಲೆ ಸಿಡಿಯೋ ಗುಂಡಾರ್ಸೋ ಗುಂಡಿಗೆ ನಿನ್ನಲ್ಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತವ್ರೆ. ಇದು ಔಟ್ ಸ್ಟೈಲ್. ಇದು ಹಿಂಗಲ್ಲ. ನಾನು ಹಲೋ ಡ್ಯಾಡಿನಲ್ಲೇ ಕೈಯಲ್ಲಿ ಗನ್ ಹಿಡ್ಕೊಂಡು ಹಿಂದೆ ಇಂತ ಬಂದು ಆವಾಜ್ ಹಾಕ್ಬಿಟ್ರೆ ಅಂತ ಬರ್ದಿದ್ದೆ ನಾನು. ನನ್ನ ಯಜಮಾನ್ರು ರೇಗ್ಬಿಟ್ರು. ಅದು ದೊಡ್ಡ ಸೀನು, ನೀವು ನೋಡಿ ಹಲೋ ಡ್ಯಾಡಿನ 400 ಎಷ್ಟೋ ಅಡಿ ಸೀನ್ ಅದು. ಏನೋ ಬರೀತಾ ಇದೆಯಾ ಅಂತಂದ್ರೆ, ಏನ್ರಿ ಇದ್ದಿದ್ದು ಏನೋ ಬಂದಿತ್ತು. ನಮ್ಗೆ ಆ ಸೀನ್ ಮಾಡೋದ್ರೊಳಗೆ ನನ್ನ ಮತ್ತು ಅವರ ಸಂಬಂಧ ಅಷ್ಟು ಬೆಳೆದಿತ್ತು. ಇಲ್ಲ ಅಣ್ಣ, ಹೇಳ್ಬೇಕು ನಾವು, ನಾನ್ ಬಾಯಲ್ಲ. ಡು ನೋ ವಾಟ್ ಯು ಆರ್ ರೈಟಿಂಗ್? ಎಸ್, ಡೈರೆಕ್ಟ್ ಆಗಿ ಹೊಡಿಯೋಣ. ಹಿಂದಿಲಿ ಹೇಳ್ತಾ ಇಲ್ವಾ, ನಾವ್ಯಾಕೆ ಹೇಳ್ಬಾರ್ದು? ಅದೇ ನಾನು ಹೇಳ್ತಾ ಇದ್ದೆ, ನಮ್ಗೆ ಅಲ್ಲಿ ಬರ್ತಾ ಇತ್ತು ಫಸ್ಟ್. ಹಿಂದಿಲಿ ಏನ್ ಮಾಡ್ತಾ ಇದ್ದಾರೆ, ಏನ್ ಬೇಕಣ್ಣ, ಬೇರೆ ಏನಾರು ಬೇಕು. ನಿನ್ನಲ್ಲಿ ನಿನ್ನ ತಾಕತ್ತಂದ್ರೆ ಇದೆ, ನಿನ್ನಲ್ಲಿ ಇಲ್ಲ ಕೈಲಿ ಗನ್ ಹಿಡ್ಕೊಂಡು ಹಿಂದೆ ಅಂತ ಚೇಲಾಗಳು ಬಿದ್ದೆ ಬಿಡ್ತು. ಅದನ್ನ ಸಾಯಿ ಕುಮಾರ್ ಕ್ಯಾಚ್ ಮಾಡಿದ್ರು. ಲಕ್ಷಗಟ್ಟಲೆ ಕೊಡೋದು ನೀನು ದಾನ ಗೌರೀಶರು ಕಣ್ಣನ, ಚಿಕ್ಕ ವಯಸ್ಸಿಂದ ಬೆಳೆಸಿದ ತಂದೆನ, ಹೆಣ್ಣು ಕೊಟ್ಟ ಮಾವನ, ಇಲ್ಲ ತಿಂಗಳ ಸ್ಯಾಲ್ರಿ ಕೊಡೋ ಸ್ಟೇಟ್ ಗೌರ್ಮೆಂಟಾ, ಸೆಂಟ್ರಲ್ ಗೌರ್ಮೆಂಟಾ? ನಾನು ಹಾಕಿರೋದು ಲಂಚದ ಆಸೆಗೆ ಪಕ್ಷ ಬದಲಾಯಿಸೋ ಕಾವಿನೂ ಅಲ್ಲ, ಮಂಚದ ಆಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಗಳಿಗೆ ಇಂಚಿಂಚಲ್ಲಿ ಹೊಡೆಯೋ ಕಾಕಿ, ಕದರ್ ಕಾಕಿ. ಕೊತ್ವಾ, ಈ ಕಾಕಿಗೆ ಬೆಲೆ ಕಟ್ಟೋದು ನೀನ್ ಅಮಾಯಕರನ್ನ ಕೊಲೆ ಮಾಡಿ ರಕ್ತ ಚೀಪೋಷ್ಟು ಸುಲಭ ಅಲ್ಲ ಕಣೋ ಬಾಲ್. ಅಂದ್ರೆ ಇಡೀ ಥಿಯೇಟ್ರು ಘುಮ್ ಅಂತ ಹೊಡಿತಾರೆ ವಿಷಿಲ್. ಮಾಡಿದ್ರು ಸಾಯಿ ಕುಮಾರ್. ಸರ್ ಡಿಫ್ರೆನ್ಸಸ್ ಅಷ್ಟೇ. ಇಲ್ಲಿ ಯಜಮಾನರು ಅದು ಅವ್ರ ವೇ ಆಫ್ ಸ್ಟೈಲ್, ಅವ್ರ ವೇ ಆಫ್ ಲಿವಿಂಗ್, ಅವ್ರ ವೇ ಆಫ್ ಇದು. ಸಾಯಿ ಕುಮಾರ್ ಅಂತ ಬಂದಾಗ ಅದು ಹೋಗೋದದು. ಸರಸ್ವತಿಯನ್ನ ನೆನೆದು ನೀವು ಒಂದು ಪೆನ್ನನ್ನ ತೆಗೆದು ಬಿಳಿ ಹಾಳೆ ಮೇಲೆ ಇಟ್ಟಿದ ತಕ್ಷಣ ಹಂಗೆ ಹೋಗ್ತಾ ಇತ್ತು. ಅಷ್ಟು ಮುದ್ದಾಗಿ ಬರ್ಸ್ಕೊಂಡು ಹೋಗೋದು. ಇಟ್ಸ್ ಅ ಮಿಕ್ಸ್ಚರ್ ಆಫ್, ಅದೇನೋ ಹೇಳ್ತಾರಲ್ಲ, ಸಾಯಿ ಕುಮಾರ್ ಅವ್ರಿಗೆ ಅದೊಂದು ಎಲ್ಲೋ ಬೇಕಿತ್ತು. ಜೊತೆಗೆ ರವಿ ಶ್ರೀವತ್ಸನ್ ಅವರಲ್ಲಿ ಸೇರ್ಕೊಂಡ್ರು. ಅಲ್ಲಿಂದ ದ ಜರ್ನಿ ಸ್ಟಾರ್ಟೆಡ್. ನಾನು ಸಾಯಿ ಕುಮಾರ್ ಸರ್ ಇಬ್ರು ಸೇರಿ ಒಟ್ಟು ಒಂದು 11 ಸಿನಿಮಾ ಮಾಡಿದ್ವಿ. ಈ ಕಥೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. 15,000 ಕೊಡ್ತಾರೆ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ರಾಕ್ಲೈನ್ ಸರ್ಗೆ ಒಂದು ದೊಡ್ಡ ಮೊತ್ತದ ಅಮೌಂಟ್ಗೆ ಸಿನಿಮಾ ಸೇಲ್ ಆಗುತ್ತೆ. ಎಲ್ರೂ ಕರೀತಾರೆ ಚಾಮುಂಡೇಶ್ವರಿನಲ್ಲಿ. ಅಲ್ಲೊಂದು ರೂಮ್ ಇತ್ತು, VIP ರೂಮ್ ಇತ್ತು. ನಿಮ್ಗೆಲ್ಲ ಯಾರ್ಯಾರಿಗೆ ಏನೇನು ಬೇಕು ಕೇಳ್ರಪ್ಪ ಕೊಡ್ತೀನಿ ಅಂತಾರೆ. ಅದು ಹೃದಯ ವೈಶಾಲ್ಯತೆ ಆ ಒಂದು ನಿರ್ಮಾಪಕರಿಗಿದ್ದಿದ್ದು. ಒಬ್ರು ನಂಗೆ ಅದ್ ಬೇಕು, ಒಬ್ರು ನಂಗೆ ಇದು ಬೇಕು, ಒಬ್ರು ನಾನೇನೋ ಮಾಡ್ಕೋತೀನಿ, ಒಬ್ರು ಸೈಟ್ ಬೇಕು.
ನನಗೆ ತುಂಬಾ ಚಂದ ನೆನಪಿದೆ. ನನ್ನ ಸೋಮರಾಜ ಅಂತ ಹೇಳಿ ನನ್ನ ಕೊಲಿಗ್ 20/30 ಸೈಟ್ ಕೊಡ್ತಾರೆ ಪೀಣ್ಯದಲ್ಲಿ. ಆನಂದ್ ಪಿ ರಾಜುಗೆ 60/40 ಸೈಟ್ ಕೊಡ್ತಾರೆ. ಅವರ ಗೆಲುವಿನಲ್ಲಿ ಆ ಪಾಲನ್ನು ಎಲ್ರಿಗೂ ಹಂಚ್ತಾರೆ. ರವಿ ನಿನ್ಗೇನ್ ಬೇಕು ಅಂದಾಗ ನನಗೆ ನನ್ನ ಅಕ್ಕನಿಗೆ ಒಂದು ಜಾಗ, ಇದು ಕೆಲಸವನ್ನು ಕೊಡಿ ನಿಮ್ಮ ಅಕ್ಕನ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಂತಾರೆ. ಏನೂ ಇಲ್ಲದಂತಹ ನನ್ನ ಅಕ್ಕ ಕೇವಲ ಒಂದು 8,000 ರೂಪಾಯಿಗೆ ಶುರು ಮಾಡಿದಂತಹ ಜೀವ ಕೊನೆಗೆ ಅದು ಸಾಯೋ ಟೈಮ್ನಲ್ಲಿ 10 80 90 1 ಲಕ್ಷ ರೂಪಾಯಿವರೆಗೂ ದುಡಿಯುತ್ತೆ. ಆ ಮಟ್ಟಕ್ಕೆ ತಗೊಂಡೋಗಿ ಬಿಟ್ಟಂತಹ ಇನ್ಸ್ಟಿಟ್ಯೂಷನ್ ಅದು. 15,000 ರೂಪಾಯಿಗೆ ಸಂಭಾವನೆಗೆ ಕೆಲಸ ಮಾಡಿದಂತಹ ರವಿ ಶ್ರೀವತ್ಸ ತದನಂತರದ 2002-3 ಇಸ್ವಿಗೆ ಒಂದು ಸಿನಿಮಾಗೆ 4.5 5 ಲಕ್ಷ ತಗೋತೀನಿ. ವಿತಿನ್ 4-5 years 5 years ಅಷ್ಟೇ. ಐ ಆಮ್ ಪ್ರೌಡ್ ಟು ಸೇ ಗಾಡಿ ತಗೋತೀನಿ, ಮಾರುತಿ ವ್ಯಾನ್ ತಗೋತೀನಿ. ಆ ವ್ಯಾನ್ ಅನ್ನು ಎಷ್ಟು ಶೃಂಗಾರ ಮಾಡ್ತೀನಿ ಅಂತಂದ್ರೆ ಅಲ್ಲೇ ಕೂತ್ಕೊಂಡ್ ಬರಿಬಹುದು, ಅಲ್ಲೇ ಕೂತ್ಕೊಂಡು ತಿದ್ಕೋಬಹುದು, ಅಲ್ಲೇ ಮಲಗಬಹುದು. ತದನಂತರ ಅದೇನೋ ಹೇಳ್ತಾರಲ್ಲ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು, ಅವ್ರೇನೋ ಕರೆಕ್ಷನ್ ಕೇಳ್ತಾ ಇದಾರೆ, ಆ ಜಾಗಕ್ಕೆ ಹೋಗೋದಕ್ಕೆ 2,000 ರೂಪಾಯಿ ಕನ್ವೀನ್ಸ್ ತೆಗೆದುಕೋತೇನೆ. 500, 1000, 1,500, 2,000ಕ್ಕೆ ಹೋಗಕ್ಕೆ ಶುರು ಆಗುತ್ತೆ. 2000 ಇಸ್ವಿನಲ್ಲಿ, 2001ರಲ್ಲಿ, 2002ರಲ್ಲಿ ಪರ್ ಡೇ ಮನೆಗೆ ನಾನು ಒಂದು 8,000 to 10,000 ರೂಪಾಯಿ ತರ್ತೇನೆ ಕನ್ವೀನಿಯನ್ಸ್ ಅಂತ. 7,500 ರೂಪಾಯಿ ಬರೆಯುವಂತಹ ಆ ದಿನ ಎಲ್ಲಿತ್ತು? 10,000 ರೂಪಾಯಿ ದಿನಕ್ಕೆ ನನ್ನ ತಾಯಿ ಕೈಗೆ ಕೊಟ್ಟಂತಹ ದಿನ ಎಲ್ಲಿದೆ? ನನ್ನ ತಂದೆ ಸತ್ತಾಗ 680 ರೂಪಾಯಿ ಇತ್ತು. ನನ್ನ ತಂದೆಯ ಚಿತೆಯನ್ನ ನಾನು ಸುಟ್ಟು ಹೊರಗೆ ಬರ್ಬೇಕಾದ್ರೆ ಒಂದು 400, ಅದರಲ್ಲಿ ಒಂದು 280 ಏನೋ ಖರ್ಚಾಗ್ಬಿಟ್ಟಿತ್ತು. ನನ್ನ ತಾಯಿಯನ್ನು ನಾನು ತುಂಬಾ ಖುಷಿಯಾಗಿ ಕಳಿಸ್ಕೊಡುವಾಗ ನನ್ನ ಜೇಬಲ್ಲಿ 5 ಲಕ್ಷ ರೂಪಾಯಿ ಇರುತ್ತೆ. ನನ್ನ ಜೇಬಲ್ಲಿ ಆಕೆ ಹೇಳ್ದವ್ರಿಗೆಲ್ಲರಿಗೂ ದುಡ್ಡು ಕೊಟ್ಟು, ಕೈ ತುಂಬ ಅಂದ್ರೆ ವಾರ್ಡನ್ಗಳಿಗೆ, ವಾರ್ಡ್ ಬಾಯ್ಸ್ಗಳಿಗೆ, ಇವ್ರಿಗೆಲ್ಲ ದುಡ್ಡುಗಳೆಲ್ಲ ಕೊಟ್ಟು, ಆಕೆ ಎಲ್ರಿಗೂ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬಂದು ಮನೆಯಲ್ಲಿ ಸತ್ತಂತಹ ರಾತ್ರಿಯಲ್ಲಿ ನನ್ನ ಜೇಬಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಸುಡುವಾಗ 5 ಲಕ್ಷ ರೂಪಾಯಿ ಇತ್ತು. ಕಾಸ್ಟ್ಲಿಯಸ್ಟ್ ಸೆಟ್ ಅಂತ ಏನ್ ಕರೀತಾರೆ, ಆಲ್ಕೆಟಲ್ ಅಂತ ಒಂದು ಫೋನ್ ಅಂತ ಏನ್ ಬರ್ತಿತ್ತು ಆಗಿನ ಕಾಲದಲ್ಲಿ, ಆ ಫೋನ್ ಬಂದು 15,000 ರೂಪಾಯಿ. ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ವಸ್ತಾ 35 ರೂಪೀಸ್, 32 ರೂಪೀಸ್. JTM ಅಂತ ಇತ್ತು, JT ಮೊಬೈಲ್ಸ್ ಅಂತ ಇತ್ತು. ಅವಾಗ ಫಸ್ಟ್ ಟೈಮ್ ಮೊಬೈಲ್ ಫೋನ್ ಇಟ್ಟಂತಹ ವ್ಯಕ್ತಿ ನಾನು. ಎಲ್ಲವನ್ನೂ ತೋರಿಸ್ಕೊಟ್ಬಿಡ್ತಾ ಆ ಜೀವನ. ನಾನು ಹಾಗೆ ಹೇಳಿದ್ನಲ್ಲ, ಈ 20 ವರ್ಷದಲ್ಲಿ ನಾನು ದುಡಿದಿದ್ದು ಏನೇನೂ ಅಲ್ಲ, ಆದ್ರೆ ಆ ಟೈಮಲ್ಲಿ 10-12 ವರ್ಷದಲ್ಲಿ ದುಡಿದ್ನಲ್ಲ, ಅದೇ ನನಗೆ ಇವತ್ತು ಈ ಸೂರಲ್ಲಿ ನೆಮ್ಮದಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ರಾಕ್ಲೈನ್ ಸರ್ ಅವರ ಬ್ಲೆಸ್ಸಿಂಗ್ಸ್. ಶರ ಬರ್ದಂಗೆ ಬರೋದು, ನೀನು ಈ ಸಿನಿಮಾ ಮಾಡು, ಎಲ್ಲವನ್ನು ಬಿಡು, ಇಲ್ಲಿ ಮಡಿವಂತಿಕೆ, ಇಲ್ಲಿ ಅಯ್ಯೋ ಅವ್ರಂತಾರೆ, ಅಯ್ಯೋ ಇವ್ರಂತಾರೆ, ಎಲ್ಲವನ್ನ ಬಿಟ್ಟು ಕೆಲಸ ಮಾಡು. ಇದು ಸಿನಿಮಾ. ಇವತ್ತು ಏನ್ ಬೇಕು ಬದುಕು, ಅದನ್ನ ಮಾತ್ರ ಕಟ್ಕೊಡೋದು ಸಿನಿಮಾ. ನೀನು ಎಲ್ಲಿಗೆ ಹೋಗ್ತೀಯ ನೋಡು ಅಂತಂದ್ರು ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಯ್ತು. ತುಂಬಾ ಎಲ್ಲೋ ವಿಷ್ಣು ಸರ್ ಹತ್ರ ಬರ್ತಾ ಇರ್ಬೇಕಾದ್ರೆ, ಏನ್ರಿ ಅಮ್ಮ ಅಕ್ಕ ಖ್ಯಾತಿ ರವಿ ಶ್ರೀವತ್ಸ ಅನ್ನೋರು. ಎಲ್ಲ ಒಂದ್ ಕಡೆ ಅನ್ನಿಸ್ತು, ಹೌದು ಅಮ್ಮ 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 ಅಂತ ಬರ್ದಂತಹ ದಿನಗಳು ಇದೆ. ಏನ್ ಕೊಡ್ತು? ಗುರಾಯಿಸೋದೆಲ್ಲ ನನ್ನ ಹತ್ರ ಇಟ್ಕೋಬೇಡು, ನಿನ್ನ ಪಟ 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 ದುಡ್ಡಿನ ಸುರಿಮಳೆ ಸುರಿತು. ತುಂಬಾ ಇದೆ ಸರ್ ಈ ಸಿಸ್ಟಮ್ ಅಲ್ಲಿ. ಹೇಳ್ತೀನಲ್ಲ, ನಾವು ಎಲ್ಲರನ್ನೂ ಮೆಚ್ಚಿಸ್ಕೊಂಡು ಬದುಕ್ತೀವಿ ಅನ್ನೋದು ಬಹಳ ಕಷ್ಟ ಇದೆ. ಇಲ್ಲಿ ನನ್ನನ್ನ ಏನ್ ಮೆಚ್ಚುತ್ತೋ, ನನಗೆ ಏನು ಇಷ್ಟವಾಗತ್ತೋ, ನಾನು ಏನನ್ನ ಗ್ರಹಿಸಿ ಏನನ್ನ ಡೈಜೆಸ್ಟ್ ಮಾಡ್ಕೊಂಡು ಇದು ಜನರಿಗೆ ಹೇಳೋದ್ರಿಂದ ಮುಂದೆ ಏನಾಗತ್ತೋ ಅದನ್ನ ತೋರ್ಸೋಣ, ಅವರ ಮುಂದೆ ಆ ಒಂದು ಕನ್ನಡಿ ನಿಡೋಣ ಅನ್ನೋದಿದೆಯಲ್ಲ, ಅಲ್ಲಿ ನಿಮಗೆ 100% ಇದ್ದೇ ಇದೆ, ಗೆಲುವಿದ್ದೇ ಇದೆ. ಒಂದೆರಡು ಸತಿ ಯಾರೋ ಎಸೆದ ಕಲ್ಲಿಂದ ಕನ್ನಡಿ ಒಡಿಬಹುದು, ಮತ್ತೊಂದು ಕನ್ನಡಿನ ನಾವು ಇಡ್ಲೇಬೇಕು. ಹಿಡ್ದೋದ್ರೆ ಏನಾಗ್ಬಿಡತ್ತೆ, ಇಷ್ಟ ಬಂದಂಗೆ ಆಟ ಆಡ್ತಾರೆ. ತಪ್ಪನ್ನ ತಪ್ಪು ಅಂತ ತೋರಿಸೋದೆ ಸೋಮ ಆಗಿತ್ತು. ಗಂಡ ಹೆಂಡತಿ ವಿಷಯದಲ್ಲಿ ಬಂದಾಗ ಇಬ್ಬರ ಗಲಾಟೆ, ಮೂರನೇವ್ರಿಗೆ ಲಾಭ ಅನ್ನೋದನ್ನ ನಾನು ಈ ಕಡೆ ಉಲ್ಟಾ ಮಾಡಿ ನೀವಿಬ್ರು ಒದ್ದಾಡಿದ್ರೆ ಮಕ್ಳು ಏನ್ ಮಾಡ್ತಾರೆ, ಅವ್ರ ಭವಿಷ್ಯ ಏನಾಗತ್ತೆ ಅಂತ ಕೇಳಿದೆ. ಮೂರನೇದು ರಾಜೀವಲ್ಲಿ ನನಗೆಲ್ಲೋ ಒಂದ್ ಕಡೆ BK ಶಿವರಾಮ್ ಅವ್ರು ಹೇಳಿದ್ರು, ರವಿ ಎನ್ಕೌಂಟರ್ಗಳಿಗೆ ಅಂತ ಹೋಗಿರ್ತೀವಿ, ಹಿಂದ್ಗಡೆ ಇರೋ ಕಾನ್ಸ್ಟೇಬಲ್ ಸುಮ್ಮನೆ ಪಟಾಕ್ ಅನ್ಸ್ಬಿಟ್ರೆ ನಮ್ಮ ಜೀವನ ಹೊಟ್ಟೋಗ್ಬಿಡುತ್ತೆ ರವಿ, ನನಗೂ ಭಯ ಇದೆ ಅಂದ್ರು. ಅದೇ ಸಿನಿಮಾ ಆಯ್ತು. ಆ ಸತ್ಯಗಳನ್ನ, ಆ ವಿಷಯಗಳನ್ನ ತೂಕಕ್ಕಾಕಿ ಇಡೀ ಸಿನಿಮಾ ಮಾಡಿದಾಗಲೇ 1800 ಅಡಿ ಕಿತ್ತಾಕಿದ್ರು, ಸತ್ಯ ಹೇಳ್ಬೇಡ ನೀನು ಅಂತ. ಮಾದೇಶದಲ್ಲಿ ಮುತ್ತಪ್ರಯ್ಯ ಅವರ ಫೇಸ್ ಆಫ್ ಅಂತ ಇಟ್ಕೊಂಡು ಕೆಲಸವನ್ನ ಮಾಡಿ ಹೇಗೆ ಈ ಒಂದು ಸಮಾಜವನ್ನ, ಈ ನಮ್ಮ ದೇಶವನ್ನ, ಅದೇನೋ ಹೇಳ್ತಾರಲ್ಲ, ಸುಮ್ಮನೆ ಸ್ಕೇಪ್ಗೊಳ್ತಾರೆ ಆರಾಮಾಗಿ ಹಿಂಗೆ ಟಕ್ 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 ಅಂತ ಎಲ್ಲ ಆಟ ಆಡ್ಬಿಟ್ಟು ಹೆಂಗೆ ಓಡಾಡ್ತಾ ಇದ್ದಾರೆ. ಒಬ್ಬ ವಿಜಯ್ ಮಲ್ಯ ಇಟ್ಕೊಳ್ಳಿ, ಇಲ್ಲಾಂದ್ರೆ ಒಬ್ಬ ದಾವೂದ್ ಇಟ್ಕೊಳ್ಳಿ, ಇಲ್ಲ ಒಬ್ಬ ಮುತ್ತಪ್ರಯ್ಯ ಆಗಿನ ಕಾಲದವ್ರು ಆಗಿರ್ಬೋದು, ಎಲ್ಲವನ್ನೂ ಅಂತ ಇಟ್ಟಾಗ ಅದನ್ನ ಹೇಳ್ಬೇಡ ಅಂತಂತಾರೆ. ಎಲ್ಲ ಅದೇನೋ ಹೇಳ್ತಾರಲ್ಲ, ಮುಸುಕ್ನಲ್ಲಿ ಆಟ ಆಡಕ್ಕೆ ಇಷ್ಟಪಡ್ತಾರೆ ಹೊತ್ತಾಗಿ, ಗಂಡಸ್ತನ ಇದ್ದು ಮುಸುಕನ್ನ ತೆಗೆದು ಆಟ ಆಡಕ್ಕೆ ಹೇಳಿ ನೋಡೋಣ. ಇವ್ರಿಗೆ ಮುಸುಕೆ ಇಂಪಾರ್ಟೆಂಟ್.
ಇವರಿಗೆ ನಾವು ಹೇಳೋದು ಇಷ್ಟ ಆಗೋದಿಲ್ಲ, ಪಕ್ಕದ ಮನೆಯವ್ರು ಹೇಳೋದು ಇಷ್ಟ ಆಗುತ್ತೆ. ಅದೇನೋ ಹೇಳ್ತಾರಲ್ಲ, ನಮ್ಮ ಹೆಂಡ್ರು ಚೆನ್ನಾಗಿಲ್ಲ, ಪಕ್ಕದ ಮನೆ ಹೆಂಡತಿ ಜೋರಾಗಿದ್ದಾಳೆ ಅಂತಾರಲ್ಲ. ಹಿತ್ತಲ ಮದ ಅದೇನೋ ಗಿಡ ಮದ್ದಲ್ಲ, ಇಲ್ಲಿ ಬೇರೆ ಕಡೆಯಿಂದನೇ ತರಬೇಕು. ಇದೇ ಬೇರೆ ಕಡೆ ಏನಾದ್ರು ಹೇಳಿದ್ರೆ ಏನ್ ಮಾಡೋಂಗುರು ಪಿಕ್ಚರ್ನ ಅಂತಾರೆ. ಯಾಕೆ? ಅದೇ ತಾನೇ ಮರ್ಡರ್, ಅದೇ ತಾನೇ ಮರ್ಡರ್. ಆ ಮರ್ಡರ್ನ ತಾನೇ ತಂದು ನಾವು ಒಂಚೂರು ಏನೋ ಒಂಚೂರು ಸೇರಿಸಿ ನಮ್ಮತನ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ ಅಂತ ಹೇಳಿದ್ದು. 6 ಡೈರೆಕ್ಟರ್ ಅಂತಂದ್ರು. ಬೇರೆ ಏನಾದ್ರು ಮಾಡಿದ್ರೆ ಅಯ್ಯೋ ಅಸೈನ್ಮೆಂಟ್ ಡೈರೆಕ್ಟರ್ ಅಂತಾರೆ, ಮತ್ತೊಂದಂತಾರೆ, ಮಗದೊಂದಂತಾರೆ, ಇನ್ನೇನಂತಾರೆ. ಅದೇನೋ ಹೇಳ್ತಾರಲ್ಲ, ಪಟ್ಟ ಕೊಡೋಕೆ ನೀವಿರೋದು. ನಾನು ಅದು ತುಂಬಾ ಹಣೆಪಟ್ಟಿ ಹೊಡ್ಕೊಂಡು ಆಗೋಗಿದೆ. ಇನ್ನೇನಿದೆ, ಸಿಕ್ಸಿದ್ದಲ್ಲೆಲ್ಲ ಹೊಡಿತೀನಿ ಅಂತೀರ, ಹೊಡೀರಿ ಅಂತ ನಾನು ಹೇಳ್ತೀನಿ. ಬಟ್ ಐ ಆಮ್ ಟು ದ ಕೋರ್ ಅಂಡ್ ಟು ದ ಕಂಟೆಂಟ್ ಐ ಆಮ್ ಹ್ಯಾಪಿ ಸರ್. ನನ್ನ ವೃತ್ತಿಯಲ್ಲಿ ನಾನು ಯಾವತ್ತು ಇದು ನನಗೆ ಮೋಸ ಮಾಡ್ತು, ಇದು ನನಗೆ ಮೋಸ ಮಾಡ್ತು ನಾನು ಹೇಳಿದೆ. ನಾನು ಯಾವತ್ತು ಎಲ್ಲರನ್ನೂ ಸ್ಮರಿಸ್ತೀನಿ, ತುಂಬ ಹೃದಯದಿಂದ ಸ್ಮರಿಸ್ತೀನಿ. ಯಾರ್ಯಾರು ಯಾವ ಕ್ಷಣದಲ್ಲಿ ಬಂದಿದ್ದಾರೋ ಅವ್ರನ್ನೆಲ್ಲರನ್ನೂ ದೇವರು ಅಂತಲೇ ನಾನು ಭಾವಿಸ್ತೀನಿ. ರಾಕ್ಲೈನ್ ಅವ್ರು ಅವತ್ತು ನನಗೆ ಆ ಒಂದು ಇದು ಕೊಡದೆ ಹೋಗಿದ್ದಿದ್ರೆ ನಾನು ಆ ಥರದಲ್ಲಿ ಬದುಕಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅದೇ ಸಮಯಗಳಲ್ಲಿ ಕೂಡ ನನ್ನನ್ನು ಕೂಡ ಈ ಸಿಸ್ಟಮ್ ಬದಲಾಯಿಸ್ತು. ತುಂಬ ಸಾಫ್ಟ್ ಆಗಿದ್ದಂತಹ ರವಿ ಶ್ರೀವತ್ಸ ಎಲ್ಲ ರೀತಿಯ ಕೆಟ್ಟ ಮಾತುಗಳನ್ನ ನಾನಾ ಅನ್ನೋ ಮಟ್ಟಕ್ಕೆ ನಾವು ಕೂಡ ಹೊರಟೋದೆ. ಆ ಟೈಮ್ನಲ್ಲಿ ದುಡ್ಡುಗಳನ್ನ ವಸೂಲಿ ಮಾಡ್ತಾ ಇದ್ದೆ, ನಾನು ಬಿಡ್ತಾ ಇರ್ಲಿಲ್ಲ. ಸಂಭಾವನೆನ ವಸೂಲಿ ಮಾಡ್ತಾ ಇದ್ದೆ. ಯಾಕೆಂದ್ರೆ ಅದು ನನ್ನ ಹಾರ್ಡ್ ಅಂಡ್ ಮನಿ. ಹೌ ಕ್ಯಾನ್ ಐ ಲೀವ್ ಇಟ್ ಫಾರ್ ಯು? ಮೊದ್ಲೇನ್ ಮಾತಾಡಿದ್ದೆ, ಇದು ಹೀಗೇನು, ಇದಿಲ್ಲ, ಯಾಕಿಲ್ಲ. ಅಲ್ಲಿ ಪ್ರತಿಯೊಂದು ಕಡೆ ನಮ್ಮ ಅಪ್ಪ ಆಗೋದು ನಂಗೆ ಇಷ್ಟ ಇರಲಿಲ್ಲ. ನನ್ನ ತಾಯಿ ಹೇಳ್ಕೊಟ್ಟಂತ ಒಂದೇ ಮಾತು, ನೀನ್ ಹೊಡಿತೀಯಾ ಹೊಡಿ, ಬಡಿತೀಯಾ ಬಡಿ, ಮನೆಗೆ ಬರ್ಬೇಕಾದ್ರೆ ನಿನ್ನ ತಾಯಿಯನ್ನ ಸಾಕೋ ಮಟ್ಟಕ್ಕೆ ನೀನಿರು. ನಾಳೆ ಬೆಳಗ್ಗೆ ನಿನ್ನ ಮದುವೆ ಆದ್ರೆ ನಿನ್ನ ಹೆಂಡತಿಯನ್ನ ಸಾಕೋ ಮಟ್ಟಕ್ಕೆ ನೀನಿರು. ಯಾಕಂದ್ರೆ ನನ್ನ ತಂದೆ ಏನನ್ನೂ ಮಾಡಿರ್ಲಿಲ್ಲ. ಹಿ ವಾಸ್ ಸೋ ಇನ್ನೋಸೆಂಟ್. ಯಾರು ದುಡ್ಡು ಕೊಟ್ರೆ ದುಡ್ಡು ಬಂತು ರೀ ಅನ್ನೋರು. ದುಡ್ಡಿಲ್ಲ ಮಕ್ಕಳಿಗೆ ಹೊಟ್ಟೆಗೆ ಬಟ್ಟೆಗೆ ಏನ್ ಮಾಡ್ಲಿ? ಸರಿ, ನನ್ನ ತಾಯಿ ಅಲ್ಲಿ ಸಾಲ ಮಾಡು, ಇಲ್ಲಿ ಸಾಲ ಮಾಡು, ಅದೇನೋ ಮಾಡು, ಇದೇನೋ ಮಾಡು, ಹಂಗೇನೋ ಮಾಡು. ತಂದಿರೋ 100 ರೂಪಾಯಿಲೆ ಉಪಹಾರ ಮಾಡಿ ಅಕ್ಕಿ ಕಾಳಿನಲ್ಲೋ ಅಲ್ಲೋ ಇಲ್ಲೋ 10 ರೂಪಾಯಿ ಎತ್ತಿಡು. ನಾಳೆ ಹಬ್ಬಕ್ಕೆ ಬಂದ್ರೆ ಎಷ್ಟು ದಿವಸ ಈ ತರ ಜೀವನ ನೀನ್ ನಡೆಸ್ತೀಯ ಅನ್ನೋ ನನ್ನ ತಾಯಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಯಾರು ಅಂದ್ರೆ ರಾಕ್ಲೈನ್ ವೆಂಕಟೇಶ್. ಅವಕಾಶ ನಾನ್ ಮಾಡ್ಕೊಡ್ತೀನಿ, ನೀನ್ ನುಗ್ಬೇಕು ಅಂತಂದ್ರು. ನುಗ್ಗದೆ. ಎಲ್ಲೋ ಒಂದ್ ಕಡೆ ತೊಂದರೆ ಆದಾಗ್ಲೂ ನಾನು ಹೇಳ್ಕೊಂಡಿದ್ದೀನಿ, ಎಲ್ರಿಗೂ ಹೇಳ್ಕೊಂಡಿದ್ದೀನಿ. ರಾಕ್ಲೈನ್ ಸಾರ್ಗೆ ಫೋನ್ ಮಾಡಿರೋದಿದೆ, ಈ ಕಡೆ ಎಲ್ಲೋ ವಿಷ್ಣು ಸಾರ್ಗೆ ಫೋನ್ ಮಾಡಿದ್ದಿದೆ, ಮತ್ತೊಂದಿದೆ, ಎಲ್ರಿಗೂ ಮಾಡಿದ್ದೀನಿ. ಆದ್ರೆ ಫೇಸ್ ಮಾಡಿದ್ ಮಾತ್ರ ನಾನೇನೆ. ದೇ ವರ್ ಜಸ್ಟ್ ಲೈಕ್ ಅದೇನೋ ಹೇಳ್ತಾರಲ್ಲ ಶೀಲ್ಡ್. ಬಟ್ ಆ ಶೀಲ್ಡ್ ನ ತೆಗೆದ ತಕ್ಷಣ ಚುಚ್ಚಿ ತುಂಬಾ ಜನ ಬಂದಾಗ ಆ ವಾಡದ ಮುಂದೆ ನುಗ್ಗಿದ್ ನಾನೇನೆ. ನೀನ ಅನ್ನೋರ್ಗೆ ತುಂಬಾ ಜನ ನಿನ್ನಮ್ಮ ಅಂತ ನಾನು ಅಂದಿದ್ದೀನಿ. ಇದಾದ್ರೆ ನಾನು ಬದುಕಕ್ಕೆ ಆಗ್ತಿರ್ಲಿಲ್ಲ ಸರ್. ಓಪನ್ ಆಗಿ ಹೇಳ್ತೀನಿ, ಬದುಕಕ್ಕೆ ಆಗ್ತಾ ಇರ್ಲಿಲ್ಲ. ಬದುಕಕ್ಕೆ ಇಲ್ಲಿ ಬಿಡೋದು ಇಲ್ಲ ಸರ್. ಎಷ್ಟೋ ಜನರು ನೋಡಿದ್ದೀನಲ್ಲ, ಪಾಪ ಕಣ್ಣಲ್ಲಿ ನೀರು ಇಡ್ತಾರೆ. ಟುಡೇ ಐ ಆಮ್ ಟು ದ ಕೋರ್, ಟು ದ ಇದು ಐ ಆಮ್ ಹ್ಯಾಪಿ, ಐ ಆಮ್ ಕಂಟೆಂಟ್ ಅಂತ ನಾನು ನಿಮ್ಮ ಮುಂದೆ ಯಾಕೆ ಕೂತ್ಕೋತಾ ಇದ್ದೀನಿ ಅಂತಂದ್ರೆ ನನಗೆ ನನ್ನ ವೃತ್ತಿ ಕೊಟ್ಟಿದೆ ಅಷ್ಟೇ. ನಾನು ಶ್ರಮ ವಹಿಸಿದ್ದೀನಿ. ನನ್ನ ಹಲ್ಗಳನ್ನ ಕಿತ್ತಾಕಿದ್ದಾರೆ, ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಕೈ ಬೆರಳುಗಳು ಜೋಡ್ಸಕ್ಕಾಗದಿರೋ ರೀತಿಯಲ್ಲಿ ಮಾಡಿದ್ದಾರೆ. ಅಂಥವ್ರಿಗೆ ಕೆಲವ್ರಿಗೆ ಯಾವ ರೀತಿ ನಾವು ಸಿನಿಮಾ ಮಾಡಿ ಉತ್ತರ ಕೊಡಬೇಕು ಅದೇ ಥರ ಉತ್ತರ ಕೊಟ್ಟಿದ್ದೀವಿ. ಅವರೇ ಬಂದು ನೀವು ಈ ಥರ ಸಿನಿಮಾ ಮಾಡ್ತೀರಂತ ಗೊತ್ತಿರಲಿಲ್ಲ ರೀ, ಶಬಾಷ್ ಅಂದಿದ್ದಾರೆ. ಎಲ್ಲವೂ ನೋಡಿದೀವಿ ಸರ್, ಎಲ್ಲವೂ ನೋಡಿದೀವಿ. ದೊಡ್ಡವರು ನೋಡಿದೀವಿ, ಚಿಕ್ಕವ್ರನ್ನು ನೋಡಿದೀವಿ, ಮಧ್ಯಸ್ಥಿಕೆಯನ್ನು ನೋಡಿದ್ದೇವೆ. ಎಲ್ಲರ ಜೊತೆ ಜೀವನವನ್ನು ಮಾಡಿ 32 ವರ್ಷ ಮುಗಿದು ಈಗ ಅದು ಹೇಳಿದ್ನಲ್ಲ, ಈ ಸಿನಿಮಾ ಆಗೋದ್ಮೇಲೆ ಇನ್ನು ಸಿನಿಮಾನು ಮಾಡಲ್ಲ ಸರ್. ಸಿನಿಮಾನೇ ಬೇಡ ಅನ್ಸ್ಬಿಟ್ಟಿದೆ. ಯಾಕೆಂತಂದ್ರೆ ಒಂದು ಏಜು ಸರ್, ಇದೆಲ್ಲದಕ್ಕೂ ಒಂದು ಏಜ್. ಹೋರಾಟ ಮಾಡೋಕ್ಕೆ ಮನಸ್ಥಿತಿ ಮತ್ತೆ ದೇಹದ ಸ್ಥಿತಿ ಎರಡೂ ಚೆನ್ನಾಗಿರುತ್ತೆ. ಈಗೂ ಅದೇ ಮಾಡ್ಕೊಂಡಿರೋ ಅದೇ ಇರೋ ಅಂದ್ರೆ ವಾಟ್ ಇಸ್ ದೇರ್ ಇನ್ ದಟ್? ಸಿನಿಮಾ ಮಾಡ್ಕೊಂಡ್ ಬರ್ತೀವಿ ಅಂತಂದ್ರೆ ನಮ್ಮ ತಲೆ ಹೊಡಿಯಕ್ಕೆ ರೆಡಿ ಇದ್ದಾರೆ ಅಂತಂದ್ರೆ ಆ ಸಿನಿಮಾ ಎಷ್ಟು ದಿವಸ ಅಂತ ಮಾಡೋಣ. ಇನ್ನೊಂದು ಸಿನಿಮಾ ಇದೆ ಸರ್, ಡೆಡ್ಲಿ ಸೋಮ ಭಾಗ 2. ಅವ್ರೊಂದು ಪಾಪ ಆ ನಿರ್ಮಾಪಕರಿಗೆ ಒಂಚೂರು ಎಲ್ಲವನ್ನು ಕೆಲಸವನ್ನು ಮಾಡಿಕೊಟ್ಟು ಬಿಟ್ಬಿಟ್ಟ ಅಂತಂದ್ರೆ ಐ ಸ್ವೇರ್. ಆಮೇಲೆ ಮೊನ್ನೆ ಯಾವುದೋ ವಿಷ್ಣು ಸಾರ್ ವಿಷಯದಲ್ಲಿ ನಾ ಎಲ್ಲೋ ಕಣ್ಣು ನೀರಿಟ್ರೆ ಅದು ಸುಳ್ಳು, ಅದಕ್ಕೂ ನಿನ್ನಮ್ಮ ನಿನ್ನಕ್ಕ ನೀನ್ ಯಾರೋ ಅಂತಂದ್ರೆ ನಾನೇ ಹೇಳಿದ್ನಲ್ಲ, ಈ ಕಡೆ ವಿಷ್ಣು ಸಾರ್ ಬಗ್ಗೆನೂ ನಿನ್ನ ಜೀವನದಲ್ಲಿ ಮಾತಾಡಲ್ಲ, ಈ ಕಡೆ ಸಿನಿಮಾ ಬಗ್ಗೆನೂ ನಾನು ತಲೆ ಕೆಡ್ಸ್ಕೊಳ್ಳೋ. ಎಷ್ಟು ಬೇಕು ಅಣ್ಣಯ್ಯ ಒಬ್ಬ ಮನುಷ್ಯ ಬದುಕೋದಕ್ಕೆ? ನೀವು ನನಗೆ ಕರೆಕ್ಟಾಗಿ ಹೇಳಿ, ಎಷ್ಟು ಬೇಕು? ಅವನಿಗೆ ಎಷ್ಟು ಕೋಟಿ ಇದ್ರೂ ಸಾಲಲ್ಲ, ಏನಿಲ್ಲದೆ ಹೋದ್ರೂ ಸಾಲಲ್ಲ, ಎರಡೂ ಕಡೆ ಸಾಲಲ್ಲ ಇದೆ. ನನ್ನ ಯಜಮಾನ್ರು ಒಂದು ಸುಂದರವಾಗಿ ಕೇಳಿದ್ರು, ಇದಾದ್ಮೇಲೆ ಏನೋ ಮಾಡ್ತೀಯಾ? ಅದು ಮಾಡ್ತೀರಣ, ಆಮೇಲೆ ಇದು ಮಾಡ್ತೀನಣ್ಣ, ಆಮೇಲೆ ಅದ್ ಮಾಡ್ತೀನಣ್ಣ, ಆಮೇಲೆ ಇದು ಮಾಡ್ತೀನಣ್ಣ,
ಆಮೇಲೆ ಏನಣ್ಣ ಎಲ್ಲದಕ್ಕೂ ಆಮೇಲೆ ಇನ್ನೊಂದು ಮಾಡ್ತೀನಣ್ಣ ಆಮೇಲೆ ಏನಣ್ಣ ಎಲ್ಲದಕ್ಕೂ ನೀವು ಆಮೇಲೆ ಆಮೇಲೆ ಅಂದ್ರೆ ಆಮೇಲೆ ಗೊತ್ತಿಲ್ಲ ಅಣ್ಣ ಇಷ್ಟೇ ಕಣೋ ಜೀವನ. ಈ ಗೊತ್ತಿಲ್ಲದ ಈ ಆಮೇಲಿನ ಈ ಎಲ್ಲ ವಿಷಯಗಳಿಗೆ ಹೋರಾಟ ನಡೆಸ್ತೀಯ ಗೊತ್ತಾ, ಅದಷ್ಟೇ. ನೀವು ಹೋಗ್ತಾ ಇದ್ದಷ್ಟು ಅದು ಆಮೇಲೆ ಅನ್ನೋ ಆ ಪ್ರಶ್ನೆ ಇದೆಯಲ್ಲ, ಅದು ದೊಡ್ಡದಾಗ್ತಾ ನಿನ್ನನ್ನು ಕಾಡ್ತಾನೆ ಇರುತ್ತೆ. ಗೊತ್ತಿಲ್ಲ ಅನ್ನೋ ಒಂದು ಆ ಉತ್ತರ ಇದೆಯಲ್ಲ, ಅದೇ ಕೊನೆಯ ಸಾವಿನ ವಿಷಯ ಅಷ್ಟೇ. ನಾನು ಗೊತ್ತಾಯ್ತಾ, ಗೊತ್ತಾಗ್ತಿಲ್ಲ, ಸತ್ತೋಗ್ತೀನಿ ಅಷ್ಟೇ. ಸೊ ಇದಕ್ಕೆ ಯಾಕೆ ಇಷ್ಟು ಹೋರಾಟ? ಡೆಡ್ಲಿ ಸೋಮ, ಆಮೇಲೆ ಗಂಡ ಹೆಂಡತಿ, ಆಮೇಲೆ ಏನು ಸರ್ ರಾಜಿ, ಆಮೇಲೆ ಮಾತೇಶ ಸರ್, ಆಮೇಲೆ ಸರ್ ಡೆಡ್ಲಿ ಟು, ಆಮೇಲೆ ದಶಮುಖ, ಆಮೇಲೆ ಟೈಗರ್ ಗಲ್ಲಿ, ಆಮೇಲೆ ಇದು, ಆಮೇಲೆ ಹೋಗ್ತಾನೆ ಇರುತ್ತೆ. ನನಗೆ ನಾನು ಬೌಂಡ್ರಿ ಹಾಕೋಬೇಕು ಈಗ ಅಷ್ಟೇ. ಎಷ್ಟು ಹೋರಾಟ ನಡೆಸ್ತೀರಾ ಪಿಕ್ಚರ್ ಮಾಡಿ? ಸಿನಿಮಾ ಮಾಡ್ತಿರೋದು ನಾನು ಸೆನ್ಸಾರ್ ಆಫೀಸ್ಗ, ಜನಗಳಗ, ಇಲ್ಲ ನನ್ನ ಆತ್ಮತೃಪ್ತಿಗ, ಇಲ್ಲ ಒಂದು ಅಕೌಂಟ್ ನಂಬರ್ಗ, ಇಲ್ಲ ಒಂದು ಸೀರಿಯಲ್ ನಂಬರ್ಗ, ಯಾರಿಗೆ? ಇಲ್ಲ ರೀ, ಒಂದು ಸಕ್ಸಸ್ ಒಂದು ಫೇಲ್ಯೂರ್ ಒಂದು ಇರತ್ತೆ ಕಣ್ರಿ, ದೇವ್ರ ಮೊದಲಲ್ಲೇ ಕೊಟ್ಬಿಟ್ನಲ್ಲ ನಮ್ಗೆ. ಇನ್ಯಾವುದಕ್ಕೆ? ಇಲ್ಲ ಇನ್ನೇನಕ್ಕೋ, ಯಾವುದಕ್ಕೆ? ಬದುಕ್ರಿ, ಬದುಕ್ತಾ ಇದ್ದೀನಿ ನಾನು. ಏನು ₹100 ಇತ್ತು ಅಂತಂದ್ರೆ ಒಂದು ಮರ್ಸಿಡೀಸ್ ಬೆನ್ಸಲ್ಲಿ ಓಡಾಡ್ಬೋದು, ₹10 ಇದ್ರೆ ಆಟೋಲ್ಲಿ ಓಡಾಡ್ಬೋದು. ನನಗೆ ಇವತ್ತು ನಿಮಗೆ ಹೇಳ್ತೀನಿ ಅಣ್ಣಯ್ಯ, ಗಾಡಿ ಇದೆ, ಎಲ್ಲ ಇದೆ, ಓಡ್ಸೋಕ್ಕೆ ನನಗೆ ಶಕ್ತಿ ಇಲ್ಲ ಈಗ, ಬಿಕಾಸ್ ಆಫ್ ದಿಸ್ ಟ್ರಾಫಿಕ್. ಮೀನ್ ಕಂಡ ಏನಾಗುತ್ತೆ, ಕ್ಲಚ್ಗಳನ್ನ ಬದಲಾಯಿಸ್ಬೇಕಾರೆ ಮಾಡ್ಬೇಕಾದ್ರೆ ಹಿಡಿದ್ಬಿಡುತ್ತೆ. ಒಂದ್ ದಿವಸ ಗೊತ್ತಿಲ್ಲ ಹಿಡಿದ್ಬಿಟ್ಟು ಹೋಗಿ ಕಂಬಕ್ಕೆ ಗುದ್ಬಿಟ್ಟೆ. ಮೈ ಬಾಡಿ ಡಿಂಟ್ ರೆಸ್ಪಾಂಡ್ ಟು ಮೈ ಮೈಂಡ್. ನನ್ಗೆ ಅನ್ನಿಸ್ತಾ ಇದೆ ಬ್ರೇಕ್ ಹಾಕು ಅಂತ, ಕ್ಲಚ್ ತುಂಬಿಟ್ಟಿದ್ದೀನಿ, ಬಿಕಾಸ್ ಮೈ ಲೆಗ್ ಇಸ್ ಟೇಕಿಂಗ್ ಟು ದ ಕ್ಲಚ್. ಓಕೆ, ಈಗ ಅದನ್ನು ಮಾಡಂಗಿಲ್ಲ. ಇನ್ನೇನ್ ಬೇಕು ನನಗೆ? ಮನೆ. ಯಾರಿಗೋಸ್ಕರ ಮನೆ ಕಟ್ತೀರಾ? ಆಗ್ಲೇ ಹೇಳ್ದೆ, ನಾ ಪೀಚರ್, ನಾ ತಾಯಿ, ನಾ ಬಾಯ್. ಯಾರಿಗೆ? ಅದಕ್ಕೆಷ್ಟು ಶ್ರಮ ವಹಿಸ್ಬೇಕು, ಅದಕ್ಕೆಷ್ಟು EMIಗಳು ಕಟ್ಟಬೇಕು, ಏನಕ್ಕೆ ಅಂತ ಬಂದಾಗ ನನಗೆ ಉತ್ತರಕ್ಕೆ ನನ್ನ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ಸೊ ಹೀಗಿರ್ಬೇಕಾದ್ರೆ ನಾವು ಐ ಡಿಸೈಡೆಡ್, ಲೆಟ್ ಮೀ ಫಿನಿಶ್ ದ ಬೌಂಡ್ರಿ. ಇದಿಷ್ಟೇ ತಾನೇ ಟು ದ ಕೋರ್ ಹೊರಟೋಗಿದ್ದೀನಿ ನಾನು. ಈ ಸಿನಿಮಾ ಏನು ಮಾಡಬೇಕು, ನನ್ನ ಮಗು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀನಿ. ಸಕ್ಸಸ್ ಆರ್ ಫೇಲ್ಯೂರ್, ಇಟ್ ಈಸ್ ಲೆಫ್ಟ್ ಮೈ ಡೆಸ್ಟಿನಿ ಅಂಡ್ ಮೈ ಫೇಟ್ ಅಂಡ್ ಮೈ ಥಿಂಗ್ಸ್. ಎನಫ್. ಇನ್ನೊಬ್ರು ಯಾರೋ ಒಬ್ರು ಪಾಪ ಬಂದಿದ್ದಾರೆ, ಅವ್ರಿಗೊಂದು ಅದೇ ಡೆಡ್ಲಿ ಸೋಮ ನಾನು ಮುಗಿಸ್ಬಿಟ್ರೆ. ಯಾಕೆ ಅಂತಂದ್ರೆ ಇಲ್ಲಿ ಅವಾರ್ಡು ಇಲ್ಲ, ರಿವಾರ್ಡು ಇಲ್ಲ, 63 ಚಿತ್ರಗಳಿಗೆ ಸಂಭಾಷಣೆ ಬರ್ದಿದ್ದಕ್ಕೆ ಏನೂ ಇಲ್ಲ. ಗೌರ್ಮೆಂಟಲ್ಲಿ ನಾವು ಅಮ್ಮ ಅಕ್ಕ ರೈಟರ್ಗಳು, ಗೌರ್ಮೆಂಟ್ ಪ್ರಕಾರ ನಾವು ಕಿತ್ತೋದ್ ಪಿಕ್ಚರ್ ಡೈರೆಕ್ಟರ್ಗಳು, ದೊಡ್ಡ ಆಸ್ತಿಕರು ನಾಸ್ತಿಕರು, ಇವ್ರಿಗೆಲ್ಲರ ಪ್ರಕಾರದಲ್ಲಿ ನಾವೇನೂ ಅಲ್ಲ. ನಾವೊಂಥರ ಹೊಲ್ಸು ಅಂತ ಇವ್ರು ನಮ್ಮನ್ನು ನೋಡಿದಾಗ ನಮ್ಮ ಮೇಲೆ ನಾವೇ ಪ್ರೋಕ್ಷಣೆ ಹಾಕೊಂಡು ಹೊಟ್ಟೋಗುತ್ತೆ ಗೊತ್ತಾ. ಹೊಲ್ಸು ಕಕ್ಕಸ್ಮರಿನಲ್ಲೋ ಕೊಳ್ಚಿನಲ್ಲೋ ಹೊಟ್ಟೋಗ್ಬೇಕಷ್ಟೆ. ಸೊ ದಿಸ್ ದ ಜರ್ನಿ ರೈಟ್ ಸ್ಟಾರ್ಟಿಂಗ್ ಫ್ರಮ್ 94 to 2025. ಸೊ ಐ ಕೇಮ್ ಲೈಕ್ ದಿಸ್. ಇನ್ನೇನಿಲ್ಲ. ಸೊ ನಗುವನ್ನು ಹೊತ್ಕೊಂಡು ನಾನು ಆರಾಮಾಗಿದ್ದೇನೆ, ನನ್ನ ಪಾಡಿನಲ್ಲಿದ್ದೇನೆ, ಒಂದು ಮೂಲೆಯಲ್ಲಿದ್ದೇನೆ, ಖುಷಿಯಾಗಿದ್ದೇನೆ. ನೋವು ಅನ್ನೋದಂತೂ ಖಂಡಿತ ಅದು ಅವಾಗ ತುಂಬ ಬಂತು, ತುಂಬ ಕಾಡ್ತು. ಯಾಕೆ ಅನ್ನೋ ಪ್ರಶ್ನೆಗಳೆಲ್ಲ ತುಂಬ ಬಂತು. ಬಟ್ ಇವಾಗ ಬಂದಾಗ, ಇವಾಗ ನಾನೆಲ್ಲೋ ಒಂದ್ ಕಡೆ ನಿಂತಾಗ ನನಗೆ ಅನಂತ್ ಸರ್ದು ಒಂದು ಮಾತು ತುಂಬಾ ಚಂದ ನೆನಪಿಗೆ ಬರುತ್ತೆ. ಮನುಷ್ಯ ಒಂದು ಹಂತದಲ್ಲಿ ನಿಂತು ಸಮುದ್ರದ ಕಡೆ ನೋಡಿದಾಗ, ಸಮುದ್ರದಲ್ಲಿ ಯಾವುದೇ ರೀತಿಯ ಅಲೆ ಇಲ್ಲದೆ ಶಾಂತವಾಗಿ ಅದು ಹರಿತಿದೆ ಅಂತಂದ್ರೆ ಅಲ್ಲಿಗೆ ಅವನ ಜೀವನ ಸಂಪೂರ್ಣ ಅಂತ. ಆ ಸ್ಥಿತಿ ಇವತ್ತು ನನಗೆ ಕಾಣ್ತಾ ಇದೆ. ನನಗೆ ಅಲೆಗಳು ಕಾಣ್ತಾ ಇಲ್ಲ, ನನಗೇನೂ ಕಾಣ್ತಾ ಇಲ್ಲ, ಯಾವ ಹೆದರಿಕೆಗಳು ನನ್ನನ್ನು ಕಾಡ್ತಾ ಇಲ್ಲ. ನಾಳೆ ಏನು ಅದು ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಒಂಟಿ. ಹೀಗಿರ್ಬೇಕಾರೆ ಆ ಒಂದು ಸಾಲು ತುಂಬಾ ಚಂದ ಇದೆ. ಈಗ ನನ್ನ ಕಣ್ಮುಂದೆ ಮೊದಲೆಲ್ಲ ಇತ್ತು, ಬೋರ್ಗರಿತಾ ಇತ್ತು ಸಮುದ್ರ, ಅಲೆಗಳು ಎದ್ದೆದ್ದು ಬರ್ತಾ ಇತ್ತು. ಅದನ್ನ ಇಮ್ಯಾಜಿನ್ ಮಾಡ್ಕೋಬೇಕಾರೆ ಒಬ್ಬ ಡೈರೆಕ್ಟರ್ ಏನೇನೋ ಇತ್ತು. ನಾವು ಇಟ್ ಇಸ್ ವೆರಿ ಕಾಮ್, ವೆರಿ ಸ್ವೀಟ್, ತಣ್ಣಗೆ ಗಾಳಿ ಬೀಸ್ತಾ ಇದೆ, ಎಲ್ಲವೂ ಚೆನ್ನಾಗಿ. ಇಡ್ಲಿ ಸೋಮ ಅನ್ನುವಂತ ಒಂದು ಸಿನಿಮಾ ಮಾಡಿದಾಗ ಹೇಗಾಗಿದ್ದು, ಆ ಸಂದರ್ಭದಲ್ಲಿ ವಿಷ್ಣು ಸರ್ ಅವರ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದು, ಅಥವಾ ಈ ಸಿನಿಮಾ ಮಾಡ್ತೀನಿ ಅಂದಾಗ ವಿಷ್ಣು ವರ್ಧನ್ ಅವರು ನಿಮಗೆ ಕೊಟ್ಟದ್ದು? ಸರ್ ಆಕ್ಚುಲಿ ಏನಾಯ್ತು, 2002 ಅನ್ಸುತ್ತೆ, ಕೋಟಿಗೊಬ್ಬ ಅನ್ನೋ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ನನ್ನ ಮತ್ತೆ ನನ್ನ ಯಜಮಾನ್ರ ಮಧ್ಯದಲ್ಲಿ ಒಂದು ಸಣ್ಣ ಮಾತುಕತೆಯಲ್ಲಿ ನನ್ನನ್ನ ಇಲ್ಲಿಗೆ ಇನ್ನು ಸಾಕು ಅನ್ನೋ ಮಟ್ಟದಲ್ಲಿ ನನಗೊಂದು ಥ್ಯಾಂಕ್ಸ್ ಹೇಳಿ ಬಿಟ್ಬಿಡ್ತಾರೆ 2002 ನಲ್ಲಿ. 2002 ಅಲ್ಲಿಂದ ಹೊರಗೆ ಬರ್ತೇನೆ. ಹೊರಗೆ ಬಂದ್ಮೇಲೆ ಮತ್ತೆ
93ರಲ್ಲಿ ನನ್ನ ಜೀವನ ಹೇಗಿತ್ತು ಅದೇ ತರ ತುಂಬಾನೇ ಕತ್ಲು ಆವರಿಸ್ಕೊಳುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಇದೇ ಸಮಯದಲ್ಲಿ ರವಿ ಬೆಳಗೆರೆ ಅವ್ರ ಜೊತೆ ಸೇರ್ತೇನೆ. ರವಿ ಬೆಳಗೆರೆ ಅವ್ರ ಹತ್ರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ರಾಮು ಎಂಟರ್ಪ್ರೈಸ್ ಅಲ್ಲೂ ಕೆಲಸ ಮಾಡ್ತೇನೆ. ರಾಮು ಮತ್ತು ರವಿ ಬೆಳಗೆರೆ ಅವರ ಒಂದು ಘರ್ಷಣೆಯಲ್ಲಿ ನನಗೆ ದೊಡ್ಡ ಹೊಡೆತ ಬೀಳುತ್ತೆ. ಅದನ್ನೆಲ್ಲ ಈಗ ಹೇಳ್ತಾ ಕೂರೋದಕ್ಕೂ ಅಸಹ್ಯ ಅನ್ಸತ್ತೆ. ಯಾಕೆ ಅಂತಂದ್ರೆ ಹಿಂದಿಂದು ಏನೇ ನೆನೆಸ್ಕೊಂಡ್ರು ಕೂಡ ಒಳ್ಳೆಯದನ್ನ ನೆನೆಸ್ಕೋಬೇಕೆ ಹೊರತ ಕೆಟ್ಟದನ್ನ ನೆನೆಸ್ಕೊಂಡು ಕೂತ್ಕೊಂಡು ಅಯ್ಯೋ ಅದಕ್ಕೆ ಟೈಮೇ ಇಲ್ಲ. ಆ ಚಿಪ್ಪು ಟೋಟ್ಲಾಗಿ ಓರೋಟ್ ಆಗ್ಬಿಟ್ಟಿದೆ ತಲೆಯಲ್ಲಿ. ಸೊ ಅದು ಇಷ್ಟ ಇರಲಿಲ್ಲ. ಬಟ್ ಈ ಒಂದು ಒಡನಾಟದಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಯಾರು ಅಂತಂದ್ರೆ ನಮ್ಮ PA ಅರುಣ್ ಪ್ರಸಾದ್ ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿರ್ಬೇಕು. ಕಿಚ್ಚ, ಸೈ ಮತ್ತು ಚಂದು ಈ 3 ಸಿನಿಮಾಗಳ ನಿರ್ದೇಶಕರು. ನನಗೆ ಒಬ್ಬ ಅಮೇಸಿಂಗ್ ಡೈರೆಕ್ಟರ್, ಅಮೇಸಿಂಗ್ ಮೇಕಿಂಗ್ ಅಂತ ಕಂಡಿದ್ದೆ ನಾನು ಆ ಡೈರೆಕ್ಟರ್ ಅಲ್ಲಿ. ಅಂದ್ರೆ ಒಂದು ಝೀಲ್ ಶುರು ಆಗತ್ತೆ ನೋಡಿ. ಅಲ್ಲಿವರೆಗೂ ಏನು ಅಂತಂದ್ರೆ ಎಲ್ಲರ ಜೊತೆ ನಾವು ಸಾಕೊಂಡು ಹೋಗ್ತಾ ಇದ್ವಿ, ಎಲ್ಲವೂ ನಡೀತಾ ಇತ್ತು, ಆಗೋಗಿತ್ತು. ಈಗ ನಾಗಣ್ಣ ಸರ್ ಅಂತಂದ್ರೆ ಏನು ಅಂದ್ರೆ ಮನೆಯ ಹಿರಿಯಣ್ಣನ ತರ. ಅವರು ಮನೆ ದಾರಿಯನ್ನು ತೋರಿಸಿದ್ರು, ಜೊತೆಯಲ್ಲಿ ಇದ್ರು. ಅವರು ಜೊತೆಯಾಗಿ ಇದ್ಬಿಟ್ರೇನೋ ಇವರೊಂದು ನನ್ನ ಒಂದು ಅಂಗಾಂಗ ಅಂತ ಕಂಡುಬಿಟ್ಟಾಗ ಅವರಲ್ಲಿ ನನಗೇನಷ್ಟು ಕಾಣಲಿಲ್ಲ. ಅವ್ರ ಜೊತೆಯಲ್ಲೇ ಡ್ರೈವ್ ಮಾಡ್ತಾ ಬಂದೆ. ಆನಂದ್ ಪಿ ರಾಜು, ಹಾಸು ರಾಜಶೇಖರ್, ವಿಕ್ಟ್ರಿ ವಾಸು, 27 ಜನ ಜೊತೆ ಕೆಲಸ ಮಾಡ್ತೇನೆ ನಾನು ಆ ಒಂದು ಸ್ಪ್ಯಾನ್ ನಲ್ಲಿ. ಅಲ್ಲಿ ತುಂಬಾ ಇನ್ಸ್ಪೈರ್ ಮಾಡಿದ್ದು ಯಾರು ಅಂತಂದ್ರೆ ಒನ್ ವಾಸ್ ಶಿವಮಣಿ ಸರ್. ಲಾ ಅಂಡ್ ಆರ್ಡರ್ ಅಂತ ಅವ್ರ ಜೊತೆ ಒಂದು ಕೆಲಸ ಮಾಡ್ತೀನಿ. ಅಲ್ಲಿ ನಂಗೆ ತುಂಬಾ ಇನ್ಸ್ಪೈರ್ ಆಗತ್ತೆ. ನೀವು ನಂಬ್ತಿರೋ ಇಲ್ವೋ, 6-7 ವರ್ಷಗಳ ಕಾಲ ಒಬ್ಬ ಡೈರೆಕ್ಟರ್ ಶುಡ್ ಟೇಕ್ ಎ ಕಾಲ್ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಒಬ್ಬ ಡೈರೆಕ್ಟರ್ ಶಾಟ್ ಇಡ್ತಾನೆ, ಅವನು ಹೇಳ್ದಂಗೆನೆ ಇಡೀ ಸಿನಿಮಾ ಅವನ ಮೇಲೇನೆ ಎಲ್ಲ ಅವಲಂಬಿಸುತ್ತೆ. ದಟ್ ಈಸ್ ಅ ಡೈರೆಕ್ಟರ್ಸ್ ಬೇಬಿ ಅನ್ನೋದೇ ನಮ್ಗೆ 6-7 ವರ್ಷ ಗೊತ್ತೇ ಇಲ್ಲ. ಸಾಕ್ಬಿಟ್ಟಿದೆ, ಸುಮ್ಮನೆ ಸಾಕ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಇಲ್ಲಿ ನನ್ನ ತಂದೆ ಯಾವ ರೀತಿ ನನ್ನ ಕಾಪಾಡ್ಕೊಂಡಿದ್ರು, ಅಲ್ಲಿ ವಿಷ್ಣು ಸರ್ ಹಂಗೆ ಕಾಪಾಡ್ಕೊಂಡಿದ್ರು. ಏನು ಹೋಗು ಬರೀ ಅವ್ರ ಜೊತೆ ಓಡಾಡು ಇಷ್ಟ ಆಗೋಗಿತ್ತು. ಶಿವಮಣಿ ಜೊತೆ ಸೇರಿದಾಗ ಎಲ್ಲೋ ಒಂದ್ ಕಡೆ ಶಿವಮಣಿ ಅವರ ಆ ಒಂದು ಕ್ಯಾಲಿಬರ್, ಈ ಶಾಟ್ ಈ ತರ ತೆಗಿಯೋಣ ಅಂತ ಹೇಳಿದ ರೀತಿ ನೀತಿ ಇದೆಲ್ಲ ಇನ್ಸ್ಪೈರ್ ಆಗಿತ್ತು. ಬಟ್ ಆ ಝೀಲ್ ಅಂತ ಸಿಕ್ಕಿದ್ದು ದಟ್ ವಾಸ್ ಅರುಣ್ ಪ್ರಸಾದ್ ಸರ್. ಅವರ ಕಮಾಂಡ್, ಅವರ ಒಂದು ವೇ ಆಫ್ ಮೇಕಿಂಗ್. ಅವಾಗೆಲ್ಲ 9.8 ಬಂದು ಆಗಿನ ಕಾಲದಲ್ಲಿ ಒಂದು ದೊಡ್ಡ ವಿಷಯ, ಲೆನ್ಸ್ ಅದು. ಆ ಲೆನ್ಸ್ ಯೂಸ್ ಮಾಡಕ್ಕೆ ಯಾರಿಗೂ ಬರ್ತಾ ಇರ್ಲಿಲ್ಲ. ಆ ತರದ್ರಲ್ಲಿ ಆ ಟೆಕ್ನಾಲಜಿನ ತಗೊಂಬಂದು 9.8 ಇಡೀ ಸಿನಿಮಾದಲ್ಲಿ ಯೂಸ್ ಮಾಡಿ, ದ ವೇ ಹಿ ಹ್ಯಾಂಡಲ್ಡ್ ಸುದೀಪ್ ಸರ್, ದ ವೇ ಹಿ ಹ್ಯಾಂಡಲ್ಡ್ ಪಶುಪತಿ, ದೊಡ್ಡ ತಮಿಳ್ನಲ್ಲಿ ಇದು ಅವರಾಗಿರ್ಬೋದು. ಮತ್ತು ಎಷ್ಟು ಮುದ್ದಾಗಿ ಹ್ಯಾಂಡಲ್ ಮಾಡೋರು ಮನುಷ್ಯ ಅಂತಂದ್ರೆ, ಈ ಸೀಟಲ್ಲಿ ಈ ಒಂದು ಕೆಪಾಸಿಟಿ ಇದೆಯಾ, ಇಷ್ಟು ಚೆನ್ನಾಗಿರತ್ತಾ ಅನ್ನೋವಾಗ್ಲೇ ಎಲ್ಲೋ ಒಂದ್ ಕಡೆ ಮುತ್ತಪ್ರೆ ಕತೆ ಮಾಡ್ಬೇಕು ಅನ್ನೋ ವಿಷಯ ಬರುತ್ತೆ. ಆ ಕಥೆಯನ್ನು ಮಾಡ್ತಾ ಇದ್ದಾರೆ, ಅದ್ಯಾರೋ ಬೇರೆಯವ್ರು ಮಾಡ್ತಾರೆ ಅಂದಾಗ್ಲೇ ಸರಿ ಒಂದ್ ಕೆಲಸ ಮಾಡೋಣ ಅಂತ ಹೇಳಿ ಸುದೀಪ್ ಸರ್ ಜೊತೆ ಡೆಡ್ಲಿ ಸೋಮಾ ಅನ್ನೋ ಒಂದು ಸಿನಿಮಾ ಮಾಡೋಣ ಅಂತ ಬರುತ್ತೆ. ಸಿನಿಮಾ ಕತೆ ರೆಡಿ ಮಾಡ್ತಾನೆ ಅರುಣ್ ಪ್ರಸಾದ್ ಅವ್ರಿಗೆ ಹೇಳ್ತೀನಿ ಈ ತರ ಮಾಡೋಣ ಅನ್ಕೊಂಡಿದೀನಿ ಅಂತ. ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಮಾಡು ಕಂದ ಅಂತಾರೆ. ಯಾಕೆಂದ್ರೆ ನಾನು ಸಿನಿಮಾದಲ್ಲಿ ಯಾರೇ ಬನ್ನಿ ಕಂದ, ಹೋಗಿ ಕಂದ, ಬಾ ಕಂದ ಅಂತಾನೆ ಕರಿತಿರ್ತೀನಿ. ಅವ್ರು ನನ್ನನ್ನ ಕಂದ ಅಂತಾನೆ ಕರಿಯೋರು. ಮಾಡು ಕಂದ ಯಾಕೆ ಮಾಡಬಾರ್ದು, ಎಲ್ರೂ ಮಾಡ್ತಾರಲ್ವಾ, ನಿನ್ನಲ್ಲೊಂದು ಕ್ಯಾಲಿಬರ್ ಇದೆ, ಮಾಡು ಕಂದ. ಸಿ ದಟ್ ಲೈನ್ ಇಟ್ ಮೇಡ್ ಮಿ ಟು ಗೋ ಆಸ್ ಎ ಡೈರೆಕ್ಟರ್. ನೀವು ದಯವಿಟ್ಟು ತಪ್ಪಿದ್ರೆ ನನ್ನನ್ನು ಬೈರಿ, ನನ್ನನ್ನು ಹೋಗಿರಿ. ಅರುಣ್ ಪ್ರಸಾದ್ ಸರ್ ಮಾತ್ರ ಇದ್ಯಾವುದೋ ಈ ಕಮೆಂಟ್ ಗಳಾಗ್ತಾರಲ್ಲ ನನ್ನ ಮಕ್ಳು, ಇವ್ರು ನಾನು ಹೇಳ್ತಾರೆ, ಅವನ ಮಾತಾಡ್ಬೇಡಿ. ಯಾಕೆಂದ್ರೆ ಗುರುಗಳು, ನಿಮಗೂ ಆತರ ಯಾವ್ದೋ ಒಬ್ಬ ಗುರುಗಳು ಇರ್ತಾರೆ, ನಾಳೆ ಬೆಳಗ್ಗೆ ನಿಮ್ಮನ್ನು ಹೇಳ್ಸೋರು 100 ಜನ ಉಟ್ಕೋತಾರೆ. ಸೊ ಗುರುಗಳು ಏನಿದ್ರು ದಾರಿ ತೋರಿಸ್ತಾರೆ, ಅದ್ರಲ್ಲಿ ಹೋಗ್ಬೇಕಾಗಿರೋದು ನಾವು, ಅದ್ರನ್ನ ಆಯ್ಕೆ ಮಾಡ್ಕೊಳೋದು ನಾವು. ಸೊ ಆ ನಿಟ್ಟಿನಲ್ಲಿ ಅವ್ರು ಹೇಳಿದ್ದು ಮಾಡು ಕಂದ, ಇದ್ರಲ್ಲಿ ಏನೋ ಇದೆ, ನೀನೇನು ಕತೆ ಅನ್ಕೊಂಡಿದ್ಯಾ ಹೇಳು ಅಂದಾಗ ಗ್ಯಾಂಗ್ಸ್ ಆಫ್ UK ಅದ್ರ ಮುಂದೆ ಏನೂ ಇಲ್ಲ ಸರ್. ಆ ಥರದ್ದು ಇದ್ದಿದ್ದು ಡೆಡ್ಲಿ ಸೋಮಾ, ಇಟ್ ವಾಸ್ ಅ ರಸ್ಟಿಕ್ ಫಿಲಮ್. ನೀವು ಬರ್ದಾಗ ಎಲ್ಲಿದ್ದ ಸರ್ ಸೋಮ, ಯಾವ ತರ ನಾವು ತೋರಿಸಿರೋದು ಸೋಮನ ಕಾವ್ಯಾತ್ಮಕವಾಗಿ ತೋರಿಸಿದ್ದು ದಟ್ ವಾಸ್ ಅರುಣ್ ಪ್ರಸಾದ್ ಸ್ಕ್ರೀನ್ ಪ್ಲೇ. ನಾನ್ ಬರ್ದಂಗೆ ಏನಾದ್ರು ಬರ್ದ್ಬಿಟ್ಟಿದ್ರೆ ಅವತ್ತು ಸೆನ್ಸಾರ್ ಆಫೀಸರ್ ಅಲ್ಲೇ ನೇಣಾಕೊಂಡ್ಬಿಟ್ರು ಅವನು. ಇವತ್ತಿನ ಸೋಮನ್ ನನ್ನ ಹತ್ರ ಈಗಲೂ ಸ್ಕ್ರಿಪ್ಟ್ ಇದೆ, ತೋರಿಸ್ತೀನಿ. ದ ರಿಯಲ್ ಫೇಸ್ ಆಫ್ ಸೋಮನ್ ಬರ್ದಿಟ್ಟಿದ್ದೆ ನಾನು. ದುಡ್ಡು ಕೇಳಿದ್ರೆ ಕೊಡ್ಲಿಲ್ಲ ಅಂದ್ರೆ ಅಲ್ಲೇ ರೇಸರ್ ಅಲ್ಲಿ ಮುಖ ಕುಯ್ಯೋನು, ಜಪ್ ಅಂತ ಹೊಡೆಯೋನು ಅಷ್ಟೇ ಒಂದೇಟಲ್ಲಿ, ಮುಖ ಮೂತಿ ಎಲ್ಲ ಕುಯ್ದೋಗ್ಬಿಡೋದು. ಇವತ್ತು ನನಗೆ ಅಂತ ವಿಷಯಗಳು 100 ಇದಾವೆ ತಲೆನಲ್ಲಿ. ಅಲ್ಲ ಕಂದ, ಇಲ್ಲಿ ಸ್ವಲ್ಪ ಬೇರೆ ತರನೇ ಡೀಲ್ ಮಾಡ್ಬೇಕು ಅಂತ ಹೇಳಿ ಸ್ಕ್ರೀನ್ ಪ್ಲೇ ಬರ್ಕೊಟ್ಟು ಜೊತೆಗೆ ನಿಂತು ಸ್ಕ್ರೀನ್ ಪ್ಲೇ ಮಾಡಿದಾಗ ಡೈಲಾಗ್ಸ್ಗಳನ್ನೆಲ್ಲ ಬರೆದು ವಿಷಯಗಳನ್ನೆಲ್ಲ ತುಂಬಿ ಎಲ್ಲ ಮಾಡಿದ್ದು ದಟ್ ವಾಸ್ ಅರುಣ್ ಪ್ರಸಾದ್ ಸರ್. ಪಿಕ್ಚರೈಸೇಷನ್ ಆಮೇಲೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಆ ಝೀಲ್, ಆ ಡೈರೆಕ್ಟರ್, ಆ ಕೆಪಾಸಿಟಿ, ಇದ್ರ ಹಿಂದೆ ನನ್ನ ಹಿಂದೆ ಯಾವಾಗಲೂ ಒಂದು ತಲೆನಲ್ಲಿ ನಿಂತಹ ಜೀವ ಯಾವುದು ಅಂತಂದ್ರೆ ದಟ್ ವಾಸ್ KV ರಾಜು ಸರ್.
ಸ್ಕ್ರೀನ್ ಪ್ಲೇ. ನಾನು ಅವ್ರ ಜೊತೆ ಯಾವತ್ತೂ ಕೆಲಸ ಮಾಡಿಲ್ಲ ಸರ್. ಬಟ್ ಅವರು ಹುಟ್ಟಾಕಿದ್ರಲ್ಲ ಇಂಡಸ್ಟ್ರಿನಲ್ಲಿ ಒಂದು ಡೈರೆಕ್ಟರ್ ಡಿಕ್ಟೇಟರ್ ಅನ್ನೋ ಒಂದು ಬಯೌಟ್ ಹಾಕಿದ್ರಲ್ಲ, ಹುಚ್ಚ ಹೊಯ್ಕೋತಾ ಇದ್ರು ಸರ್ ಕಲಾವಿದ್ರು. ಇದು ಯಾರು ಮಾತಾಡಕ್ ಆಗ್ತಾ ಇರ್ಲಿಲ್ವೇ. ವಾಟ್ಸ್ ದ ವೇ ಆಫ್ ಮೇಕಿಂಗ್ ಸರ್. ಇವತ್ತು ಯಾವನಾರು ಡೈರೆಕ್ಟರ್ ಆತರ ಮಾಡಿ ತೋರ್ಸ್ಬಿಡಕ್ ಹೇಳಿ. ಮೇಕಿಂಗ್ ಆ ಸ್ಕ್ರೀನ್ ಪ್ಲೇ ಸರ್ ಏನ್ ಹೇಳೋರು, ಲೆನ್ಸ್ ಹಿಂಗಿದೆ ಉಲ್ಟಾ ಹಾಕಷ್ಟೇ ಅದನ್ನ ಅನ್ನೋರು. ಉಲ್ಟಾನ ಲೆನ್ಸ್ ಹಾಕ್ ನೋಡು ಅಂದ್ರೆ ಉಲ್ಟಾ ಹಾಕ ಹಿಂಗಿದೆ ಸರ್ ಪಿಕ್ಚರು. ಹಂಗೆದ್ದೊಳತೆ ಸರ್. ದಟ್ ವಾಸ್ ಕೆ ವಿ ರಾಜು. ಅವಾಗೆಲ್ಲ 16mm ಕ್ಯಾಮ್ರಾ ಲೆನ್ಸ್ ಅದು ಉಲ್ಟಾ ಹಾಕಿದ್ರೆ ಆ ಎಲ್ಮೌಂಟರ್ ಕೂತ್ಕೊಳ್ಳೋದಂತೆ. ಇವತ್ತು ಟ್ರೈ ಮಾಡೋರು ಆಗಲ್ಲ. ಅವತ್ತಿನ ಆ ಟೈಮಲ್ಲಿ ಅವ್ರಿಗೆ ಅದೆಲ್ಲ ಹಂಗೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಕೋಆಪರೇಟ್ ಮಾಡ್ತಾ ಬಂತು. ಇನ್ಕ್ಲೂಡಿಂಗ್ ದ ಕ್ಯಾಮ್ರಾಸ್ ವಾಸ್ ಜಸ್ಟ್ ಲಿಸ್ನಿಂಗ್ ಟು ಕೆ ವಿ ರಾಜು ಸರ್. including the lenses, it was dancing to the rhythms of K.V. Raju sir. Everyone. ನೀನ್ ಯಾವ ಟಾಮ್ ಡಿಕನ್ ಹೆರೆ ಆದ್ರೂ ದಟ್ ವಾಸ್ ಒನ್ ಅಂಡ್ ಒನ್ಲಿ ಕೆ ವಿ ರಾಜು ಮುಂದೆ ಸುಮ್ಮನೆ ಅಂಗುಲಿ ನಿಂತ್ಕೊಳ್ಳೋರು. ಇದನ್ನೆಲ್ಲ ಕೇಳ್ತಾ ಬರ್ತಾ ಇದ್ವಿ. ಕಾರಣ ನನ್ನ ತಂದೆ ಅವ್ರ ಜೊತೆ ಬಂದಂತಹ ದಿನಗಳು. ಬೆಳ್ಳಿ ಮೋಡುಗಳು, ಬೆಳ್ಳಿ ಕಾಲುಂಗರ, ಕದನ, ಸುಂದರಕಾಂಡ, ಅದಾಗ್ತಾ ನಾನ್ ಬಂದಂಗೆ ಕಂಡಂತಹ ನಿಜ, ಪಾಂಡವರು ಅಷ್ಟೊಂದು ಸ್ವಲ್ಪ ಮೆಲೋಡೋನ್ ಆಗಿದ್ರು. ಬಟ್ ಆ ಮೊದಲು ಮಾಡಿದಂತಹ ಸಿನಿಮಾಗಳು ಯುದ್ಧಕಾಂಡ, ಸಂಗ್ರಾಮ ಎಲ್ಲ ಬೆಂಕಿ ಮಾತಾಡ್ತಾರೆ ಸರ್. ಎಲ್ರು ಈಗ ಕೇಳ್ತಾರೆ ಅದೇನ್ ಹುಲಿಯ ಬಿಡಿ, ನನ್ನ ಮಕ್ಳೆಲ್ಲ ಸೇರ್ಬಿಟ್ಟು ಇಲಿಯ ಮಾಡ್ಬಿಟ್ರು. ಈ ಪ್ರಪಂಚದಲ್ಲಿ ಏನ್ ಗೊತ್ತಾ ಸರ್, ಈ ಮಣ್ಣಲ್ಲಿ ಏನ್ ಗೊತ್ತಾ ಸರ್, ಸತ್ಯ ಹೇಳ್ಬಾರ್ದು. ಅವ್ನು ಹುಲಿಯ ಅಂದ್ರೆ ಹುಲಿಯ ತರನೇ ಇರ್ಬೇಕಂತೀನಿ ನನ್ನ ಮಕ್ಳಿಗೆ. ಆದ್ರೆ ಹುಲಿಯ ಸತ್ತೋಗ್ಬಿಡ್ತಾನಂತೆ, ಅದಕ್ಕೆ ಸಿನಿಮಾ ಚೆನ್ನಾಗಿಲ್ವಂತೆ. ಸಾಯ್ಸಲ್ವ ಈ ಸಿಸ್ಟಮ್ ಒಳ್ಳೆಯವ್ರನ್ನ. ಹುಲಿನೆತ್ತಿ ನೀವು ಬೋನ್ಗ್ ಹಾಕಿದ್ಮೇಲೆ ಮುಗ್ದೋಯ್ತಯ್ಯ. ಎಲ್ರೂ ಬೋನ್ಗ್ ಹಾಕ್ತಾ ಇದೀರಾ ಈ ಸಿಸ್ಟಮ್ನಲ್ಲಿ. ನಿಮ್ಮ ಮುಂದೆ ಅಂದ್ರೆ ಅವನ್ನ ಫಸ್ಟ್ ಈಚೆಗೆ ಹಾಕು ಅಂತಾರೆ ಅಷ್ಟೇ. ದಿ ಟ್ರೈ ಟು ಕಟ್ ಆಫ್ ದ ಟಾಲೆಸ್ಟ್ ಟ್ರೀಸ್ ಫಸ್ಟ್. ಇಲ್ಲಿ ಯಾರು ಉದ್ದನೆಯ ಮರವಾಗಿ ಬೆಳೆಯಕ್ಕೆ ಇಷ್ಟನೇ ಪಡಲ್ಲ. ಎಲ್ಲ ಒಂದರ ನೆರಳಲ್ಲೇ ಬದುಕು. ಅದೇ ಈ ಮಣ್ಣಿನ ಸೊಗಡು, ಇದೇ ಈ ಮಣ್ಣಿನ ವಿಶೇಷತೆ. ಹುಲಿಯಾಗಿಂತ ಒಂದು ಸಿನಿಮಾನ ಅದನ್ನೇ ಕಾಪಾಡ್ಕೊಳ್ಳಿಲ್ಲ ಈ ಜನ. ಇನ್ನೇನ್ ಕಾಪಾಡ್ಕೋತಾರೆ? ಹಿ ವಾಸ್ ದೇರ್ ಆನ್ ಬ್ಯಾಕ್ ಆಫ್ ಮೈ ಮೈಂಡ್. ಇಲ್ಲಿ ಹೊಡೆಯೋರು ಯಾವಾಗ ಕೂತಿದ್ರು ಅವರಲ್ಲಿ. ಅದ್ರ ಜೊತೆ ಈ ಎರಡು ಕಣ್ಣು, ಒಂದು ಶಿವಮಣಿ, ಒಂದು ಅರುಣ್ ಪ್ರಸಾದ್. ನಾನಿನ್ಯಾರನ್ನು ಯಾವುದೇ ಕಾರಣಕ್ಕೂ ನಾನು ಬಾಯಲ್ಲಿ ತಗೊಳಕ್ ಇಷ್ಟಪಡ್ತೀನಿ. ಓಕೆ, ಇಫ್ ಐ ಆಮ್ ಸಮಥಿಂಗ್ ಲೈಕ್ ಅ ರೆಬಲ್ ಅಂತಂದ್ರೆ, ಇಫ್ ಐ ಆಮ್ ಮೈ ಪಿಕ್ಚರ್ಸ್ ಆರ್ ರೆಬಲ್ ಆರ್ ಇಟ್ ಈಸ್ ರೆಬಲಿಯನ್ ಅಂತಂದ್ರೆ, ಈ ಹಿಂದೆ ಇರುವಂತ ಈ ಮೂರು, ಒಂದು ನನ್ನ ಮೆದ್ಲು ಕೆವಿಯ, ಎರಡು ನನ್ನ ಕಣ್ಣುಗಳು ಶಿವಮಣಿ ಅಂಡ್ ಅರುಣ್ ಪ್ರಸಾದ್ ಸರ್. ಎಲ್ಲೋ ಒಂದ್ ಕಡೆ ಅರುಣ್ ಪ್ರಸಾದ್ ಹತ್ರ ಇನ್ನೊಂದು ಮಾಡ್ಬಿಡ್ತೀನಿ ಶಾರ್ಟ್ ಅಂತಂದ್ರೆ ಯಾಕೆ ನನಗ್ ಚೆನ್ನಾಗಿರ್ಬೇಕು, ನಿನಗಲ್ಲ. ನನ್ನ ಕ್ಯಾಮ್ರಾಗ್ ಚೆನ್ನಾಗಿರ್ಬೇಕು. ನನ್ನ ಕ್ಯಾಮ್ರಾಗೂ ಚೆನ್ನಾಗಿದೆ, ನನಗೂ ಚೆನ್ನಾಗಿದೆ. ನಿನ್ನ ಆಕ್ಟಿಂಗ್ ನನಗೆ ಬೇಡ ಅನ್ನೋರು. See, that's the conviction of a director. ನಾನೇನ್ ಬರ್ಕೊಂಡಿದ್ದೀನಿ, ನನಗ್ ಬೇಕು. ನೀ ಎಷ್ಟು ಆಕ್ಟ್ ಮಾಡಿದ್ರೆ ನನಗೇನಿಕ್ಕಯ್ಯ? ನನಗೆ ರಜನಿಕಾಂತ್ ಅನ್ನೋ ಜಾಗದಲ್ಲಿ ನೀನು ಕಮಲಾಸನ್ ತರ ಮಾಡಿದ್ರೆ ನನಗೆ ರಜನಿಕಾಂತ್ ಬೇಕು. ಕಮಲಾಸನ್ ಅನ್ನೋ ಜಾಗ ಬರುತ್ತೆ, ಅಲ್ಲಿ ನೀನು ಕಮಲಾಸನ್ ಮಾಡು, ರಜನಿಕಾಂತ್ ಮಾಡು. ಏನ್ ನೀಡಿ ರಿಕ್ವೈರ್ಮೆಂಟ್ ಏನು? ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಫಾರ್ ದ ಸ್ಕ್ರಿಪ್ಟ್ ಅಂಡ್ ಮೈ ಲೈನ್ಸ್ ಅಂಡ್ ಮೈ ಸ್ಟೋರಿ? ಯು ಆಕ್ಟ್ ಫಾರ್ ದಟ್ ಅಷ್ಟೇ. ಅದ್ರಲ್ಲೆಲ್ಲ ಅರುಣ್ ಪ್ರಸಾದ್ ಇದ್ರಲ್ಲ, ಅದ್ರಲ್ಲೆಲ್ಲ ಶಿವಮಣಿ ನಂಗೆ ನಿಜವಾಗ್ಲೂ ನಾನೇ ಹೇಳಿದ್ನಲ್ಲ ಸರ್, ಒಳ್ಳೊಳ್ಳೆ ಡೈರೆಕ್ಟರ್ ಸರ್. ಯಾರು ಸರ್ ಫ್ಲಾಪ್ ಕೊಟ್ಟಿಲ್ಲ? ಎಲ್ಲರೂ ಒಂದು ಹಂತದಲ್ಲಿ. ಯಾರು ಸರ್ ಕೊಟ್ಟಿಲ್ಲ? ಫ್ಲಾಪ್ ಕೊಟ್ಟ ತಕ್ಷಣ ಲೈಫೇ ಫ್ಲಾಪ್ ಅಂತ ಕೂಡ್ಸತ್ತಲ್ಲ, ಅದು ಇದು ನೋಡಿ. ನಂಗೆ ಗುರುಗಳು ಕೊನೆಯವರೆಗೂ ಪಾಪ ಏನು ಮಾಡೋಕ್ಕಾಗ್ಲಿಲ್ಲ. ಹಂಗೇನೊಂದು ಸಾಯಿಸ್ಬಿಡ್ತಾರೆ ಸರ್ ಇಲ್ಲಿ. ಅದ್ರ ಬದಲು ನಾವೇ ಇವ್ರನ್ನೆಲ್ಲ ಸಾಯಿಸ್ಬಿಟ್ಟು ಮೇಲೆ ಹೋಗ್ಬಿಟ್ರೆ ಸರ್, ಗೆಲುವಲ್ಲೇ ಸುಮ್ಮನೆ ಹಿಂದಕ್ಕೆ ಹೋಗ್ಬಿಟ್ರೆ, ನಗ್ನಗ್ತಾ ಇದ್ದೀನಿ ಸಾಕು ಅಂದ್ಬಿಟ್ರೆ. ಈಗ ನೀವು ನನಗೆ ಕೊಡಬೇಡಿ, ನೀವು ನನಗೇನು ಕೊಡಬೇಡಿ. ನನಗೇನು ಕೊಡಬೇಕು? ನನ್ನ ಭಗವಂತ ಇದ್ದಾನೆ, ನನ್ನ ತಂದೆ ತಾಯಿ ಮೇಲೆ ಹೋಗಿ ಸೇರಿದ್ದಾರೆ. ನಾನು ಕರ್ಮ ಧರ್ಮಗಳನ್ನ ನಂಬ್ತೀನಿ. ನನ್ನ ತಂದೆ ತಾಯಿ ಯಾರಿಗೂ ಮೋಸ ಮಾಡಿಲ್ಲ, ಆ ಧರ್ಮ ನನ್ನ ಕಾಪಾಡುತ್ತೆ. ಸಾಲದಕ್ಕೆ ಇತ್ತೀಚೆಗೆ ನಾನು ವರ್ಷದಿಂದ ನನ್ನ ಅಕ್ಕ ಹೋಗಿದ್ದಾಳೆ, ಅವಳು ಕೂಡ ಈಗ ದೇವತೆ ರಾಕ್ಲೈನ್, ಅವ್ರಿಗೆ ನಾನು ಮೋಸ ಮಾಡಿಲ್ಲ. ಅವ್ರ ಆಶೀರ್ವಾದ ನನ್ನ ಕಾಪಾಡುತ್ತೆ. ಎಲ್ಲ ನಿರ್ಮಾಪಕರ ಆಶೀರ್ವಾದ ನನ್ನ ಕಾಪಾಡುತ್ತೆ. ಎಲ್ಲ ನಿರ್ದೇಶಕರು ನಾನೇನೇನು ದುಡ್ದಿನೋ ಅವ್ರದ್ದು ಕಾಪಾಡ್ತಾರೆ. ಇನ್ನೇನು ಬೇಕು ಸರ್? ಇವರೆಲ್ಲ ಒಳ್ಳೊಳ್ಳೆ ಅತಿರಥ ಮಹಾರಥರಿಗೆ ಏನು ಕೊಟ್ರು?
ಪುಟ್ಟಣ್ಣ ಸರ್ಗೆ ಏನ್ ಕೊಟ್ರು? ಡೇವಿಡ್ಗೆ ಏನ್ ಕೊಟ್ರಿ ನೀವು? ಅನಾಥ ಶವ ಅಂತ ಹಿಂಗೆ ಬರೀತೀರಾ? ಎಷ್ಟು ಕೆಟ್ಟದಾಗಿ ಬರೀತೀರಾ? ಡೇವಿಡ್ ಬದುಕಿದ ರೀತಿ ನೀತಿ ಆದ್ರೆ ಯಾರಿಗಾರು ಗೊತ್ತಿದೆಯಾ? ಹಿಸ್ ಲೈಫ್ ವಾಸ್ ಬಿಂದಾಸ್ ಸರ್. ಚೆನ್ನಾಗಿದ್ರಲ್ಲ ಅವರು, ಆರಾಮಾಗಿದ್ರು, ಓಡಾಡ್ತಿದ್ರು, ಮಾಡ್ತಿದ್ರು. ಈಗಿನೊಂದು 1 ತಿಂಗಳಾಗಿದ್ರೆ ಸಿನಿಮಾ ಮಾಡ್ಬೇಕಾಗಿತ್ತು. ಹೌದಾ? ಹೌದು, ಮಾಡ್ಬೇಕಾಗಿತ್ತು. ಫ್ಯಾಕ್ಟ್ರಿ ಇತ್ತು, ಅದೇನಂತಾರೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇತ್ತು, ಇಂಪೋರ್ಟ್ ಎಕ್ಸ್ಪೋರ್ಟ್ ಇತ್ತು. ಅವ್ರ ಆಸ್ತಿ ನಿಮಗೆ ಗೊತ್ತಾ? ಅವ್ರು ಸಂಪಾದನೆ ಮಾಡಿರೋ ಬಳಗ ನಿಮಗೆ ಗೊತ್ತಾ? ಅರೆ ಬರೀ ಹೆಂಡತಿ ಮಕ್ಳು ಇದ್ರೇನೇನ ಎಲ್ಲವೂ, ಇಲ್ಲದೆ ಹೋದ್ರೆ ಅನಾಥ ಶವಾನ. ಬೀದಿಯಲ್ಲಿ ಅನಾಥವಾಗಿ ಸತ್ತಂತಹ ಡೇವಿಡ್, ಅಗ್ನಿ APS ರೈಟ್, ಪೊಲೀಸ್ ಸ್ಟೋರಿ ರೈಟ್ರಯ್ಯ, ಫಸ್ಟ್ ಅದನ್ನ ನೋಡ್ರಯ್ಯ ಅವ್ರನ್ನ. ಸೊ ಬಿಫೋರ್ ಯು ಆರ್ ಗಿವಿಂಗ್ ಸಮಥಿಂಗ್, ಲೆಟ್ ಮಿ ಸೇ ಐ ಡೋಂಟ್ ವಾಂಟ್ ಎನಿಥಿಂಗ್. ಲೆಟ್ ಮಿ ಸೇ ಐ ಆಮ್ ಕಂಟೆಂಟ್. ನನ್ಗೆ ಬರ್ತಾ 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 ತುಂಬ ಬಂದ್ಬಿಟ್ಟಿದೆ ಸರ್. ಸಾಕು ಸಾಕು ಸಾಕು. ಒಂದು ಚೆಕಿಂಗ್ ಒಂದು ಕೋರ್ಸ್ ಇರುತ್ತೆ ಗೊತ್ತಾ, ಅದು ಮಾಡಿ 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 ದಾಟಿ ನಾನು ಆ ಕಡೆ ಹೋಗಿ ತಿರ್ಗಾ ಚೆಕ್ ಮಾಡ್ತಾನೆ, ಕ್ರಾಸ್ ಚೆಕ್ ಮಾಡ್ತಾನೆ. ನನಗಲ್ಲ ಇದು. ನಾನು ಇವತ್ತಿನ ಕೆಲಸವನ್ನು ನೀವು ನಂಬ್ತಿರೋ ಇಲ್ವೋ ಅಣ್ಣಯ್ಯ, 5 ದಿವಸದಿಂದ ರೆಡಿ ಆಗಿರ್ತೀನಿ. 5 days ಬ್ಯಾಕ್ ಪ್ರಿಪೇರ್ ಆಗ್ತೀನಿ, ಇವತ್ತೇನು ಮಾಡ್ತೀನಿ ಅನ್ನೋದನ್ನು. ಅದು ನನಗೆ ನನ್ನ ಗುರುಗಳು, ನನ್ನ ಹಿರಿಯರು ಇವರೆಲ್ಲ ಕಲಿಸ್ಕೊಟ್ಟು. ಇವತ್ತು ಅಷ್ಟೇ, ಮೊನ್ನೆ ಆಡಿಯೋ ಫಂಕ್ಷನ್ಗೆ ಐ ವಾಸ್ ಸೋ ಡ್ಯಾಮ್ ಪ್ರಿಪೇರ್ಡ್. 9 ಪೇಜಿನ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೋತೀನಿ, ಎಲ್ಲವನ್ನೂ ಮಾಡಿ ಇಟ್ಕೋತೀನಿ. 6 ಗಂಟೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು, ಹಣೆ ಬರ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಲ್ಸ್ ಮೇಲೆ ಹೋಗ್ರ ಆಗೋಯ್ತು. ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ಮೈ ಪ್ರಿಪ್ರೇಷನ್ ದ? ಸೊ ಲೆಟ್ ಮಿ ಗೆಟ್ ಪ್ರಿಪೇರ್ಡ್. ಕಲ್ಸ್ ಮೇಲೆ ಹೋಗ್ರ ಥರನೇ ನಾನು ಪ್ರಿಪೇರ್ ಆಗ್ಬಿಡೋಣ. ಬರ ಹಂಗಾರ ಹಾಕ್ರಿ, ಟಾಟಾ ಬಾಬಾ ಏನ್ಬಿಟ್ರೆ ಮುಗ್ದೋಯ್ತಲ್ಲ. ಸೊ ದಿಸ್ ಇಸ್ ದ ಪ್ರೆಸೆಂಟ್ ಸಿಸ್ಟಮ್. ಲೆಟ್ ಮಿ ಗೆಟ್ ಅಡ್ಜಸ್ಟೆಡ್ ಟು ದ ಸಿಸ್ಟಮ್. ದೇರ್ ಇಸ್ ನೋ ಎನಿ, ಅದೇನೋ ಹೇಳ್ತಾರಲ್ಲ, ಹೋಮ್ವರ್ಕ್ ಒಂದು ಬೆಲೆ ಇಲ್ಲ. ಅದೆಲ್ಲ ನಮ್ಮ ಟೈಮಲ್ಲಿ ಇತ್ತು. ನಾವು ಅದನ್ನ ಇಲ್ಲಿಗೆ ತರ್ತಾ ಇದೀವಲ್ಲ, ಅದನ್ನ ನಾವು ಓಡ್ಕೋಬೇಕಷ್ಟು. ಬಟ್ ನೀವು ಮಾಡಿರೋ ಬಹುತೇಕ ಸಿನಿಮಾಗಳಲ್ಲಿ ಎಲ್ಲ ಒಂದು ರೀತಿ ಹೊಸಬರು ಅಥವಾ ಇನ್ನು ಅಷ್ಟು ದೊಡ್ಡ ಹೆಸರು ಮಾಡಿದಂಥ ಕಲಾವಿದರು ಕಡಿಮೆ ಇದ್ದಿದ್ದು. 2 ಸಿನಿಮಾ ನನಗೆ ಗೊತ್ತಿರೋ ಹಾಗೆ, ಒಂದು ಮಾದೇಶ, ಇನ್ನೊಂದು ದಶಮುಖ. ಅಂದರೆ ದೊಡ್ಡ ಸ್ಟಾರ್ಗಳು, ಎಸ್ಟಾಬ್ಲಿಷ್ಡ್ ಸ್ಟಾರ್ಡಮ್ ಇರುವಂಥ ನಟರನ್ನ ಹಾಕ್ಕೊಂಡು ನೀವು ಮಾಡಿದಂಥ ಸಿನಿಮಾ. ಶಿವಣ್ಣ ಜೊತೆ ಕೆಲಸ ಮಾಡುವಾಗಿನ ಅನುಭವಗಳನ್ನ ಸರ್ ಎರಡೂ ಅದೇನೋ ಗೊತ್ತಿಲ್ಲ ಸರ್. ಎರಡೂ ನನಗೆ ಅದೇನೋ ಅದೃಷ್ಟ ಲಕ್ಷ್ಮೀರು ಬಾಗ್ಲು ಹೊತ್ಕೊಂಡ್ ಬರ್ತಾರೆ ಅಂತಾರಲ್ಲ, ಹಂಗೆ ಬಂದಂತಹ 2 ಮಹಾನ್ ನಟರು. ಒಂದು ರವಿಚಂದ್ರನ್ ಸರ್, ಒಂದು ಶಿವರಾಜ್ ಕುಮಾರ್ ಸರ್. ಸೊ ಈ ಕಡೆ ಬಂತು ಅಂತಂದ್ರೆ ಶಿವಣ್ಣನ ಸಿನಿಮಾ ಸಿಕ್ತು. ಅಫ್ಕೋರ್ಸ್ ನಾನು ಡೆಡ್ಲಿ ಸೋಮ ಮಾಡಬೇಕಾದ್ರೇನೆ ತುಂಬಾ ಜನಕ್ಕೆ ಅದ್ರ ಮೇಲೆ ಒಂದು ಕಣ್ಣಿತ್ತು, ಇನ್ಕ್ಲೂಡಿಂಗ್ ನೀವು ಆಗ್ಲೇ ಪ್ರಶ್ನೆ ಕೇಳಿದ್ರಿ ಯಜಮಾನ್ರು. ಅವ್ರಿಗೆ ಅದು ಇಷ್ಟನೇ ಇರ್ಲಿಲ್ಲ. ಅದು ಹೇಳಲಿಲ್ಲ ನೀವು, ಅವ್ರಿಗೆ ಇಷ್ಟನೇ ಇರ್ಲಿಲ್ಲ ಡೆಡ್ಲಿ ಸೋಮ ಮಾಡೋದು. ಇನ್ಫ್ಯಾಕ್ಟ್ ನಾನು ಅವ್ರ ಕಡೆಯಿಂದ ಹೊರಗೆ ಬಂದ್ಬಿಟ್ಟಿದ್ದೆ. 2002ರಲ್ಲಿ ಬಂದೆ, 2005ರಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಅದು ಇಷ್ಟ ಇಲ್ಲ. ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ತುಂಬಾನೇ ಒಂಥರ ಮಾತಾಡ್ಬಿಟ್ಟಿದ್ರು ಆ ಸಿನಿಮಾ ಬಗ್ಗೆ. ಅವ್ರಿಗೆ ಅದು ಇಷ್ಟ ಇರಲಿಲ್ಲ. ಅವ್ರಿಗೇನು ಅಂದರೆ ಈ ಕ್ರೈಮು ಮತ್ತು ಈ ಬ್ಲಡ್ನೆಲ್ಲ ಅವ್ರಿಗೆ ಸ್ಕ್ರೀನ್ ಮೇಲೆ ರಾರಾಡ್ಸೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಕರೆಕ್ಟ್. ಅವ್ರ ಸಿನಿಮಾಗಳಲ್ಲೂ ಸರ್ ನಾನು ಒಂದು ಹೇಳ್ತೀನಿ, ನಿಮ್ಗೆ ಯಾವ್ದು ಇಷ್ಟ ವಿಷ್ಣು ಸರ್ ಪಿಕ್ಚರಲ್ಲಿ? ನನಗೆ ನಾಗರಹಾವು ಇಷ್ಟ ಆಗುತ್ತೆ, ಬಂಧನ ಇಷ್ಟ ಆಗುತ್ತೆ, ಮುತ್ತಿನ ಹಾರ ಇಷ್ಟ ಆಗುತ್ತೆ. ಓಕೆ, ಹಂಗೆ ಬರ್ತಾ ಇದ್ರೆ ಯಜಮಾನ, ಸಿಂಹ, ಕೋಟಿಗೊಬ್ಬ, ಹೌದು, ಸಾಹಸ ಸಿಂಹ ಆಗ್ಬಿಡ್ತಾ ಇದೀರಾ ಸರ್? ನನಗೆ ಐ ವಾಸ್ ಎ ಡೈ ಹಾರ್ಡ್ ಫ್ಯಾನ್ ಆಫ್ ವಿಷ್ಣು ಸರ್ ಓನ್ಲಿ ಬಿಕಾಸ್ ಆಫ್ ಸಾಹಸ ಸಿಂಹ. ಅವ್ರು ಒಂದ್ಸತಿ ಆ ಕರಾಟೆ ಫೈಟ್ ಅಲ್ಲಿ ನಾನು ನಿಂತಿದ ತಕ್ಷಣ ಒಂದು ರೆಡ್ ಲೈಟ್ ಹಂಗೆ ಓಪನ್ ಮಾಡ್ತಾರೆ ಗೊತ್ತಾ ಜೋಸೈಮನ್ನು, ಅಲ್ಲಿಂದ ಫಿದಾ ಆಗ್ಬಿಟ್ಟಿದ್ದೆ ಅವ್ರು ನಿಂತ್ಕೊಳ್ಳೋ ಆ ಸ್ಟೈಲ್ಗೆ. ಅದಕ್ಕೆ ಸಾಹಸ ಸಿಂಹ ಏನು ಸರ್ಟಿಫಿಕೇಟ್ ಸರ್? ಸರ್ ನೀವೆಲ್ಲ ಒಂದು ರೀತಿಯಲ್ಲಿ ಹೋಗ್ತೀರಾ, ನಾನು ಒಂದು ರೀತಿಯಲ್ಲಿ ಹೋಗ್ತೇನೆ. ವಿಷ್ಣು ಸರ್ ಅದನ್ನು ತಿರಸ್ಕಾರ ಮಾಡಿರ್ಬೋದು, ಆದರೆ ನಾನು ಸುಮ್ಮನೆ ಹೇಳ್ತೇನೆ, ಅದೇ 30 ವರ್ಷದಿಂದ ಡೆಡ್ಲಿ ಸೋಮ ಅನ್ನೋ ಕಥೆನ ವಿಷ್ಣು ಸರ್ ತೊಗೊಂಡೋಗಿದ್ದಿದ್ರೆ ಇಟ್ ಹ್ಯಾಪನ್ಸ್. ನಾನು ಹೇಳಿದ್ನಲ್ಲ, ಈಗ ನಾನು ಇಲ್ಲಿ ಕೂತಾಗ ನನಗೆ ಸಮುದ್ರ ನೆಮ್ಮದಿಯಾಗಿ ಹರಿತಾ ಇದೆ. ಅವತ್ತಿನ ದಿನಗಳಲ್ಲಿ ಇರಲಿಲ್ಲ ಅಂತ. ಅವ್ರಿಗೆ ಅವತ್ತಿನ ದಿನಗಳಲ್ಲಿ ಅದು ಬೇಕಾಗಿರಲಿಲ್ಲ. ಡೆಡ್ಲಿ ಸೋಮ ಅಂದರೆ ಯಾಕೆ ಇದನ್ನೆಲ್ಲ ತಂದು ಮಾಡ್ತೀಯಾ, ಬಿಟ್ಬಿಟ್ರೆ ನನ್ನ ಪಾಡಿನ ಮಾಡಿದೆ, ಎಲ್ಲವೂ ಆಯಿತು. ಗಂಡ ಹೆಂಡತಿ ಇನ್ವಿಟೇಷನ್ ಕೊಡೋಕೆ ಹೋದಾಗ ದೇರ್ ಹಿಟ್ಟು, ಅವ್ರು ನಮಸ್ಕಾರ ಮಾಡಿದಾಗ ಕೃಷ್ಣ ಅಂದರು, ನೀವು ಕಾಲಿಗೆ ಬೀಳಬಾರ್ದು, ನೀವೀಗ ಡೈರೆಕ್ಟ್ರು, ದೊಡ್ಡ ಡೈರೆಕ್ಟ್ರು, ಪೀಪಲ್ ದೇ ಆರ್ ಕಾಲಿಂಗ್ ಯು ಆಸ್ ದ ಬೆಸ್ಟ್ ಟೆಕ್ನಿಕಲ್ ಡೈರೆಕ್ಟರ್, ಯು ಶುಡ್ ಡೂ ದಟ್ ಅಂದರು. ಏನು ಮಾಡೋಕ್ಕಾಗಲ್ಲ ಸರ್. ತಿರಸ್ಕಾರ ಮಾಡುವಂತಹ ಜೀವಗಳು, ತಿರಸ್ಕಾರ ಮಾಡುವಂತಹ ಸಮಾಜ, ತಿರಸ್ಕೃತವಾದ ಭಾವನೆಯಲ್ಲಿ ನೋಡೋ ಮಂದಿಗಳೇ ತದನಂತರ ಅದೇನೋ ಹೇಳ್ತಾರಲ್ಲ ಪುರಸ್ಕಾರ ಮತ್ತೊಂದು ಮಗದೊಂದು ಮಾಡೇ ಮಾಡೋದು. ಅವಮಾನ ನಂತರ ಸನ್ಮಾನ ಅಂತ ಮಾತಿದೆ. ನೀವು ಹೆದರು ಬಿಟ್ರೆ ನೀವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಅದು ಇಷ್ಟ ಇರಲಿಲ್ಲ. ತದನಂತರ ನಾನು ಮಾಡಿದಂಥ ಸಿನಿಮಾಗಳೆಲ್ಲ ಅವ್ರು ನೋಡ್ತಾ ಬಂದರು. ಗಂಡ ಹೆಂಡತಿ ಆಡಿಯೋ ಫಂಕ್ಷನ್ಗೆ ಬಂದಿದ್ರು.
ಶ್ರೀವತ್ಸ ಈ ತರ ಬೇರೆ ನಾವು ಎಡಕಲ್ ಗುಡ್ಡದ ಮೇಲೆ ಆ ತರದ ಸಿನಿಮಾಗಳು ನೋಡಿದ್ವಿ, ಅದನ್ನೇ ಸ್ವಲ್ಪ ಹಂಗಂದು ಈ ಕಡೆ ಬಂದಿದ್ದಾರೆ. ಐ ಡೋಂಟ್ ನೋ ಪೀಪಲ್ ಹೌ ದೇ ಜಡ್ಜ್ ಆರ್ ಹೌ ದೇ ಅಕ್ಸೆಪ್ಟ್ ಅಂತಂದ್ರು. ಅದು ಮುಗೀತು. ರಾಜೀವ್ ಅವ್ರ ಬಗ್ಗೆ ಅವ್ರ ಹತ್ರಕ್ಕೂ ನಾನು ಹೋಗಿರ್ಲಿಲ್ಲ, ಅದೊಂದು ದೊಡ್ಡ ಹೊಡೆತ. ಅದಾದ್ಮೇಲೆ ಮಾಧ್ಯಮ ನನ್ನ ಮೇಲೆ ಬೈದಿದ್ದು, ಮಾಧ್ಯಮ ನನ್ನನ್ನು ಉಗಿದಿದ್ದು ಎಲ್ಲೋ ಏನು ಇತಿಹಾಸ. ಶಿವಣ್ಣ ಅವ್ರು ಬಂದು ತಿರ್ಗಾ ಕಾಂಪ್ರಮೈಸ್ ಮಾಡ್ತಾರೆ ನನ್ನ ಮತ್ತೆ ಮೀಡಿಯಾಗೆ. ಅದಾದ್ಮೇಲೆ ಅವ್ರ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಅವ್ರ ಸಿನಿಮಾ ಸ್ಟಾರ್ಟ್ ಆದಮೇಲೆ ಹಿ ವಾಸ್ ಜಸ್ಟ್ ಜಮ್ ಆಫ್ ಎ ಪರ್ಸನ್. ಏನು ಉಪೇಂದ್ರ ಅವರು 1994 ಕೈ ಆಡಿಸ್ತಾರೆ ಅವ್ರ ತಲೆ ಮೇಲೆ, ನಾನು 2009 ಕೈ ಆಡಿಸ್ತೇನೆ. ಹೇರ್ ಸ್ಟೈಲ್ ಪಾಪ ಒಪ್ಕೋತಾರೆ. ನಿಂಗೇನು ಬೇಕು ಹೇಳಮ್ಮ, ನಾನು ಮಾಡ್ಕೊಡ್ತೀನಿಮ್ಮ, ಏನೋ ಮಾಡ್ಕೊಂಡಿದ್ದಾನ ಅವ್ನ ಕಥೆಯನ್ನ ಅಂತಾರೆ. ನಾನು ನಂಜನಗೂಡಿಂದ ಒಂದು ಕ್ಯಾರೆಕ್ಟರ್ನ ಇಲ್ಲಿಗೆ ತೆಗೆದುಕೊಂಡು ಬಂದು, ಇಲ್ಲಿಂದ ಮೈಸೂರು ಜೈಲು, ಇಲ್ಲಿಂದ ತಿರ್ಗಾ ತೆಗೆದುಕೊಂಡು ಹೋಯ್ತು ಅಂತಂದರೆ ಆಸ್ಟ್ರೇಲಿಯಾ, ನುಕನ್ ಕಾರ್ನರ್ ಆಫ್ ದ ಆಸ್ಟ್ರೇಲಿಯಾ, ಬ್ರಿಸ್ಬೇನು, ಅಲ್ಲಿ ಇಲ್ಲಿ ಶೂಟ್ ಮಾಡಿ, ಅಲ್ಲಿಂದ ಬ್ಯಾಂಕಾಕಿಗೆ ಬಂದು ಮಾರ್ಚರಿಗೆ ಬಂದು ಎಲ್ಲ ಕಡೆ ಆ ಜೀವವನ್ನು ಕರ್ಕೊಂಡು ಹೋಗ್ತೇನೆ. ಒಂದು ಸಿನಿಮಾದಲ್ಲಿ ಇಷ್ಟು ಜರ್ನಿಯ ಶೃಂಗೇರಿ ಮಠಕ್ಕೆ ಹೋಗಿ ಕುಂಬಳಕಾಯಿ ಹೊಡಿತೇವೆ, ಏನೇನೋ ಇತ್ತು ಆ ಸಿನಿಮಾದಲ್ಲಿ. ಅವರು ನನ್ನನ್ನು ನಂಬಿ ಹೇಗೆ ಕೊಟ್ಟರು, ನಾನು ಕೂಡ ಆ ನಂಬಿಕೆಗೆ ಎಲ್ಲೂ ಹುಸಿಯಾಗದೆ ಮೋಸವಾಗದೆ ನಾನು ಕೆಲಸ ಮಾಡಿದೆ. ರವಿಯನ್ನು ಹೋಗಿಸ್ಕೊಂಡು ಅವರು ಸೆನ್ಸಾರ್ ಆಫೀಸರ್ ಮೇಲೆ ಯುದ್ಧಕ್ಕೆ ಬೀಳ್ತಾರೆ. ರವಿಯನ್ನು ಹೋಗಿಸ್ಕೊಂಡು, ಯಾಕೆಂದರೆ ರವಿ ಮಾಡಿದ್ದಾನೆ ಅಂತ. ಸಿನಿಮಾ ಇನ್ನೂ ಹೊರಗಡೆನೆ ಬಂದಿರಲ್ಲ, ರವಿಗೆ 3 ಸಿನಿಮಾ ಕೊಡ್ತಾರೆ. ಉತ್ತು ನಮ್ಮಪ್ಪ, ವರದ, ಆಮೇಲೆ ಮಗಳನ್ನ ಇಟ್ಕೊಂಡು ಇನ್ನೊಂದು ಸಿನಿಮಾ ಮಾಡೋಣಮ್ಮ ಅಂತ ಹೇಳಿ ವಸಾಬಿ, ಒಂದು ಬ್ಯೂಟಿಫುಲ್ ಫಿಲಮ್ ಮಾಡೋರು ಈಗಲೂ ಮಾಡಿ, ಶಿವಣ್ಣನ ಯಾರನ್ನಾರು ಇಟ್ಕೊಂಡು ತಂದೆ ಮಗಳು ಸೆಂಟಿಮೆಂಟು, ಆ ಸಿನಿಮಾ ಮಾಡೋಕ್ಕೆ ಹೊರಡ್ತೇವೆ. ಓಮ್ 2 ಮಾಡೋಕ್ಕೆ ಹೋಗ್ತೇವೆ. ಇಡೀ ಸೌತ್ ಇಂಡಿಯಾದಲ್ಲಿ ಅಲ್ಲಾಡೋ ಹೋಗುತ್ತೆ ಆ ಮಟ್ಟದ ಒಂದು ಪ್ರೆಸ್ಟೀಜಿಯಸ್ ಪ್ರೆಸ್ ಮೀಟ್ ಮಾಡ್ತೇವೆ. ಕರೆಕ್ಟ್. 4 ಸಿನಿಮಾ ಶಿವಣ್ಣ ಯಾರು ಕೊಟ್ಟಿದ್ದಾರೆ ಬಿಫೋರ್ ರಿಲೀಸು. ಐ ಲವ್ ಹಿಮ್ ಲೈಕ್ ಎನಿಥಿಂಗ್, ಬಟ್ ಫೇಟ್ ಇಟ್ ಸಪ್ರೇಟೆಡ್ ಅಸ್. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಇದಿಷ್ಟೇ ಹೇಳ್ತೀವಿ, ತಾಯಿ ಜೊತೆ ನಾವು ಎಷ್ಟು ದಿವಸ ಇಡಬೇಕು, ತಾಯಿ ಮಡ್ಲಲ್ಲಿ ನಾವು ಅಷ್ಟೇ ಇರೋಕ್ಕಾಗತ್ತೆ, ಅದ್ರ ಮೇಲೆ ಇರೋಕ್ಕಾಗಲ್ಲ. ಪ್ರಕೃತಿ ಹೊರಗೆ ಕರ್ಕೊಂಡ್ಬಿಡುತ್ತೆ. ಹಾಗೆ ತಾಯಿ ಜೊತೆ ಎಷ್ಟು ವರ್ಷಗಳ ಕಾಲ ಅವಳು ಆ ಒಂದು ಹಾಕ್ತಾಳಲ್ಲ ತುತ್ತು, ಅದನ್ನು ತಿನ್ಕೊಂಡು ಬದುಕೋಕ್ಕಾಗತ್ತೆ ಅಷ್ಟೇ. ಅದಾದಮೇಲೆ ಅವಳು ಹೊರಟೋಗ್ತಾಳೆ. ಅದೇ ರೀತಿಯಲ್ಲಿ ಶಿವನಂದು ನಂದು ಸಂಬಂಧ ಅಷ್ಟೇ ಇತ್ತಿತ್ತು. ಅದ್ರ ಮೇಲೆ ಏನೇನೇನೋ ನಾವು ಗೋಪುರ ಕಟ್ಟಿದ್ವಿ, ಗೋಪುರ ಗಾಳಿ ಗೋಪುರ ಅದು ಹೊಡೆದೋಯ್ತದೆ ಅಷ್ಟೇ. ನಾವು ಕಮ್ ಟು ರವಿಚಂದ್ರನ್ ಸರ್. ಸಡನ್ನಾಗಿ ಸ್ವರೂಪ ಬಾಬು ಸರ್ ಅವ್ರು ತಂದುಕೊಟ್ಟಂಥ ವರ ಅದು. ನನ್ನ ಈ ಜರ್ನಿನಲ್ಲಿ ನಾನು ಹೇಳ್ತೀನಲ್ಲ, ನಿರ್ಮಾಪಕರು ಅಂತ ನೋಡಿದಾಗ ನನಗೆ ಒಂದು ಕಡೆ ರಾಕ್ಲೈನ್ ವೆಂಕಟೇಶ್ ಸರ್ ಎಷ್ಟು ತುಂಬ ಚೆಂದ ನಿಂತ್ಕೋತಾರೋ, ಈ ಕಡೆ ಸೂರಪ್ಪ ಬಾಬು ಅವರು ಎಷ್ಟು ತುಂಬ ಚೆಂದ ನಿಂತ್ಕೋತಾರೋ, ಹಿಂದ್ಗಡೆ ರಾಮು ಅವರು ಎಷ್ಟು ಚೆಂದಾಗಿ ನಿಂತ್ಕೋತಾರೋ. ನಾನು ಜಯಶ್ರೀದೇವಿ ಮೇಡಮ್ ಜೊತೆ ಕೆಲಸ ಮಾಡಿರಲಿಲ್ಲ, ಅವ್ರನ್ನ ನಮಗೆ ಗೊತ್ತಿರಲಿಲ್ಲ. ಸೊ ಈ 4-5 ಕಂಬಗಳಿದಾವಲ್ಲ, ಇದೇ ನಮ್ಮನ್ನು ಭದ್ರವಾಗಿ ನಿಲ್ಲಿಸಿದಂತಹ ಸಂಸ್ಥೆಗಳಾಗ. ಟೆಕ್ನಿಷಿಯನ್ಸ್ ಅಂತ ಬಂದರೆ ತುಂಬ ಇದ್ದಾರೆ, ತುಂಬ ಜನ ಹೋಗ್ತೀವಿ. ಸೊ ಎಲ್ಲವೂ ಬಂತು ಅಣ್ಣಪ್ಪ, ಅಲ್ಲಲ್ಲೇ ಆಟ ಆಡಿ ನನ್ನನ್ನು ಭದ್ರಪಡಿಸಿ ಹೊರಟೋದು. ಕೆಲವ್ರಿಗಿರುತ್ತೆ ಅದು ನಡ್ಕೊಂಡು ಬರ್ತಾನೇ ಇರುತ್ತೆ, ಕರೆಕ್ಟ್ ಜೊತೆಗೇ ಬರುತ್ತೆ. ನಾನು ಅದನ್ನೇ ಎಲ್ಲೋ ಒಂದು ಕಡೆ ಈ ರಾಜೀವ್ ಸೋತಾಗ ನಾನು ತುಂಬ ದಿಗ್ಭ್ರಾಂತನಾಗ್ಬಿಟ್ಟಿದ್ದೆ. ಒಂದು ಕಡೆ ಮೆಜೆಸ್ಟಿಕಲ್ಲಿ ಬರ್ತಾ ಇರಬೇಕಾದ್ರೆ ಸುಮ್ಮನೆ ನಿಂತಿದ್ದೆ, ಯಾರೋ ಒಬ್ಬರು ಒಂದು ನಾಯಿಗೆ ಬನ್ ಹಾಕಿದ್ರು. ಸಡನ್ನಾಗಿ ಆ ನಾಯಿ ಆ ಬನ್ನನ್ನು ಎತ್ಕೊಳ್ಳೋ ಟೈಮ್ಗೂ ನನಗೆ ಗ್ರೀನ್ ಸಿಗ್ನಲ್ ಬೀಳೋ ಟೈಮ್ಗೂ ಎರಡೂ ಒಂದೇ. ಓಡಲಿಕ್ಕೆ ಶುರು ಮಾಡ್ತು ಅಣ್ಣ. ಸುಮ್ಮನೆ ನಾನು ಹೋಗ್ತಾನೇ ಇದ್ದೀನಿ, ಎಲ್ಲಿ ಆ ಕೆಂಪೇಗೌಡ ಸರ್ಕಲಿಂದ ಹಿಡಿದು ಮೆಜೆಸ್ಟಿಕ್ಗೆ ಟರ್ನ್ ಮಾಡಿ ಅಲ್ಲಿಂದ ಕೆಳಗಡೆ ಹೋದರೆ ನಮಗೆ ವೆಂಕಟೇಶ್ವರ ಸ್ವೀಟ್ಸ್ ಅಂತಿದೆ, ಅಲ್ಲಿ ಹೋಗಿ ಲೆಫ್ಟ್ಗೆ ಅದು ಹೊರಟಿರೋದು ಓಡಕ್ಕೆ, ಅಲ್ಲಿ ಬಂದು ತೆಗೆದುಕೊಂಡು ಅದು ನಿಂತದ್ದು ವೆಂಕಟೇಶ್ವರ ಸ್ವೀಟ್ಸಿನ ಒಂದು ಗಲ್ಲಿಯಲ್ಲಿ ನಿಧಾನವಾಗಿ ಬಂದು ಬನ್ನನ್ನು ಕೆಳಗೆ ಹಾಕಿ ಸುತ್ತಮುತ್ತ ನೋಡ್ತಾ ತಿರ್ಗಾ ನಿಧಾನವಾಗಿ ಕೂತು ಬನ್ನನ್ನು ನಿಧಾನವಾಗಿ ನೆಕ್ತಾ ಹಂತವಾಗಿ ತಿನ್ನಕ್ಕೆ ಶುರು ಮಾಡಿತು. ಹಿಯರ್ ಐ ವಾಂಟ್ ಟು ಸೇ ದಟ್ ಈಸ್ ದ ಸಕ್ಸಸ್, ದ ಬನ್ ಇಸ್ ದ ಸಕ್ಸಸ್. ಕೆಲವು ನಾಯಿಗಳು ಅಲ್ಲೇ ತಿನ್ಬಿಡ್ತೀವಿ, ಅಂದರೆ ಡೈರೆಕ್ಟರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಟಕ್ಕಂತ ಸಿಗ್ತಾ ಅದನ್ನ ಎತ್ತಾಕೊಂಡ್ಬಿಡ್ತೀವಿ, ಅಲ್ಲೇ ಹರಿದು ಏನೋ ಒಂದು ಸಿಗ್ತದೆ ಆಗೋಯ್ತು. ಕೆಲವ್ರು ಹಾಗಲ್ಲ, ಅದನ್ನು ಎತ್ಕೊಂಡು ಓಡ್ತಾ ಎಲ್ಲಿ ತಮಗಾಗುತ್ತೋ ಅಲ್ಲಿ ಅದನ್ನು ಕೆಳಗಿಟ್ಟು ನಿಧಾನವಾಗಿ ಸವಿಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಹಣೆ ಬರ್ದಲ್ಲಿ ನಾವು ಅಲ್ಲೇ ತಿನ್ಬಿಟ್ವಿ ಅಷ್ಟೆ. ಯಾರು ಬೇಕಾದ್ರೂ ನಾವು ಹೋಲಿಸ್ಕೊಳ್ಳೇಬೇಕು, ಯಾಕೆ ಅಂತಂದರೆ ಅಲ್ಲಿ ಆ ಕತೆ ನಡೀತಾ ಇದೆ. ಅಲ್ಲಿ ಸಕ್ಸಸ್ಫುಲ್ ಡೈರೆಕ್ಟ್ರಾ, ಸಕ್ಸಸ್ಫುಲ್ ವ್ಯಕ್ತಿನ, ಇಲ್ಲ ಸಕ್ಸಸ್ಫುಲ್ ಎನಿಥಿಂಗ್ ಯು ಕ್ಯಾನ್ ಸೇ. ನಂಗೆ ಆ ನಾಯಿ ನೋಡಿದಾಗ ತುಂಬ ಯಾವಾಗಲೂ ನೆನಪಿಗೆ ಬರೋದು, ಅದು ಓಡ್ತು, ಅಲ್ಲೇ ತಿನ್ಬಿಡ್ಬೋದಾಗಿತ್ತಲ್ಲ. ಕರೆಕ್ಟ್. ಅಲ್ಲಿ ಯಾವುದೋ ಮಕ್ಕಳಿದೆ, ಮರಿಗಳಿದೆ, ಇಲ್ಲ ಓಡಲಿಲ್ಲ, ಅದು ಓಡ್ಕೊಂಬಂದು ಒಂದೊಳ್ಳೆ ಜಾಗದಲ್ಲಿ ಎಲ್ಲಿಂದ ಎಲ್ಲಿಗೆ ಓಡುವಿಕೆ ಅದರದ್ದು. ಐ ಥಿಂಕ್ ದಿಸ್ ಇಸ್ ಅ ಸಕ್ಸಸ್ ರನ್ ವಿಚ್ ಯು ನೀಡ್ ಟು ರನ್, ಸಕ್ಸಸ್ಫುಲ್ ಜರ್ನಿ.
ಅದನ್ನ ಯಾರೋ ಒಬ್ಬರು ಮಾಡ್ತಾರೆ, ಒಂದಿಬ್ಬರು ಮಾಡ್ತಾರೆ, ಅವ್ರಿಗೇನೋ ಒಂದಿರುತ್ತೆ ಶಕ್ತಿ ಅನ್ನೋದು ಮಾಡ್ತಾರೆ. ಕೆಲವ್ರು ನಮ್ಗೆ ಅಲ್ಲೇ ಸಿಕ್ಕಿದ ತಕ್ಷಣ ಅಲ್ಲೇ ರಬಕ ತಾಕಕ್ಕೆ ಹೋಗ್ತೀವಿ, ಹಿಂದ್ಗಡೆ ಒಂದು ಗಂಡ ಹೆಂಡತಿ ಬರುತ್ತೆ, ಆಮೇಲೆ ಅದೊಂದು ಬರುತ್ತೆ, ಸೋಲು ಅನ್ನೋದು ಕಟ್ಟಿಡ್ತಾರೆ, ತಿರ್ಗಾ ಎದ್ದೇಳೋ ಪ್ರಯತ್ನ ಮಾಡ್ತೀವಿ, ಹೊಡಿತಾರೆ, ತಿರ್ಗಾ ಎದ್ದೇಳೋ ಪ್ರಯತ್ನ ಮಾಡ್ತೀವಿ, ಹೊಡಿತಾರೆ. ಗೆಲುವು ಅದು ಸಿಗ್ಬೋದು, ಸಿಗದೇನೂ ಇರ್ಬೋದು, ಅದು ನನಗೆ ಗೊತ್ತಿಲ್ಲ. ನನಗೆ ಮಧ್ಯದಲ್ಲಿ ಮಾತಾಡ್ತಾ ಇನ್ನೊಂದು ಕೇಳಬೇಕು ಅನಿಸ್ತು. ಆವಾಗಲೇ ನೀವು ಕೋಟಿಗೊಬ್ಬ ಟೈಮಲ್ಲಿ ವಿಷ್ಣು ಸರಿಂದ ದೂರ ಆಗ್ತೀರಿ, ಆ ಮಧ್ಯದಲ್ಲಿ ರವಿ ಬೆಳಗೆರೆ ಅವ್ರು ಬರ್ತಾರೆ. ನನಗೆ ಅರ್ಥ ಆಗಲಿಲ್ಲ, ಅಂದರೆ ಹೇಗೆ ನೀವು ಸಿನಿಮಾದಲ್ಲಿ ಒಬ್ಬ ರೈಟ್ರಾಗಿ ಕೆಲಸ ಮಾಡ್ತಿದ್ರಿ, ಇನ್ನು ನಿರ್ದೇಶಕರಾಗಿರಲಿಲ್ಲ, ಸಿನಿಮಾ ರಂಗದಲ್ಲಿದ್ದರೆ ರವಿ ಬೆಳಗೆರೆ ಒಬ್ಬ ಇಲ್ಲ ಅದೇನಾಯ್ತು ಅಂದ್ರೆ ರವಿ ಬೆಳಗೆರೆ ಅವ್ರ ಜೊತೆ ನಾವು 2000ನೇ ಇಸ್ವಿಯಿಂದ ಪರಿಚಯ ಆಗತ್ತೆ ನಂಗೆ. 2000ನೇ ಇಸ್ವಿಗೆ ಅವ್ರು ಭೂಗತದವ್ರೆ ಅನ್ನೋ ಫಿಲ್ಮ್ಗೆ ಆಕ್ಟ್ ಮಾಡಕ್ ಬರ್ತಾರೆ, ದೇವರಾಜು ಮತ್ತೆ ಸುಧಾರಾಣಿ. ಅಲ್ಲಿ ಪರಿಚಯ ಆಗೋದು, ಅಲ್ಲಿ ಪರಿಚಯ ಓಕೆ. ಅಂದ್ರೆ ಇಲ್ಲ ಸಿನಿಮಾ ಸೆಟ್ ಅಲ್ಲೇ ಪರಿಚಯ ಆಗೋದು. ಅದಕ್ಕೆ ಮುಂಚೆ ನಮ್ಗೆ ಯಾವ ರೀತಿಯ ಪರಿಚಯ ಅಂದ್ರೆ, ನಂಗೆ ಈ ಲಂಕೇಶ್ ಪತ್ರಿಕೆಯಲ್ಲಿ ಅವಾಗೆಲ್ಲ ಒಂದಷ್ಟು ವಿಷಯಗಳು ಬರ್ತಾ ಇತ್ತು, ನಿಮ್ಗೆ ಗೊತ್ತಿರಬೇಕು. 1982 ಪ್ರತಿಯೊಂದು ವಾರನೂ ಲಂಕೇಶ್ ಪತ್ರಿಕೆ ನಮ್ಮ ಅಪ್ಪನಿಗೆ ತಂದು ಕೊಡ್ತಾ ಇದ್ದಿದ್ದೆ ನಾನು, ಯಾಕಂದ್ರೆ ವಿಡಂಬನಾತ್ಮಕ ನಾಟಕಗಳಿಗೆ ಅದೆಲ್ಲ ಬುನಾದಿ. ಕನ್ನಡದ ಫಸ್ಟ್ ಟ್ಯಾಬ್ಲಾಯ್ಡ್, ಒನ್ ಅಂಡ್ ಓನ್ಲಿ ಟ್ಯಾಬ್ಲಾಯ್ಡ್ ಅದು ಬಿಟ್ಟರೆ ಬೇರೆ ಯಾವುದು ಇರಲಿಲ್ಲ. ಆಮೇಲೆ ಬಂದು ಯಾಕೆಂದ್ರೆ ನಾನು ಕಾಯ್ತಾ ಇದ್ದೆ, ಪ್ರತಿ ಮಂಗಳವಾರನೋ ಇಲ್ಲ ಗುರುವಾರನೋ ಏನೋ ಬರೋದು, ಹೋಗಿ ಅಂಗಡಿ ಮುಂದೆ ನಿಂತು ನಮ್ಮ ಅಪ್ಪಂಗೆ ತೊಗೊಂಬಂದು ಅದನ್ನ ಕೊಡ್ತಾ ಇದ್ದೆ. ಆಗ ಕೇವಲ ಅದು 75 ಪೈಸೆನೋ ₹1 ಇತ್ತು ಅಷ್ಟೇ, ಆಸುಪಾಸ್ನಲ್ಲಿ. ತೊಗೊಂಬಂದು ನಮ್ಮ ಅಪ್ಪಂಗೆ ಕೊಟ್ಟರೆ ನಮ್ಮ ಅಪ್ಪ ಅದನ್ನ ತಿರುವು ಹಾಕಿ ಅವತ್ತೇನಂದ್ರು, ಇವ್ರೇನಂದ್ರು, ಅವ್ರೇನಂದ್ರು ಅದನ್ನ ಮಾರ್ಕ್ ಮಾಡ್ಕೊಂಡು ಡ್ರಾಮಾ ಬರೆಯೋರು. ತದನಂತರದ 94-95ನೇ ಇಸ್ವಿ ಬಂದಾಗ ಈ ಕಪ್ಪು ಬಿಳುಪಿನ ಸುಂದರಿ ಎಂಟರ್ ಆದ್ಲು, ಹೈ ಬೆಂಗಳೂರು. ದಟ್ ವಾಸ್ ಅ ರಿಯಲ್ ಟಗ್ ಆಫ್, ಅದೇನಂತಾರಲ್ಲ, ಟಸಲ್ ಟು ದಟ್ ಲಂಕೇಶ್. ಕರೆಕ್ಟ್. 5 ವರ್ಷ ನಮ್ಮಪ್ಪ ಏನೆಲ್ಲ ಮಾಡ್ತಾ ಇದ್ರು ನಾನು ಬರಿತಾ ಇರಲಿಲ್ಲ, ಬಟ್ ಇಲ್ಲಿಗೆ ಏನು ಬರಿತಾ ಇದ್ದೆ, ಹಿ ವಾಸ್ ಅದೇನೋ ಅಂತಾರಲ್ಲ ಒಂಥರ ಇನ್ಸ್ಪೈರಿಂಗ್ ರೈಟರ್ ಅವರು ರವಿ ಬೆಳಗೆರೆ. ಕರೆಕ್ಟ್. ಸತ್ಯವನ್ನ ಹಾಗೆ ಒಡೆದೊಡ ಮಗ ಕುಡಿತಾ ಇದ್ರು, ಹೌದು, ಮೊಣಚಾಗಿ ಬರಿತಾ ಇದ್ರು, ಇದ್ದಾಗೆ ಹೇಳ್ತಾ ಇದ್ರು. ಆ ಗಟ್ಸ್ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಗೊತ್ತಿದ್ದಂಗೆ 2000ನೇ ಇಸ್ವಿ ಜಾಯ್ನ್ ಆಗ್ತೀವಿ. ಸೊ ಜಾಯಿನ್ ಆಯಿತು ಅಂದಾಗ ಅಲ್ಲಿಂದ ಹಗಲು ರಾತ್ರಿ ಅವ್ರ ಜೊತೆ ಓಡಾಡೋದು, ಡೈಲಾಗ್ ಹೇಳ್ಕೊಡೋ ಥರದಲ್ಲಿ ಶುರು ಆಗಿ, ತದನಂತರ ಅಸೋಸಿಯೇಟ್ ಅಂತ ಗೊತ್ತಾಗ್ಲಾಗಿ, ನೀನು ಈ ಪುಸ್ತಕ ಓದು ಮರ, ಈ ಪುಸ್ತಕ ಓದು ಮಾಡು, ಅದು ಓದು ಇದು ಓದು ಎಲ್ಲ ಕೊಡ್ತಾ ನನ್ನ ಮನೆಯಲ್ಲಿ ಪುಸ್ತಕದ ಲೈಬ್ರರಿ ಬರೀ ನೀವು ನೋಡ್ತಾರೆ ಬರೀ ರವಿ ಬೆಳಗೆರೆ ಇದ್ದಾರೆ. ಉಮಾಟದಿಂದ ಹಿಡಿದು, ಪಾಪಿಗಳ ಲೋಕದಲ್ಲಿಂದ ಹಿಡಿದು, ಮಾಂಡವಿಂದ ಹಿಡಿದು ಎಲ್ಲ ಅವರೇ ಇದ್ದಾರೆ ನನ್ನ ಮನೇಲಿ. ನೀವು ನೋಡ್ತು ಅಂತಂದರೆ he became so close. ಒಂದೊಂದು ಪುಸ್ತಕ ನನ್ನ ಮನೇಲಿ ಸೇರ್ತಾ ಅವ್ರ ಹತ್ರ ನಾನು ಅಷ್ಟು ಇದಾಗ ಶುರು ಆದೆ. ತದನಂತರ ದಿನಗಳಲ್ಲಿ ವಿ ಸ್ಟಾರ್ಟೆಡ್ ಡೂಯಿಂಗ್ ಕ್ರೈಮ್ ಡೈರಿ. ಪ್ರೀತಿಯ ವೀಕ್ಷಕರೇ ಅಂತ ಸ್ಟಾರ್ಟ್ ಮಾಡ್ತಾ ಇದ್ರೆ ಬಾಮ್ ಅಂತ ಹಿಂದ್ಗಡೆ ರಿಕಾರ್ಡಿಂಗು ಎಡಿಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ನನ್ನ ಹತ್ರ ಈಗಲೂ ಒಂದು ಪತ್ರಿಕೆ ಇದೆ, ಒಂದು ಪತ್ರ ಇದೆ, ಸತ್ಯ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಟೈಮಲ್ಲಿ ನಾನು ಇದರಲ್ಲೇ ಸಿಕ್ಕಾಕೊಂಡ್ಬಿಡ್ತಾ ಇದ್ದೀನಿ, ನಾನು ಮುಂಚೆ ಹೊರಗೆ ಕಳಿಸಿ ಅಂತ ಹೇಳಿ ಒಂದು ಪತ್ರ ಬರೀತೀನಿ ರವಿ ಬೆಳಗೆರೆ ಅವ್ರಿಗೆ. ಡೆಡ್ಲಿ ಸೋಮ ಟೈಮ್ನಲ್ಲಿ ನಾನು ಕಂಡಂತಹ ಡೆಡ್ಲಿ ಸೋಮನನ್ನು ಪರದೆ ಮೇಲೆ ತಂದು ರಾರಾಜಿಸಿದಂತಹ ರವಿ ಶ್ರೀವತ್ಸ ಅಂತ ಒಂದು ಪತ್ರ ಬರೆದಿರೋದಿದೆ. ಸೊ ಈ ಒಂದಷ್ಟು ವಿಷಯಗಳಲ್ಲಿ ರವಿ ಬೆಳಗೆರೆ ಜೊತೆ ಹೋಗ್ತೇನೆ. ತದನಂತರ ಅವರು ಆಕ್ಟ್ ಮಾಡ್ತಾರೆ ಸಿನಿಮಾದಲ್ಲಿ, ಗಂಡ ಹೆಂಡತಿಲಿ ಆಕ್ಟ್ ಮಾಡ್ತಾರೆ. ರಾಜೀವಲ್ಲಿ ಒಂದು ಕಡೆ ಬ್ಯೂಟಿಫುಲ್ ಮೆಸೇಜ್ ಪಾಸ್ ಮಾಡ್ತಾರೆ. ಆಮೇಲೆ ಮಹಾದೇಶದಲ್ಲಿ ವಿಲನಾಗೆ ಆಕ್ಟ್ ಮಾಡ್ತಾರೆ. ಟೋಟ್ಲಾಗಿ ಅವ್ರಿಗೊಂದು ತುಂಬ ಆಸೆ ಇತ್ತು, ನಾನು ಮಾಡ್ತೀನಿ ಕಣೋ ಅನ್ನೋರು. ಬೇಡ ಅಣ್ಣ, ನಿಮ್ಮದು ಟೈಮ್ದೆಲ್ಲ ತುಂಬ ಕಷ್ಟ, ನಾನು ಮಾಡ್ತೀನಿ ಕಣ, ಒಂದು ಅವಕಾಶ ಕೊಡು. 6:30 ಸೆಟ್ಟಲ್ಲಿರೋರು ಅವರು. ಇತ್ತು ಒಂದಷ್ಟು ಒಡನಾಟಗಳಿತ್ತು, ಎಲ್ಲವೂ ಆಯಿತು, ಅದು ಕೂಡ ಹಳ್ಸೋಯ್ತು. ಅದಿರುತ್ತೆ ಸರ್. ಏನಾಗುತ್ತೆ ಅಂದರೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಒಂದು ಬರುತ್ತೆ. ಯಾವುದನ್ನು ನಾನು ಎಲ್ಲಿಯೂ ತಲೆ ಮೇಲೆ ಹೊತ್ಕೊಂಡು ಕೊನೆಯವರೆಗೂ ತಂದ್ಕೊಂಡಿದ್ದಿಲ್ವೇ ಇಲ್ಲ. ಅಲ್ಲಲ್ಲಿಗೆ ಅದೇನೋ ಹೇಳ್ತಾರಲ್ಲ, ಎಳ್ಳು ನೀರು ಬಿಟ್ಟು ಪಾಡಿ. ಒಂದು ರೀತಿ ಅದು ನಿಮ್ಮ ಕ್ಯಾರೆಕ್ಟರಲ್ಲೇ ಇದು ಬಂದ್ಬಿಡ್ತಾ ಅಂತ ಒಂಥರ ರೆಬೆಲ್. ಇದು ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ತೀರಾ. ನಾನು ನಿಮ್ಗೆ ಆವಾಗಲೇ ಪಕ್ಕದಲ್ಲಿ ಕೂತಾಗ ಹೇಳಿದ್ರಿ, ಒಂದು ಹಂತಕ್ಕೆ ನಾನು ಬಗ್ತೇನೆ, ತದನಂತರ ನಿಮ್ಮ ಕಾಲು ಹಿಡಿತೇನೆ, ನಿಮ್ಮ ಮಂಡಿಯಷ್ಟು ನನ್ನ ಶರೀರವನ್ನು ತಂದ ನಂತರ ನನ್ನ ಕಾಲನ್ನು ನಿಮ್ಮ ಪಾದಗಳಿಗೆ ಇಡ್ತೇನೆ, ನೀವೇ ದೇವರು ಅಂತ ನಿಮ್ಮ ಪಾದಗಳನ್ನ ತೆಗೆದು ನನ್ನ ತಲೆ ಮೇಲೆ ಇಟ್ಕೋತೇನೆ. ಅದನ್ನು ನೀವು ತುಳಿಯೋಕೆ ಶುರು ಮಾಡ್ತು ಅಂತಂದರೆ ನಾವು ಉಲ್ಟಾ ಹೊಡೆದ್ಬಿಡ್ತೀನಿ. ನನಗಷ್ಟೇ ಸರ್. ಬಟ್ ಬಹಳಷ್ಟು ಜನ ಅದನ್ನ ಸಹಿಸ್ಕೊಂಡು ಮುಂದೆ ಹೋಗ್ಬಿಡ್ತಾರೆ ಅದ್ರ ಜೊತೆಯಲ್ಲಿ ಅಂತ. ಏನು ಮಾಡೋಕ್ಕಾಗಲ್ಲ. ಗೋ ವಿತ್ ದ ಫ್ಲೋ ಅನ್ನೋರು, ಗೋ ವಿತ್ ದ ಶೋ ಅಂತಾರಲ್ಲ, ಹಂಗೆ ಇದ್ದಾರೆ ಸರ್. ಅದು ಅವ್ರವ್ರ ಇಷ್ಟ. ನಾ ಹೇಳೋದು, ಯಾರೇ ಆಗಿರಲಿ, ಅದು ತಂದೆ ಆಗಿರಲಿ, ಯಾರೇ ಆಗಿರಲಿ, ಗುರುವೇ ಆಗಿರಲಿ, ಒಂದು ಹಂತಕ್ಕೆ ನಾವು ತಗೋಬೋದು. ಅದನ್ನೆಲ್ಲ ನನ್ನ ಲಾಸ್ಟಲ್ಲಿ ನನ್ನ ಗುರುಗಳು ಕೆ ವಿ ರಾಜು ಸಾಯೋ ಕೊನೆಯ, ನೀವು ನಂಬ್ತಿರೋ ಇಲ್ವೋ, ಯಾರಿಗಾದೃಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ನಾವು ಸೇರ್ತಾ ಇದ್ದಿದ್ದು, ನಾನು ಅಣ್ಣನಿಗೆ ಅಡುಗೆ ಮಾಡಿ ಊಟ ಬಡಿಸಿ ನಾನು ಅಣ್ಣ ಊಟ ಮಾಡ್ತಾ ಇದ್ದಿದ್ದು, ಅವರಲ್ಲಿದ್ದಂತಹ ಆ ಒಂದು ಕತೆಗಳು, ಅವರಲ್ಲಿದ್ದಂತಹ ಒಂದಷ್ಟು
ದಿನಗಳು, ಕಷ್ಟದ ದಿನಗಳು. ಅವ್ರು ಎಲ್ಲರೂ ಅವ್ರನ್ನ ಬೈದಾಗ ಮೈಸೂರಿನ ಬಂಡೆ ಮೇಲೆ ಹೋಗಿ ಬಟ್ಟೆ ಎಲ್ಲ ಬಿಚ್ಚಾಕಿ ಸುಡ್ತಾ ಇದ್ದಂತಹ ಬಂಡೆ ಮೇಲೆ ಮಲ್ಕೊಂಡು ಸೂರ್ಯನನ್ನು ನೋಡಿ ಯಾಕೋ ನನ್ನನ್ನು ಹುಟ್ಟಿಸಿದೆ ಅಂತ ಕೇಳಿದಂತಹ ಆ ದಿನಗಳು, ಅವರೆಲ್ಲ ಹಂಚ್ಕೋತಾ ಇದ್ರಲ್ಲ, ಅದೆಲ್ಲ ರೊಚ್ಚಿಗೆಪ್ಸೋದು ನಮ್ಮನ್ನ. ಬಿಸಿ 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 ಬಂಡೆ ಮೇಲೆ ಬಟ್ಟೆ ಎಲ್ಲ ಬಿಚ್ಚಾಕಿ ಬಂಡೆಗೆ ಬೆನ್ನನ್ನು ಕೊಟ್ಟು ಸೂರ್ಯನ ನೋಡಿ ಕೇಳೋರಂತೆ, ಯಾಕೆ ಹುಟ್ಟಿಸ್ದೆ ನನ್ನ ನೀನಿಲ್ಲಿ ಅಂತ. ನಾವು ಸಾಮಾನ್ಯವಾಗಿ ಸೂರ್ಯನ ಕಣ್ಣೆತ್ತು ನೋಡೋಕ್ಕೆ ಒದ್ದಾಡ್ತೀವಿ, ಅಂಥದ್ರಲ್ಲಿ ಬಂಡೆ ಸುಡ್ತಾ ಇರೋ ಬಂಡೆ ಮೇಲೆ ತನ್ನ ಬೆನ್ನನ್ನು ಕೊಟ್ಟು ಕಣ್ಣನ್ನು ನೇರವಾಗಿ ಸೂರ್ಯನ ಬಿಸಾಕಿ ಯಾಕೋ ಹುಟ್ಟಿಸ್ದೆ, ನಾನು ಏನೋ ತಪ್ಪು ಮಾಡಿದೆ, ನಿನಗೆ ಉತ್ತರ ಕೊಡು ನನಗೆ ಅಂತ ಸೂರ್ಯನ ದಿಟ್ಟಿಸ್ ನೋಡ್ತಾನೆ ಅಂತಂದರೆ ಮನುಷ್ಯ, ಆ ಮನುಷ್ಯನಲ್ಲಿ ಎಷ್ಟು ಪವರ್ ಇರಬೇಕು. ಅದೆಲ್ಲ ಕೆಲವರು ಆ ಕೆಲವರಲ್ಲಿದ್ದ ಒನ್ ವಾಸ್ ಕೆ ವಿ ರಾಜು ಸರ್. ಅವ್ರು ಹಂಚ್ಕೋತಾ ಇದ್ದಂತಹ ಕಥೆಗಳು, ರೀತಿಗಳು, ಅವ್ರು ನಮ್ಮಲ್ಲಿ ತುಂಬಂತಹ ಆ ಬೋಲ್ಡ್ನೆಸ್ ಇದೆಯಲ್ಲ. ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ಬೇಕಾರೆ, ಅಣ್ಣ ಲೇಟಾಗಿ ಹೋಗ್ತಾ ಇದ್ದಣ್ಣ, ದೇವಸ್ಥಾನಣ್ಣ, ಹಂಗಾಗತ್ತಣ್ಣ ಹಿಂಗಾಗತ್ತ, ನೀನು ಯಾಕೆ ಯಾವತ್ತು ವರಿ ಮಾಡ್ತಾ ಇದೀಯಾ? ನೀನು ಅವಳನ್ನ ಎಷ್ಟು ನೋಡಬೇಕು ಅಂತಿದೆಯೋ, ಅವಳು ನಿನ್ನನ್ನು ನೋಡಬೇಕು ಅನ್ನೋ ಕಾತುರದಲ್ಲಿ ಅವಳು ಇರಬೇಕು. ಅವಳು ದೇವರಾಗ್ಬಿಟ್ರೆ ನನಗೆ ಸಿಗ್ತಾ ಇಲ್ಲ ಅಂತ ನಡರಾತ್ರಿಲಿ ಒದ್ದಾಡ್ತಾ ಇದ್ದೀನಿ. ಯಾವುದೂ ಇಲ್ಲ ಇಲ್ಲಿ. ಇದೆಯಲ್ಲ, ಅದು ಯಾವುದದು ನಮ್ಮ ಕೊಲ್ಲೂರು ಮೂಕಾಂಬಿಕೆ ಹುಟ್ಟಿದಬ್ಬದ ದಿವಸ ನಮ್ಮ ಗುರುಗಳನ್ನ ಕೂಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮಧ್ಯರಾತ್ರಿನಲ್ಲಿ ತಡವಡಿಸ್ತಾ ಇದ್ದೀನಿ, ಎಲ್ಲಿ ಮಿಸ್ ಅವಾಗೆಲ್ಲ ಗೂಗಲ್ ಇಲ್ವಲ್ಲ, ಯಾರನ್ನಾರು ಕೇಳಬೇಕು. ನಾನು ಇದನ್ನ ನೋಡ್ಬಿಟ್ಟು ಚಡ್ಬಡಿಕೆನ ನೋಡ್ಬಿಟ್ಟು ಯಾಕೋ ಒದ್ದಾಡ್ತಿದ್ಯಾ? ಇಲ್ಲ ಅಣ್ಣ, ಏನಾದ್ರು ಮಿಸ್ ಆಗ್ಬಿಟ್ರೆ ರೂಟ್ ಹೆಂಗಣ್ಣ, ಜೇಬಲ್ಲಿ ಎಷ್ಟೇ ದುಡ್ಡಿಗೆ ಏನಣ್ಣ, ದುಡ್ಡಿದೆ, ಬಿಟ್ಟಾಕು ಹೋಗ್ತಾರಣ್ಣ. ನೀನು ಅವಳನ್ನ ನೋಡೋದಲ್ಲ, ಅವಳು ನಿನ್ನನ್ನು ನೋಡಬೇಕು ಅನ್ನೋ ಆಸೆ ಇರಬೇಕು. ನೋಡಿ ಎಷ್ಟಿದೆ. ಅವಳಿಗಿರ್ಬೇಕಯ್ಯ, ಅಯ್ಯೋ ಅವ್ನು ಬರ್ತಾ ಇದ್ದಾನೆ ಅವ್ನು ಕರ್ಸ್ಕೋಬೇಕು ಅಂತ. ನೀನು ಹೋಗಿ ನೋಡೋದೇನಿದೆ? ಅವಳು ಸಿಗಲಿಲ್ಲ ಅಂದರೆ ಹೋಯ್ತಾರಣ, ಬಾ ಬೇರೆ ಕಡೆ ಹೋಗೋಣ, ಪ್ರಪಂಚ ವಿಶಾಲವಾಗಿದೆ, ಸುತ್ತಾಕೊಂಡು ವಾಪಸ್ ಮನೆಗೆ ಹೋಗೋಣ, ಬಿಡು ಇನ್ಯಾವತ್ತರ ನೋಡೋಣ ಅವಳನ್ನ. ಅದರಲ್ಲ ಆ ಕನ್ವಿಕ್ಷನ್, ಆ ಒಂದು ಇದು ನೋಡಿ ಹೆಂಗಿದೆ. ದೇವ್ರು ನಾವು ನೋಡೋದಲ್ಲ, ಅವನಿಗಿರ್ಬೇಕು, ನನ್ನ ಭಕ್ತ ನನಗೆ ಬರ್ತೀಯಾನೆ ಅಂತ ಅವನಿಗಿರ್ಬೇಕು. ಅದನ್ನು ಉಲ್ಟಾ ಹೊಡಿತಾರೋ. ಅವತ್ತಿಂದ ನನ್ಗೆ ಅನ್ನಿಸ್ತು, ಹೌದಲ್ವಾ, ನಾನು ದೇವ್ರು ನಿನ್ನ ನೋಡೋದು, ದೇವ್ರು ನನ್ನ ನೋಡ್ಬೇಕು ಫಸ್ಟು. ನೋಡ್ಲಿಲ್ವ ಬಿಟ್ಟೋಗಯ್ಯ, ನಾನೊಂದು ಅಕೌಂಟ್ ನಂಬರ್ ಯಾವತ್ತೋ ಕ್ಲೋಸ್ ಮಾಡ್ಕೊಂಬತ್ತೀನಿ, ಅವತ್ತು ನೋಡೋಣ ಬಿಡು. ಅವತ್ತಿಂದ ನನಗೆ ಶುರು ಆಗೋಯ್ತು. ನೀವೆಲ್ಲೇ ನನ್ನ ಮನೆಯಲ್ಲಿ ಕೆಳಗಡೆ ನೋಡಿ ದೇವ್ರಿಲ್ಲ, ಇಲ್ಲ ನೋಡಿ ಎಲ್ಲಿದ್ದಾರೆ, ಅಲ್ಲಿ ನೋಡಿ ಕೆಳಗಡೆ ಅವರೇ ಕೂತಿರೋದು, ಮುಂಚೂಣಿಯಲ್ಲಿ ಕೂತಿರೋದೇ ಅವರು, ಅವರ ಕೆಳಗೆ ನನ್ನ ತಂದೆ ತಾಯಿ. ಅವ್ರು ಹೇಳಿದ ಪ್ರತಿ ಮಾತನ್ನು ನಾನು ಅವತ್ತೇ ಪಾಲಿಸೋದು. ಅವತ್ತಿಂದ ಅವ್ರು ಅದೇ ಹೇಳೋದು, ಏನಿಲ್ಲ ಒದ್ದಾಡಲೇಬೇಡ ಲೈಫಲ್ಲಿ, ಸಾರ್ ಹೇಳ್ಕೊಟ್ರಲ್ಲ ಆಮೇಲೆ ಏನೋ ಪ್ರಶ್ನೆಗಳು, ಅದನ್ನೇ ಈ ಗುರುಗಳು ಹೇಳ್ಕೊಟ್ಟಿದ್ದು. ಬರಬೇಕಾ ವಾಡೋದು ಬರುತ್ತೆ, ಬರಬಾರ್ದ ನಿನ್ನ ಹತ್ರ ಇದ್ರು ಬಾಡೋದು ಕಿತ್ಕೊಂಡು ಹೋಗುತ್ತೆ. ದೀಸ್ ಟು ಥಿಂಗ್ಸ್. ಸರ್, ಕೊನೆ ಪ್ರಶ್ನೆ ಕೇಳಿ ಮುಗಿಸ್ಬಿಡ್ತೀನಿ. ನೀವು ನೋಡಿದ ಚಿತ್ರರಂಗ 90ರ ದಶಕದ ಚಿತ್ರರಂಗ, ನೀವು ಆರಂಭದಲ್ಲಿ ಚಿಕ್ಕದಾಗಿ ಶುರು ಮಾಡಿ ಹಂತ ಹಂತವಾಗಿ ಬೆಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಿ. ಇವತ್ತಿನ ಚಿತ್ರರಂಗ ಮತ್ತು ಅವತ್ತಿನ ಚಿತ್ರರಂಗವನ್ನು ನೋಡಿದಾಗ ನಿಮಗೆ ಏನು ವ್ಯತ್ಯಾಸ ಕಾಣಿಸುತ್ತೆ? ಚಿತ್ರರಂಗ ಅದೇ, ತಾಯಿ ಯಾವತ್ತಿದ್ರು ಒಂದೇನೆ, ಮಕ್ಕಳು ಬದಲಾಗ್ತಾ ಇರ್ತಾರೆ. ದಟ್ಸ್ ವಾಟ್ ನಾನು ಆ ಪಾಯಿಂಟಿಗೆ ಬರ್ತಾ ಇದ್ದೆ, ನೀವು ನೇರವಾಗಿ ಬರ್ತೀರಾ ಅಂತಾನೆ ನಾನು. ಏನು ಕೆಲವರು ಮಕ್ಕಳಾಗಿದ್ದಾರೆ, ಕೆಲವರು ಮಕ್ಕಳಾಗಿದ್ದಾರೆ. ತಾಯಿ ಯಾವತ್ತೂ ತಾಯಿನೇ. ಚಿತ್ರರಂಗ ಅದು ಪವಿತ್ರವಾಗೇ ಇದೆ. ಕೆಲವರು ಅವ್ರವ್ರವ್ರವ್ರವ್ರ ಇಷ್ಟ ಬಂದಂಗೆ ಆಟ ಆಡಿ 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 ಆಡ್ತಾ ಇದ್ದಾರೆ. ಒಂದು ದಿನ ತಾಯಿನೂ ತುಂಬ ಬೇಸರದಲ್ಲಿ ಏನಾದ್ರು ಒಂದ್ಸರಿ ಹಂಗೆ ಮಲಗಿದ್ಲು ಅಂದ್ಕೊಳ್ಳಿ, ಹಂಗೆ ವಾರೆ ಹೊಡೆದ್ಲು ಅಂದ್ಕೊಳ್ಳಿ, ಏನಿಲ್ಲ ಅಷ್ಟೇ. ಬಟ್ ಇಂಡಸ್ಟ್ರಿಯಾಗಿ ಉಳಿದಿದೆ ಅಂತ ಅನ್ಸುತ್ತೆ ನಿಮಗೆ? ಇದೆ ಸರ್, ಅದು ಹಂಗೆ ಇದೆ. ಅದಿಲ್ಲದೆ ಹೋಗಿದ್ರೆ ಇವತ್ತು ನಿಮಗೆ ಸೂ ಫ್ರಮ್ ಸೋ ಅದು ಸಿಗೋಕ್ಕೆ ಸಾಧ್ಯನೇ ಇಲ್ಲ ಸರ್. ಇದೆಲ್ಲವೂ ಸುಳ್ಳು. ನಮ್ಮ ಸಿನಿಮಾಗೆ ಬರ್ತಿಲ್ಲ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡಕ್ಕೆ ಆದ್ಯತೆ ಇಲ್ಲ, ಕನ್ನಡಿಗರು ಪಿಕ್ಚರ್ ನೋಡ್ತಾ ಇಲ್ಲ. ನಾನು ಯಾರೋ ಬೈತಾರೆ, ಇಂಥ ಚಿತ್ರಗಳು ಬಂದು ಕನ್ನಡ ಚಿತ್ರರಂಗ ಹಾಳಾಯಿತು. ಯಾವುದರಿಂದ ಯಾವುದೂ ಹಾಳಾಗಲ್ಲ. ಅವಳು ಹೋಗ್ತಾನೇ ಇರ್ತಾಳೆ, ಅವಳು ನಿರಂತರ. ಕನ್ನಡ ತಾಯಿ ಇದ್ದಾಳಲ್ಲ, ಕನ್ನಡ ತಾಯಿ ಅಂದರೆ ನಾನು ಹೇಳ್ತಾರೆ, ನನ್ನ ಕನ್ನಡ ಚಿತ್ರರಂಗ ಇದೆಯಲ್ಲ, ಆ ತಾಯಿ ನಿರಂತರವಾಗಿ ಹೋಗ್ತಾನೆ ಇರ್ತಾಳೆ. ಅಲ್ಲಿ ಇದ್ದೇವೆ ಬೇರೆ 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 ಬೇರೆಯವ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಎಲ್ಲವನ್ನೂ ನೋಡಾಯ್ತು ಸರ್. ಅತಿರಥ ಮಹಾರಥರು, ನನಗೆ ಅತಿರಥ ಮಹಾರಥರು ಅಂದರೆ ಇವರೆಲ್ಲ ಇದ್ದರು. ನಾನು ಹೇಳಿದ್ನಲ್ಲ, ರಾಕ್ಲೈನ್ ಸಾರು, ಜಯಶ್ರೀದೇವಿ ಮೇಡಮ್, ಅವರು ಇವರು, ಹಾಗೆ ಹೀಗೆ ಅದು ಇದು. ನನ್ನ ಹಿಂದಿನ ತಲೆಮಾರಿಗೆ ಹೋಯಿತು ಅಂತಂದರೆ ವೀರಸ್ವಾಮಿ ಅವರು, ಆ ಕಡೆ ಬಂತು ಅಂತಂದರೆ ನಮ್ಮ ವಜ್ರೇಶ್ವರಿ ಕಂಬೆನ್ಸಿ, ಆ ಅತಿರಥ ಮಹಾರಥರೆಲ್ಲ ಅವ್ರು ಓಪನ್ ಆಗ್ತಾ ಹೋಗ್ತಾರೆ. ಅವ್ರ ಹಿಂದೆ ಹೋದರೆ ಆ ಒಂದಷ್ಟು ಎಲ್ಲದರಲ್ಲೂ ಇದ್ದೇ ಇದೆ. ನನ್ನ ಚಿತ್ರರಂಗ ಪವಿತ್ರವಾಗೇ ಇದೆ. ಫಾರ್ ಸಮ್ ಟೈಮ್ ಆ್ಯಂಡ್ ಫ್ಯಾಕ್ಟರ್ಸ್ ಇಟ್ ಈಸ್ ಜಸ್ಟ್ ಶೇಕಿಂಗ್ ಅಷ್ಟೇ. ಶೇಕಿಂಗ್ ಅಂದ ತಕ್ಷಣ ತಾಯಿ ಒದ್ದಾಡೋಗ್ಬಿಡ್ತಾಳೆ, ತಾಯಿ ಎಲ್ಲಾಡೋದು ಸಾಧ್ಯನೇ. ನನ್ನ ತಾಯಿ ಅವಳು ನಿರಂತರ, ಅವಳು ಸುಖವಾಗೇ ಇರ್ತಾಳೆ, ಶಾಂತವಾಗೇ ಇರ್ತಾಳೆ, ನಡೀತಾನೆ ಇರುತ್ತೆ. ಆಮೇಲೆ ನಿಮಗೆ ಗೊತ್ತಿಲ್ಲ ಸರ್, ನಿಮ್ಮ ಜರ್ನಲಿಸಮಲ್ಲೇ ಬಂತು ಅಂತಂದರೆ
ಹಿಂದಿನ ತಲೆಮಾರು ಹೋಯ್ತು ಅಂತಂದ್ರೆ ಎಂತೆಂತೆಂತೆಂತವ್ರು ಕೂತ್ಕೊಳ್ಳೋರು ಸರ್ ನಮ್ಮ ಮುಂದೆ, ಅಲ್ವಾ? ಎಂತೆಂತೆಂತೆಂತೆಂತವ್ರು ಅವ್ರನ್ನ ಅವ್ರು ಕೂತ್ರೆ ಗಡ್ಡ 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 ನಡುಗ್ತಾ ಇದ್ವಿ ಸರ್. ಪತ್ರಿಕೋದ್ಯಮ ಹಂಗಿತ್ತು. ಹಿಂಗಿತ್ತು ಸರ್. ನಮ್ಮ ಸಿನಿಮಾ ಬೇಗ ಬಿಡಿ, ಸಿನಿಮಾ ಪತ್ರಿಕೋದ್ಯಮದಲ್ಲೇ ನೇಮ್ ಎಂತ ಮಹಾಲಕ್ಷ್ಮಿ ಇರ್ತಾರ, ತುಂಗಾ ರೇಣುಕಾ ಅವ್ರ ಸರಸ್ವತಿ ಜಾಗಿರ್ತಾರೆ ಮೇಡಮ್, ಅವ್ರು ಸಾವಿತ್ರಿ ಮೇಡಮ್ ಅವರೆಲ್ಲ ಹಿಂಗ್ ಕೂತ್ಕೊಂಡ್ರೇನೆ ಮಹಾಲಕ್ಷ್ಮಿ ಇರ್ತಾರ ಕೂತ್ಕೊಳ್ಳು. ಈ ಕಡೆ ಕೂತ್ಕೋತು ಅಂತಂದ್ರೆ AS ಮೂರ್ತಿ ಅವರು, ರಾಮಚಂದ್ರ ಅವರು, ನಮ್ಮ ವಿಜಯ ಸಾರಥಿ ಅವರು, BGS ಹೆಂಗ ಇವರು, ನಮ್ಮ ಶಣಾಯ ಅವರು, ಅದ್ರ ಪಕ್ಕದಲ್ಲಿ ಯಾರು ನಮ್ಮ ಇವರು ಹೆಸರೇನು ಗಣೇಶ್ ಕಾಸರಗೋಡು, ಅದ್ರ ಪಕ್ಕದಲ್ಲಿ ಬಂತು ಅಂತಂದ್ರೆ ಇವರು ಜೋಗಿ ಅವರು, ಅದ್ರ ಪಕ್ಕದಲ್ಲಿ ಬಂತು ಅಂತಂದ್ರೆ ಇನ್ನೊಬ್ರು ಉದಯ್ ಮರ್ಕಿಣಿ. ನಾವು ಉದಯ್ ಮರ್ಕಿಣಿ ಹೆಸರನ್ನ ಎಷ್ಟು ಸಿನಿಮಾಗೆ ಇಟ್ಟಿದ್ವಿ, ಕೇಳಕ್ಕೆ ಸಖತ್ತಾಗಿದೆ ಮರ್ಕಿಣಿ ಅಂತಂದ್ರೆ ಪೊಲೀಸ್ ಆಫೀಸರ್ಸ್ಗೆಲ್ಲ ಹೆಸರು ಇಟ್ಬಿಡ್ತಾ ಇದ್ವಿ. ಇನ್ಸ್ಪೈರ್ ಆಗಿ ಅವರಿಂದ. ನೀವು ಇವತ್ತು ಇತ್ತಾಗ ನೋಡಿ ಯಾವ್ದೋ ಒಂದು ನಕ್ಸಲೈಟ್ ಅಂತ ಒಂದು ಪಿಕ್ಚರ್ ಮಾಡಿದೀವಿ, ದೇವರಾಜ್ ಸರ್ ಮಾರಕಿಣಿ, ಉದಯ್ ಮಾರಕಿಣಿ ಅಂತಾರ ಅಷ್ಟೇ, ಟಗ 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 ಅನ್ನತ್ತೆ. ಆತರ ಇತ್ತು ಸರ್. ಅವಾಗೆಲ್ಲ ಕೂತ್ಕೊಳ್ಳೋರು, ಅವ್ರು ಕೂತ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಸೆನ್ಸಾರ್ ಏನಿದೆ ಸರ್, ಇಲ್ಲಿ ಪಾಸ್ ಆಗ್ಬೇಕಾಗಿತ್ತು ನಾವು. ಈಗ ಯಾರಿದ್ದಾರೆ ಹೇಳಿ ಈಗ? ಹಾಗಂತ ಹೇಳ್ಬಿಟ್ಟು ನೀವು ಪತ್ರಿಕೋದ್ಯಮ ಇಲ್ಲ ಆ ಒಂದು ಮಾಧ್ಯಮ ಅದೇನೋ ಆಗ್ಬಿಡ್ತು ಅಂತ ಹೇಳ್ತೀವ? ನಿಮ್ಮಂಥವ್ರೆಲ್ಲ ಬರ್ತಾ ಇದ್ದೀರಾ, ಹೊಸಬ್ರು, ಅವರು ಇವರು, ಇನ್ನೂ ಉಳಿಸ್ತೀವಿ, ನಾವೇನೋ ಮಾಡ್ತೀವಿ, ನೀವೊಂದ್ ಕಡೆ ಬರ್ತೀರಾ, ಮತ್ತೊಂದ್ ಕಡೆ ಬರ್ತಾರೆ, ಮಗದೊಬ್ರು ಬರ್ತಾರೆ. ಕಾಪಾಡ್ಕೊಂಡು ಹೋಗೋದಕ್ಕಿಂತ ನೀವು ನಿಲ್ತಿರೋ ಇಲ್ವೋ? ಅದನ್ನ ಬಿಟ್ಕೊಡಲ್ಲ ತಾನೆ. ಅದೇ ಥರನೇ ಈ ಕಡೆನೂ ಬಂದಾಗ, ಚಿತ್ರರಂಗ ಅಂತ ಬಂದಾಗ, ಚಿತ್ರರಂಗ ಏನೂ ಆಗೋಕ್ಕೆ ಸಾಧ್ಯನೇ ಬಿಡೋದಿಲ್ಲ. ಒಂದಷ್ಟು ಇದ್ದೇ ಇರುತ್ತೆ. ನಾಳೆ ಕಮೆಂಟ್ಸಲ್ಲಿ ಹೇಳ್ತಾನೆ ಈ ನನ್ನ ಮಗನೇ ಹಾಳು ಮಾಡೋದು ಅಂತ. ಏನು ಮಾಡೋಕ್ಕಾಗಲ್ಲ. ಗೋ ವಿತ್ ದ ಫ್ಲೋ. ನಾನು ಯಾವತ್ತೂ ಚಿತ್ರರಂಗನ ಬಯೋದಿಲ್ಲ, ನಾನು ಯಾವತ್ತೂ ಏನೂ ಅನ್ನೋದಿಲ್ಲ. ಗಿವನ್ ಮೀ ಎವ್ರಿಥಿಂಗ್. ನಿಜವಾಗ್ಲೂ ನಾನು ಮದುವೆ ಆಗಿ ಮಕ್ಕಳಾಗಿ ಎಲ್ಲವೂ ಆಗಿದ್ದಿದ್ರೆ ಅವ್ರಿಗೂ ಎಲ್ಲವನ್ನೂ ಮಾಡಿಟ್ಟಿರೋ ಥರನೇ ಚಿತ್ರರಂಗ ಮಾಡಿಟ್ಟಿತ್ತು. ನನಗೀಗ ಸುಮ್ಮನೆ ಇರಲಾರ್ದೆ ಅದೇನೋ ಕೈ ಕರುಪ್ಲ ಅಂದಂಗೆ ನಾನು ಬಂದು ಇನ್ವೆಸ್ಟ್ ಮಾಡಿದ್ದೆ ಹೊರತಾಗಿ ಅದನ್ನು ನಾನು ಇಟ್ಕೊಂಡಿದ್ದಿದ್ರೆ ನನ್ನ ವೃದ್ಧಾಪ್ಯದಲ್ಲಿ ಅದೇ ನನ್ನನ್ನು ಕಾಪಾಡಿಕೊಂಡೇ ಕರ್ಕೊಂಡು ಹೋಗಿರೋದು. ಬಟ್ ಆಯ್ಸೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲೇಬೇಕು. ಯಾರು ಎಲ್ಲಿಂದ ಏನನ್ನ ಮಾಡಿರ್ತೀವೋ ಅದನ್ನ ಅಲ್ಲಿಗೆ ತರಬೇಕು. ನೋಡಿ ನೀವು ರವಿಚಂದ್ರನ್ ಸರ್ ಸಿನಿಮಾಗೆ ತನ್ನ ಸರ್ವಸ್ವವನ್ನು ಪಣಕ್ಕಿಟ್ಟು ಹೊಟ್ಟೋಯ್ತು ಆ ಜೀವ. ಎಲ್ಲವ ಸಿನಿಮಾ. ದ್ವಾರಕೀಶ್ ಸರ್ ಯಾಕೆ ವಜ್ರೇಶ್ವರಿ ಹೆಂಗೆ ಕಮ್ಮಿ ಮಾಡಿದ್ಯಾ? ಪ್ರತಿಯೊಂದನ್ನು ಅದಕ್ಕೆ ಮಾಡ್ತು. ಸಿನಿಮಾ ಸರ್. ಆಮೇಲೆ ವಿ ನೀಡ್ ಟು ಪೇ ಫಾರ್ ದಿಸ್. ವೆನ್ ವಿ ಹ್ಯಾವ್ ಟೇಕನ್ ವಿ ನೀಡ್ ಟು ಪೇ. ನಾಳೆ ನೀವು ಈ ಕ್ಯಾಮ್ರಾ, ಈ ಸ್ಟ್ಯಾಂಡು, ನಿಮ್ಮ ಮಾಧ್ಯಮ, ನಿಮ್ಮ ಚಾನಲ್ ನೀವೇನಾದ್ರು ಒಂದು ಮಾಡಲೇಬೇಕು. ಅದೇ ಮಾಡಿಸ್ಕೊಳುತ್ತೆ. ನೀವೇನು ಮಾಡೋದ್ರು ಅದು ಮಾಡಿಸ್ಕೊಳುತ್ತೆ. ನಾಳೆ ಬೆಳಗ್ಗೆ ಇನ್ನೊಂದು ದೊಡ್ಡ ಕ್ಯಾಮ್ರಾ ಹಾಕ್ಸುತ್ತೆ ನಿಮ್ಮ ಮಾಧ್ಯಮ. ಸಡನ್ ಆಗಿ ಇನ್ನೇನು ಒಂದು 4-5 ಜನನ ಹಾಗೆ ವಿಂಗಡಿಸ್ತೀರಾ, ಹಂಗೆ ದೊಡ್ಡದಾಗಿ ಮಾಡಿಸತ್ತೆ. ಯಾಕೆಂದ್ರೆ ಅದೇ ತಾನೇ ನಿಮಗೆ ಕೊಟ್ಟಿರೋದು. ನೀವು ಬೆಳೀತಾ ನೀವು ಅದಕ್ಕೆ ಖರ್ಚು ಮಾಡುವ. ಬೇರೆ ಕಡೆ ನೀವು ಹಾಕಕ್ಕಾಗಲ್ಲ. ವೆರಿ ಟ್ರೂ. ಗೊತ್ತಿಲ್ಲ ನಿಮಗೆ. ನೀವು ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ ನಿಮ್ಗೆ. ನೀವಂದ್ರೆ ಎಷ್ಟು ಚೆನ್ನಾಗಿ ವಿಸ್ತಾರದಲ್ಲಿದ್ದೆ, ಅದನ್ನು ಬಿಟ್ಟು ಬಂದಮೇಲೆ ಅದು ಬಿಟ್ಟು ಬಂದು ಏನು ಇದು ಬಿಟ್ಟ ಮೇಲೆ ಏನು ಇನ್ನಿಲ್ಲ. ಇದನ್ನ ನೀವು ನಿಮ್ದೊಂದು ಸಾಮ್ರಾಜ್ಯ ಕಟ್ತೀರಾ. ಎವ್ರಿಥಿಂಗ್ ಯು ಶುಡ್ ಗಿವ್ ಇಟ್ ದೇರ್ ಓನ್ಲಿ ಸರ್. ತೊಗೊಂಡೋಗಕ್ಕಿಲ್ಲ ಏನೂ ಇಲ್ಲ. ಅದನ್ನೇ ಹಿರಿಯರು ಹೇಳಿದ್ದು. ಇಲ್ಲಿ ನಾವೇನು ತೊಗೊಂಡೋಗಕ್ಕಾಗಲ್ಲ. ನಮ್ಮ ಮೇಲಂತೂ ನಿಜವಾಗ್ಲೂ ಹೇಳ್ತೀನಿ, ಒಂದು ಬಾಳೆ ಎಲೆ ಒತ್ತಿಸ್ಬಿಟ್ಟು ಕಳಿಸ್ತಾರೆ. ಅವನಿಗೆ ಬಟ್ಟೆಯ ಋಣವನ್ನು ಕೂಡ ನಾವು ಬಿಡಬಾರ್ದು ಅನ್ನೋದೇ ನಮ್ಮ ಮಂತ್ರಗಳಲ್ಲಿ ಹೇಳ್ತಾರಂತೆ. ಸೊ ಹಾಗಾಗಿ ಪಂಚೆಯನ್ನು ಕೂಡ ಬಿಚ್ಚಿ ಒಂದು ಬಾಳೆ ಎಲೆಯನ್ನು ಹೊತ್ತಿಸಿ ನಮ್ಮನ್ನ ಎತ್ಕೊಂಡೋಗಿ ಚಿತೆ ಮೇಲೆ ಇಡ್ತಾರೆ. ಇದೆಲ್ಲ ಸೆಕೆಂಡ್ರಿ. ನಾವಿರೋವರೆಗೂ ನಮ್ಮ ಖುಷಿಗೆ ನಮ್ಮದು ಅಷ್ಟೇ ಸರ್. ಆಮೇಲೆ ಎಲ್ಲರದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಹಲೋ, ನಮಸ್ತೆ. ನಾನು ರವಿ ಶ್ರೀವತ್ಸ. ಡೈಲಿ ಮಾಧ್ಯಮ ದಿನನಿತ್ಯದ ಎಲ್ಲ ರೀತಿಯ ಸುದ್ದಿಯನ್ನು ತಂದು ನಿಮ್ಮ ಮುಂದೆ ಅದು ಪ್ರಸ್ತಾಪ ಮಾಡ್ತಾನೆ ಬರ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಮತ್ತು ಚಿತ್ರರಂಗದವ್ರನ್ನ ಮತ್ತು ಚಿತ್ರರಂಗದ ಎಲ್ಲ ವಿಷಯವನ್ನು ತಂದು ನಿಮ್ಮ ಮುಂದೆ ಇಡುತ್ತಲ್ಲ, ಅದರಲ್ಲಿ ಏನೋ ಒಂದು ಮಜಾ ಕೊಡ್ತಾ ಇರುವಂತಹ ಒಂದು ಮಾಧ್ಯಮ, ದಟ್ ಈಸ್ ಡೈಲಿ ಮಾಧ್ಯಮ. ಹೆಸರಲ್ಲೇ ಇದೆಯಲ್ಲ, ದಿನನಿತ್ಯದ ಆ ಒಂದು ಮಾಧ್ಯಮ. ಸೊ ಸಾರ್ ಬಂದು ನಿನ್ನೆ ಮೊನ್ನೆಯ ಪರಿಚಯ ಅಲ್ಲ. ನನ್ನ ಸಾರ್ದು ಸಾಮಾನ್ಯವಾಗಿ ನಮ್ಮದೆಲ್ಲ 32 ವರ್ಷದ ಜರ್ನಿ ಅಂದರೆ ಅವ್ರದ್ದು ಅವ್ರದ್ದು ಒಂದು 25 ವರ್ಷದ ಜರ್ನಿ ಇದು. ಸೊ ಅವರು ಮಾಡೋದು ಸಿನಿಮಾಗಾಗಿ, ಅವರು ಪ್ರತಿಯೊಂದು ಅದೇನೋ ತಲಾಶ್ ಮಾಡೋದು ಅದು ಸಿನಿಮಾಗಾಗಿ. ಅವರ ವೃತ್ತಿ ಜೀವನವನ್ನು ಅವರು ಈ ಮಾಧ್ಯಮಕ್ಕೋಸ್ಕರನೇ ಪಣಕ್ಕಿಟ್ಟಿದ್ದಾರೆ. ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಈ ಮಾಧ್ಯಮಕ್ಕೆ ಒಳ್ಳೆಯದಾಗಲಿ, ಈ ಮಾಧ್ಯಮವನ್ನು ಮತ್ತಷ್ಟು ಮಗದಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.